To be in any industry right now, you have to be a content creator. Is Mangalore prepared to take that IT boom? ಮಲ್ಟಿಪಲ್ ರೀಜನ್ಸ್ ಇಂದ ಜನರು ಮೂವ್ ಆಗ್ತಾ ಇದ್ದಾರೆ. ಬೇರೆ ಸಿಟಿಗೆ ನೀವು ಮೂವ್ ಆಗದಾಗ ನಿಮ್ದು ಮೆಚುರಿಟಿ ಲೆವೆಲ್ ಇಸ್ ಡಿಫ್ರೆಂಟ್, ದಟ್ ಯು ಲರ್ನ್ ಟು ಕ್ಯಾಪ್ಚರ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್, ಯು ಲರ್ನ್ ಟು ಸಿ ಅ ಲಾಟ್ ಆಫ್ ಅದರ್ ಪ್ಯಾಟರ್ನ್ಸ್. ನಿಮ್ಗೆ ಅನ್ಸುತ್ತಾ ದಟ್ ಬೇರೆ ಕಂಟ್ರಿ ಮಕ್ಕಳಿಗೆ ಅವ್ರ ನಿಮ್ಮ ಏಜ್ ಅವ್ರಿಗೆ ಜಾಸ್ತಿ ಫಿನಾನ್ಷಿಯಲ್ ನಾಲೆಜ್ ಇತ್ತು ಕಂಪೇರ್ ಟು ಯು? ಮೊನ್ನೆ ಪ್ರಿಯಾಂಕ್ ಖರ್ಗೆ ಸರ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಬಿಯಾನ್ ಬೆಂಗಳೂರು ಇನಿಷಿಯೇಟಿವ್ ಬಗ್ಗೆ. ಬಿಯಾನ್ ಬೆಂಗಳೂರು ಇನಿಷಿಯೇಟಿವ್ ಅಲ್ಲಿ ಮಂಗಳೂರು ವಾಸ್ ಹೈಲೈಟೆಡ್. ಹುಬ್ಳಿ ಇದೆ, ಬೆಳಗಾಂ ಇದೆ, ಬಾಗಲಕೋಟ್ ಇದೆ. ಸಿನ್ಸ್ ಐ ಕಮ್ ಫ್ರಮ್ ದಟ್ ಬೆಲ್ಟ್, ಡೆವಲಪರ್ಸ್ ಜಾಸ್ತಿ ಆ ಕಡೆ ಯಾಕೆ ಹೋಗಲ್ಲ? ರೈಲ್ವೆ ಕನೆಕ್ಟಿವಿಟಿ ಇದೆ, ನಮ್ಮ ಬಸ್ ಕನೆಕ್ಟಿವಿಟಿ ಇದೆ. ಇಂಡಿಯಾದ ಫಸ್ಟ್ ಪೋರ್ಟ್ ಓಪನ್ ಆಯಿತು ಮಂಗಳೂರಲ್ಲಿ. ವಿಚ್ ಆರ್ ದ ಪ್ಲೇಸಸ್ ಪೀಪಲ್ ಫ್ರಮ್ ಬೆಂಗಳೂರು ಆರ್ ಅದರ್ ಸಿಟಿ ಶುಡ್ ಇನ್ವೆಸ್ಟ್ ಇನ್? ನನ್ನ ತಂದೆಯವರ ಜರ್ನಿ ಮತ್ತೆ ಶಾರುಖ್ ಖಾನ್ ಸರ್ ಜರ್ನಿ ತುಂಬಾ ಪ್ಯಾರಲಲ್ ಆಗಿದೆ. ಪಾಮ್ ಐಲ್ಯಾಂಡ್ ತರ ಮಾಡಿದ್ರೆ ವೇರ್ ಇನ್ವೆಸ್ಟರ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಕಮ್ ಅಂಡ್ ಇನ್ವೆಸ್ಟ್, ಆ ತರ ಮಾಡಕ್ ಆಗ್ಬೋದಾ? ಬ್ಯಾಂಗ್ಳೂರ್ ಬೆಲ್ಟ್ ಅಲ್ಲಿ ವೇಟಿಂಗ್ ಏರಿಯಾಗೆ ಹೊರಗೆ ಹೋಗಿ ನೋಡ್ತಾ ಯಾರು ಬೇರೆ ಯಾರು ಕಸ್ಟಮರ್ ಇರ್ತಾರೆ ಅವರಿಗೆ ಹೇಳ್ತೇನೆ, ನೀವು ನಮ್ಮ ಒಟ್ಟಿಗೆ ಮಾಡಿ 2 ಲಕ್ಷ ಕಮ್ಮಿ ಮಾಡಿಸ್ತೇನೆ, ನನ್ನ ಒಟ್ಟಿಗೆ ಬನ್ನಿ. ಅವಾಗ ಏನಾಗ ನಾನು ಸೇಲ್ಸ್ ಅವಿಂದಾನೆ ಯಾರಿಗೆ ನಾನು ಸ್ಯಾಲ್ರಿ ಕೊಡ್ತೇನೆ, ಅವನಿದು ಕಮಿಷನ್ ಲೂಸ್ ಆಗ್ತದೆ. ಬ್ಯಾಂಗ್ಳೂರ್ ಯಾರಿದ್ರಿ, ಯಾವ ರಿಲಿಜನ್ ಇರ್ಲಿ, ಫಿಲಿಡನ್ ಕಮಲ ವಾಟ್ ಎವರ್ ಇಟ್ ಇಸ್, ವಾಟ್ ಎವರ್ ಇಸ್ ದ ಕಲ್ಚರ್, ಇಟ್ ಇಸ್ ಯೂನಿವರ್ಸಲ್ ಇನ್. Here come the all-rounders. ಆಲ್ರೌಂಡರ್ಸ್ 22 ವರ್ಷಕ್ಕೆ ಜೆನ್ಝೀಸು ಆಟ ಆಡ್ತಿರ್ತಾರೆ, ಫ್ಲರ್ಟ್ ಮಾಡ್ತಿರ್ತಾರೆ, ಪಾರ್ಟಿ ಮಾಡ್ತಿರ್ತಾರೆ, ಹೊಸ ಹೊಸ ಡ್ರೆಸ್ಗಳನ್ನ ತಗೋತಿರ್ತಾರೆ, ಹೊಸ ಫೋನ್ನ ತಗೋತಿರ್ತಾರೆ. ಆದ್ರೆ ಇವತ್ತಿನ ನಮ್ಮ ಗೆಸ್ಟ್ 22 ವರ್ಷಕ್ಕೆ ಮಂಗಳೂರಿನ ರಿಯಲ್ ಎಸ್ಟೇಟ್ ಜಾಯಿಂಟ್ ಆಗಿರೋ ರೋಹನ್ ಕಾರ್ಪೊರೇಷನ್ ನ ಲೀಡ್ ಮಾಡ್ತಿರೋ ಡಿಯಾನ್ ಮಾಂಟೇರೋ. ಸೊ ಬಹಳ ವಿಷಯಗಳು ಮಂಗಳೂರು ಬಗ್ಗೆ, ರಿಯಲ್ ಎಸ್ಟೇಟ್ ಬಗ್ಗೆ, ಅವ್ರ ಲೈಫ್ ಬಗ್ಗೆ ಸಖತ್ತಾಗಿತ್ತು ಈ ಒಂದು ಎಪಿಸೋಡ್. ಖಂಡಿತ ನೀವು ಎಂಜಾಯ್ ಮಾಡೇ ಮಾಡ್ತೀರಾ. ಹಾಗೇನೆ ನೀವು ಲೈಫಲ್ಲಿ ಒಂದು ಮನೆ ತಗೋಬೇಕು ಅಂತ ಆಸೆ ಪಡ್ತಾ ಇದ್ರೆ ಅದಕ್ಕೆ ಲೋನ್ಸ್ ಬೇಕೇ ಬೇಕು. ಸೊ ನಿಮ್ಗೆ ಯಾವ ತರ ಲೋನ್ಸ್ ಕರೆಕ್ಟ್ ಆಗುತ್ತೆ, ಯಾವ ತರ ಲೋನ್ ತಗೊಂಡ್ರೆ ನಿಮಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಬರುತ್ತೆ, ಟಾಪ್ ಟು ಬಾಟಮ್ ಎಲ್ಲಾದ್ರೂ ನಿಮಗೆ ಹೆಲ್ಪ್ ಮಾಡುವಂತ ನಿಧಿ ವೃದ್ಧಿನ ನೀವು ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಒಂದು ಡೀಟೇಲ್ಸ್ ನ ಹಾಕಿರ್ತೀನಿ. ಹಾಗೇನೆ ಬೆಂಗಳೂರಿಂದ ಮಂಗಳೂರಿಗೆ ಟ್ರಾವೆಲ್ ಮಾಡ್ತೀರಾ ನೀವು, ಅಲ್ಲಿ ಜಾಗಗಳನ್ನ ಕವರ್ ಮಾಡ್ತಾನೆ ಇರ್ತೀರಾ. ಸೊ ನೀವು ನಿಮ್ಮ ಟ್ರಾವೆಲ್ಸ್ ನ ಪ್ಲಾನ್ ಮಾಡ್ಬೋದು ವಿತ್ ವೇ ಟು ವರ್ಲ್ಡ್. ಸೊ ಈ ವರ್ಷ ಅವರು ಬಹಳಷ್ಟು ಪ್ಲಾನ್ಸ್ ಗಳನ್ನ ತರ್ತಾ ಇದಾರೆ, ಬಹಳಷ್ಟು ಜಾಗಕ್ಕೆ ಹೋಗ್ತಾ ಇದಾರೆ. ಫ್ಯಾಮಿಲಿ ಆಗಿರ್ಬೋದು, ಇಂಡಿವಿಜುವಲ್ಸ್ ಆಗಿರ್ಬೋದು, ಟ್ರಿಪ್ ನ ಟಾಪ್ ಟು ಬಾಟಮ್ ಪ್ಲಾನ್ ಮಾಡ್ತಾರೆ. ಯೋಚನೆ ಇಲ್ಲದೆ ನೀವು ವೇ ಟು ವರ್ಲ್ಡ್ ಟ್ರಿಪ್ಸ್ ನ ಚೆಕ್ಔಟ್ ಮಾಡಿ ಅಂಡ್ ಅವ್ರು ಕೊಡುವಂತ ಆಫರ್ಸ್ ನ, ಎಕ್ಸ್ಕ್ಲೂಸಿವ್ ಪ್ಯಾಕೇಜಸ್ ನ ನೀವು ಅವೈಲ್ ಮಾಡಿ. ಇದೆಲ್ಲ ಮಾತಾಡಿದ್ಮೇಲೆ ಕಾನ್ಸ್ಟೆಂಟ್ ಆಗಿ ಮಾತಾಡೋದಕ್ಕೆ, ಕಾನ್ಸ್ಟೆಂಟ್ ಆಗಿ ಎನರ್ಜೆಟಿಕ್ ಆಗಿರೋದಕ್ಕೆ ಕಾಫಿ ಬೇಕೇ ಬೇಕಲ್ಲ. ಸೊ ಕಾಫಿ ಕಳ್ಸಿಕೊಟ್ಟಂತ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳ್ತಾ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ರಿಯಲ್ ಎಸ್ಟೇಟ್ ವರ್ಲ್ಡ್ ವಿತ್ ಡಿಯಾನ್ ಮಾಂಟೇರೋ, ರೋಹನ್ ಕಾರ್ಪಿಂದ. ರೋಹನ್ ಕಾರ್ಪೊರೇಷನ್ ಅಂತ ನನಗೆ ಒಂದು ಇದು ಗೊತ್ತಾಗಿದ್ದು, ಲಿಂಕ್ಡ್ ಇನ್ ಪೋಸ್ಟ್ ನೋಡಿದೆ ಅನ್ಸುತ್ತೆ, ರೋಹನ್ ಕಾರ್ಪೊರೇಷನ್ ಸೈನ್ಡ್ ಶಾರುಖ್ ಖಾನ್ ಅಂತ. ನಾನು ಆಕ್ಚುಲಿ ಹೇಳಿದ್ದು ಯಾವುದೋ ಒಂದು ಬಾಂಬೆ ಬೇಸ್ಡ್ ಕಂಪನಿ, ರಿಯಲ್ ಎಸ್ಟೇಟ್ ಫಾರ್ಮ್ ಇರಬೇಕು ರೋಹನ್ ಕಾರ್ಪ್, ಬಿಕಾಸ್ ನಾನು ಮಂಗಳೂರಲ್ಲಿ ಓದ್ತಿರ್ಬೇಕಾದ್ರೆ ರೋಹನ್ ಕಾರ್ಪ್ ಕೇಳಿರಲಿಲ್ಲ. ಹಾ, ಅಂಡ್ ಹೋಗಿ ನೋಡಿದಾಗ ಮ್ಯಾಂಗ್ಳೂರ್ ಬೇಸ್ಡ್ ಒಂದು ಕಂಪನಿ ಶಾರುಖ್ ಖಾನ್ ಸೈನ್ ಮಾಡಿದ್ದಾರೆ. ದಟ್ ಅಂದ್ರೆ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ನಾಟ್ ಇನ್ ನೆಗೆಟಿವ್ ವೇ, ಇನ್ ಪಾಸಿಟಿವ್, ಟೂ ಮಚ್ ಓವರ್ವೆಲ್ಮಿಂಗ್. ಮಂಗಳೂರ್ದು ಒಂದು ಇದು ಏನಿದು ಕತೆ ಅಂತ ನಾನು ಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ದಟ್ ಯು ಆರ್ ದ ಡೈರೆಕ್ಟರ್, ಅಂದ್ರೆ ಮುಂಚಿಂದಾನು ಕಂಪನಿ ಇದೆ ಅಂತ. ದ ಹೋಲ್ ಐಡಿಯಾ ಹೆಂಗೆ ಶಾರುಖ್ ಖಾನ್ ತರಬೇಕು ಅಂತ ಹೆಂಗ್ ಅನ್ಸಿದ್ದು, ಶಾರುಖ್ ಖಾನ್ ಬಂದಿದ್ದು ಹೇಗೆ? ನನ್ನ ತಂದೆಯವರ ಜರ್ನಿ ಮತ್ತೆ ಶಾರುಖ್ ಖಾನ್ ಸರ್ ಜರ್ನಿ ತುಂಬಾ ಪ್ಯಾರಲಲ್ ಆಗಿದೆ. Both started in 1992. Both of them struggled their way in the industry. Both of them are today market leaders in their respective fields. ಆ ಕಂಪ್ಯಾರಿಸನ್ ಅನ್ನು, ಕಂಪ್ಯಾರಿಸನ್ ಸಿಮಿಲಾರಿಟಿ ಅನ್ನು ನೋಡಿದಾಗ he was just the right fit. And when we got that opportunity, ನಾವು ಏನು ಎನ್ನಿಸ್ಲಿಲ್ಲ, ಓಕೆ ಅಂತ ಹೇಳಿದ್ವಿ. ನಾನು ಒಂದು ದೊಡ್ಡದು ಡೈ ಹಾರ್ಡ್ ಶಾರುಖ್ ಖಾನ್ ಫ್ಯಾನ್. ಪಠಾನ್ ಫಸ್ಟ್ ಶೋ ಹೋಗಿದ್ದೇನೆ, ಜವಾನ್ ಫಸ್ಟ್ ಶೋ ಹೋಗಿದ್ದೇನೆ. ಜವಾನ್ ಪಠಾನ್ ಹೇಳ್ತಿರುವಾಗ ನಮ್ಗೆಲ್ಲ ಹಳೇದ್. ನಾನು ಓಂ ಶಾಂತಿ ಓಂ ಇಲ್ಲ, ಓಂ ಶಾಂತಿ ಓಂ ಚಿಕ್ಕ ಹುಡುಗ ಇಲ್ಲ, ನಾನು ಅದು ಈಗ ಚಿಕ್ಕದಿರುವಾಗ ನಮ್ ಫಸ್ಟ್ ಶೋ ಕಾನ್ಸೆಪ್ಟ್ ಗೊತ್ತಿಲ್ಲ ಅಲ್ಲ. ಈಗ ಮತ್ ನನ್ನ ಫೇವ್ರೆಟ್ ಮೂವಿ ಓಂ ಶಾಂತಿ ಓಂ. ಎಸ್, ಅದನ್ನು ನಥಿಂಗ್ ಕ್ಯಾನ್ ಬೀಟ್. ಅದು ವಾಚ್ ದ ರಿಪೀಟ್ ಫ್ಯಾಕ್ಟರ್ ಇಸ್ ಇನ್ಸೇನ್. ಓಕೆ, ನಾನು ತುಂಬಷ್ಟು ಸಲ ನೋಡಿದ್ದೇನೆ ಅದು, ಅದಕ್ಕೆ ನಾನು ಹೇಳಿದ್ದೇನೆ ಅಲ್ಲ. ಈಗ ಆಗೋದು ಸೊ ನಿಮ್ ಸಂಗೀತದಲ್ಲಿ ಸಾಂಗ್ ಇದ್ದೇ ಇರುತ್ತೆ. ಇಲ್ಲ, ನನ್ಗೆ ಸಾಂಗ್ ಎಲ್ಲ ಹಾಕಿದಾಗ ನಾನು ಓಡ್ತೇನೆ, ನನ್ಗೆ ಆಗುದಿಲ್ಲ. ನನ್ಗೆ ಶಾರುಖ್ ಖಾನ್ ಆಗಿ ಹೀಗೆ ಮಾಡಿ ಸ್ಕಿಲ್ ಇಲ್ಲ. ಬಟ್ ಆ ಪ್ಯಾರಲಲ್ ಅನ್ನು ನೋಡಿ, ಆ ಸಿಮಿಲಾರಿಟಿಯನ್ನು ನೋಡಿ ನಮ್ಗೆ ಸಹ ಎನಿಸಿದ್ದು ದಟ್ ಅವರು ಒಂದು ಗುಡ್ ಫಿಟ್
ನಮ್ಗೆ ಮತ್ತು ತುಂಬಾ ಅವರೊಟ್ಟಿಗೆ ಸೈನ್ ಮಾಡಿದ ನಂತರ ವಿ ಗಾಟ್ ಹ್ಯೂಜ್ ಬ್ರ್ಯಾಂಡ್ ವಿಸಿಬಿಲಿಟಿ ವೆರಿ ದುಬೈಯಲ್ಲಿ. ಅಂದ್ರೆ ಓಕೆ, ನಾವು ವಿದಿನ್ ಕರ್ನಾಟಕ, ಬಟ್ ದುಬೈಯಲ್ಲಿ, ನಾರ್ತ್ ಆಫ್ ಇಂಡಿಯಾ, ತುಂಬಾ ಕಡೆಯಲ್ಲಿ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕೆಂದ್ರೆ ವಿದಿನ್ ಕರ್ನಾಟಕ ಟು ಬ್ರಿಂಗ್ ಸಮನ್ ಆಫ್ ಮಿಸ್ಟರ್ ಖಾನ್ Correct. ಸ್ಟೇಟಸ್, ಶಾರುಖ್ ಖಾನ್ ಸ್ಟೇಟಸ್ ಇಸ್ ಹ್ಯೂಜ್. ಹೌದು. ಸೊ ನಮ್ಗೆ ಒಂದ್ ರೀತಿಯಲ್ಲಿ ನಮ್ಗೆ ಸಹ ಪ್ರೈಡ್, ಯಾಕೆಂದ್ರೆ ಅವ್ರು ಹೇಳಿದ್ದಾರೆ ನನ್ನ ತಂದೆಯವರಿಗೆ ಸಿಗುವಾಗ ನಾನು ಇರ್ಲಿಲ್ಲ, ನಾನು ಗ್ರಾಜುಯೇಷನ್ಗೆ ಲಂಡನ್ ಹೋಗಿದ್ದೆ. ಬಟ್ Okay. ವೆನ್ ದೇ ಮೆಟ್ ಅವ್ರು ಹೇಳಿದ್ರು, ಇಲ್ಲ ನಾನು 5 ವರ್ಷದ ಪ್ರಾಯ ತನಕ ನಾನು ಮಂಗ್ಳೂರಲ್ಲೇ ಇದ್ದಿದ್ದು. ಮಂಗಳೂರಲ್ಲಿ ಹೌದೌದು. ಇದ್ದೆ, ನನ್ನ ಮನೆ ಇತ್ತು ಇಲ್ಲಿ, ಅದೆಲ್ಲ ಹೇಳಿದ್ರು. ಅವ್ರ ಅಜ್ಜಿ ಇದ್ದಿದ್ರು ಅನ್ಸುತ್ತಲ್ಲ. ಅವರು ಅವರ ಗ್ರ್ಯಾಂಡ್ ಫಾದರ್ ಅಲ್ಲಿ ಪೋರ್ಟ್ ಆಫೀಸರ್ ಇದ್ರು ಅವರು. ಗ್ರ್ಯಾಂಡ್ ಫಾದರ್ ವಾಸ್ ಪೋರ್ಟ್ ಆಫೀಸರ್. ಓಕೆ. ಅವರ ಗ್ರ್ಯಾಂಡ್ ಮದರ್ ಅವರನ್ನು ಅಡಾಪ್ಟ್ ಆಗಿ ತೆಗೆದ್ರು, ಯಾಕೆಂದ್ರೆ ಅವರಿಗೆ ಏನು ಹುಡುಗರು ಇರ್ಲಿಲ್ಲ, ಸನ್ಸ್ ಇರ್ಲಿಲ್ಲ, ಅವರಿಗೆ ಡಾಟರ್ಸ್ ಇದ್ರು. ಅದಕ್ಕೆ ಅವರು ಶಾರುಖ್ ಖಾನ್ ಮದರಿಗೆ ಹೇಳಿದ್ರು, ಇಲ್ಲ ನನ್ಗೆ ಸಹ ನೋಡ್ಬೇಕು, ನನ್ಗೆ ಸಹ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಮಗ ಇದ್ರೆ ಹೇಗೆ ಆಗ್ತದೆ ಅಂತ. ಅದಕ್ಕೆ ಹಿ ವಾಸ್ ಅಡಾಪ್ಟೆಡ್ ಫಾರ್ ಫಸ್ಟ್ 5 years ಬೈ ಹಿಸ್ ಗ್ರ್ಯಾಂಡ್ ಮದರ್. ಮತ್ತೆ ಅವರು ಡೆಲ್ಲಿ ವಾಪಸ್ ಹೋದ್ರು, ಅವರ ಪೇರೆಂಟ್ಸ್ ಒಟ್ಟಿಗೆ ವಾಪಸ್ ಹೋದ್ರು. ಎಲ್ಲಾರ್ಗು ಒಂದ್ ಮನೆ ಬೇಕು. ಅಂಡ್ ಇವಾಗ ನಾವು ಬೆಂಗಳೂರಲ್ಲಿ ಮನೆ ಇದೆ ಅಂದ್ರೆ ವಿ ಆರ್ ಲಕ್ಕಿ ಅಬೌಟ್ ಇಟ್. ಬಟ್ ಇವಾಗ Tier 2 and Tier 3 ಸಿಟೀಸ್ ಅಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗ್ತದೆ. ಮಂಗಳೂರಲ್ಲಿ ಯಾವ ತರ ಇದೆ ರಿಯಲ್ ಎಸ್ಟೇಟ್? ನಾವು ಬೆಂಗಳೂರಿಂದ ಬಂದು ಇನ್ವೆಸ್ಟ್ ಮಾಡಂಗಿದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ ನಿಮಗೆ? ಮ್ಯಾಂಗ್ಳೂರ್ ಕರೆಂಟ್ ಮಾರ್ಕೆಟ್ ನೀವು ನೋಡಿದ್ರೆ ಬೂಮ್ ಫೇಸ್ ಅಲ್ಲಿ ಇದೆ. ನಮ್ ಜೊತೆಲಿ ಈಗ 7 lakh ಪ್ಲಸ್ ಪಾಪ್ಯುಲೇಷನ್ ಇದ್ದಾರೆ ಮಂಗಳೂರಲ್ಲಿ. ಮಲ್ಟಿಪಲ್ ರೀಜನ್ಸ್ ಇಂದ ಜನರು ಮೂವ್ ಆಗ್ತಾ ಇದ್ದಾರೆ ಮಂಗಳೂರಿಗೆ. ಕರೆಕ್ಟ್. ಅವರಿಗೆ ಮಂಗಳೂರಿನ ಮನೆ ಕಟ್ಟಬೇಕು ಒಂದು ಆಸೆ ಇದೆ, ಮಂಗಳೂರಿಂದ ವರ್ಕ್ ಮಾಡ್ಲಿಕ್ಕೆ ಒಂದು ಆಸೆ ಇದೆ. ಮಂಗಳೂರಲ್ಲಿ ಮತ್ತೆ ಈಗ ನೀವು ಮೊನ್ನೆ ನಿಮ್ ಟೆಕ್ನೋವೆನ್ಸಾ ಇವೆಂಟ್ ಇತ್ತಲ್ಲ, ಮೊನ್ನೆ ಪ್ರಿಯಾಂಕ್ ಖರ್ಗೆ ಸರ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಬಿಯಾನ್ ಬೆಂಗಳೂರು ಇನಿಷಿಯೇಟಿವ್. ಬಿಯಾನ್ ಬೆಂಗಳೂರು ಇನಿಷಿಯೇಟಿವ್ ಅಲ್ಲಿ ಮಂಗಳೂರು ವಾಸ್ ಹೈಲೈಟೆಡ್. ಕರೆಕ್ಟ್. ಆ ಮಂಗಳೂರಿಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೇಮ್ ಟೈಮ್ ಅಲ್ಲಿ ಲಾಟ್ ಆಫ್ ಮಿಡ್ ರೇಂಜ್ IT ಕಂಪನೀಸ್ ಆಲ್ರೆಡಿ ಮೂವ್ಡ್ ಇನ್ಸೈಡ್ ಬ್ಯಾಂಗ್ಳೂರ್. ಓಕೆ, ಕರೆಕ್ಟ್. ಯಾವ್ದಾದ್ರು ಬಂದಿದೆ? ಐ ಮೀನ್ ಇನ್ಫೋಸಿಸ್ ಇದೆ ಅಂತ. Infosys ಮುಂಚೆಯಿಂದ ಇದೆ, ಬಟ್ ಈಗ ಬೋಸ್ ಬರ್ತಾರೆ, ಅವ್ರ ರಿಸರ್ಚ್ ಸೆಂಟರ್ ಮಂಗಳೂರು. ನಮ್ಗೆ IT ಪಾರ್ಕ್ ಸ್ಯಾಂಕ್ಷನ್ ಆಗಿದೆ. ಮುಂದಕ್ಕೆ ಮೇ ಬಿ ಸ್ಟೇಡಿಯಂ ಸ್ಯಾಂಕ್ಷನ್ ಆಗ್ಬಹುದು ನಮ್ಗೆ. ಮಲ್ಟಿಪಲ್ ಪ್ರೈವೇಟ್ ಪ್ಲೇಯರ್ಸ್ ಇನ್ನೋವೇಟಿವ್ ಆಗಿ ಪ್ರಾಜೆಕ್ಟ್ಸ್ ಅನ್ನು ಮಾಡ್ತಾ ಇದ್ದಾರೆ ಈಗ ಎಕ್ಸಾಂಪಲ್ ನಾವು ಕಮರ್ಷಿಯಲ್ ಮಾಡ್ತೇವೆ, ರೆಸಿಡೆನ್ಷಿಯಲ್ ಮಾಡ್ತೇವೆ, ಗೇಟೆಡ್ ಪ್ಲಾಟೆಡ್ ಡೆವಲಪ್ಮೆಂಟ್ ಮಾಡ್ತೇವೆ. ಸೊ across multiple different verticals we are also working. Correct. Same with the other developers also, ಅವರು ಬೇರೆ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಬ್ರು ಡೆವಲಪರ್ ಇದ್ದಾರೆ ನಮ್ಮ ಮಂಗಳೂರಲ್ಲಿ, MGM, ಅವರು ಕೋವರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ. ಅಂಡ್ ದೇರ್ ಇಸ್ ಅ ಹ್ಯೂಜ್ ಡಿಮಾಂಡ್ ಆಲ್ಸೋ. ಕರೆಕ್ಟ್. ಸೇಮ್ ವೇ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ಗೆ ನಾವು ಮಾಡ್ತಾ ಇದ್ದೇವೆ, ಕಮರ್ಷಿಯಲ್ ರಿಯಲ್ ಎಸ್ಟೇಟ್ಗೆ ತುಂಬಾ ಡಿಮಾಂಡ್ ಇದೆ ಈಗ. ಆಬ್ವಿಯಸ್ಲಿ ನಿಮ್ಗೆ ಅದು ಡಿಮಾಂಡ್ ಫುಲ್ಫಿಲ್ ಮಾಡ್ಲಿಕ್ಕೆ ಎಲ್ಲರದ್ದು ಕ್ರೈಟೀರಿಯಾ ನಿಮ್ಗೆ ಸೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಅದು ಸಹ ಆಗ್ತದೆ. ಮುಂದಿನ 5 ವರ್ಷದಲ್ಲಿ ಮಂಗಳೂರು ಸ್ಪೇಸ್ ಎಷ್ಟು ಇದೆ ಅದು ಸಾಕಾಗೋದಿಲ್ಲ. ಅದಕ್ಕೆ ನಾರ್ದರ್ನ್ ಸೈಡ್ಗೆ ಇನ್ನಷ್ಟು ಡೆವಲಪ್ಮೆಂಟ್ ಟುವರ್ಡ್ಸ್ ಉಡುಪಿ, ದಟ್ ಈಸ್ ಸುರತ್ಕಲ್ ಉಡುಪಿ ಹೈವೇ. ಆ ಸೈಡ್ಗೆ ನಿಮ್ಗೆ ಡೆವಲಪ್ಮೆಂಟ್ ಆಗ್ತದೆ. ಈಗ ರೀಸೆಂಟ್ಲಿ ನಾವು ಬೀಚ್ ಸೈಡ್ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೇವೆ, ರೂವನ್ ಮರೀನಾ ಅಂತ. 433 ಅಪಾರ್ಟ್ಮೆಂಟ್ಸ್, ಆಲ್ ಸೀ ಫೇಸಿಂಗ್, ಜಸ್ಟ್ 100 meters away from the sea. ಇಂಥ ಪ್ರಾಜೆಕ್ಟ್ ನಿಮ್ಗೆ ಪ್ಯಾನ್ ಇಂಡಿಯಾ ಎಲ್ಲಿ ನಿಮ್ಗೆ ನೋಡ್ಲಿಲ್ಲ ಇಷ್ಟರ ತನಕ. ಮೇ ಬಿ ಐ ಮೈಟ್ ಬಿ ರಾಂಗ್, ಬಟ್ ಪ್ಯಾನ್ ಇಂಡಿಯಾ ಇಷ್ಟರ ತನಕ ಎಲ್ಲಿಯೂ ನೋಡ್ಲಿಲ್ಲ. ಸೊ ಅದು ಒಂದು ನಿಮ್ಗೆ ಜನರಿಗೆ ಒಂದು ನೋಡ್ಲಿಕ್ಕೆ ಒಂದು, ಅಂದ್ರೆ ಅವರಿಗೆ ಬಂದು ಇಲ್ಲಿ ಈ ಮಂಗಳೂರಿನ ಸಮುದ್ರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಸಿಟಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಮಗೆ ಕನೆಕ್ಟಿವಿಟಿ ಒಳ್ಳೇದಿದೆ. ನಿಮ್ಗೆ ಇಂಟರ್ನ್ಯಾಷನಲ್ ಟೂರ್ ಮಾಡ್ಲಿಕ್ಕೆ ದುಬೈ, ಎನಿವೇರ್ ಇನ್ ಗಲ್ಫ್ ಹೋಗ್ಲಿಕ್ಕೆ ನಿಮ್ಗೆ 3.5 hours to 4 hours ಇದು ಫ್ಲೈಟ್. ಅದು ನಿಮ್ಗೆ ಬೆಂಗಳೂರು ಬರ್ಲಿಕ್ಕೆ ರಿಯಲಿಸ್ಟಿಕ್ಲಿ ಅದು 30 minutes ಇದು ಫ್ಲೈಟ್. ಬಟ್ ನಿಮ್ಗೆ ಸೆಕ್ಯೂರಿಟಿ ಅಲ್ಲಿ ಸೇರಿದಾಗ ನಿಮ್ಗೆ 2 hours ಒಳಗೆ ನಿಮ್ ಬೆಂಗಳೂರು ನಿಮ್ಗೆ ರೀಚ್ ಆಗ್ಬೋದು. ರೈಲ್ವೆ ಕನೆಕ್ಟಿವಿಟಿ ಇದೆ ನಮ್ಮ ಹತ್ರ, ಬಸ್ ಕನೆಕ್ಟಿವಿಟಿ ಇದೆ. ಇಂಡಿಯಾದ ಫಸ್ಟ್ ಪೋರ್ಟ್ ಓಪನ್ ಆಯ್ತು ಮಂಗಳೂರಲ್ಲಿ. ಈಗ ನಾವು ಇಲ್ಲಿ ಶಾರುಖ್ ಖಾನ್ ಗ್ರ್ಯಾಂಡ್ ಫಾದರ್ ಅಲ್ಲಿ ಪೋರ್ಟ್ ಆಫೀಸರ್ ಆಗಿದ್ರು. ಸೊ ಮಂಗಳೂರಲ್ಲಿ ಇಂಥ ತುಂಬಾ ಫೆಸಿಲಿಟೀಸ್ ಇದೆ, ಮಲ್ಟಿಪಲ್ ಡಿಫ್ರೆಂಟ್ ಫೆಸಿಲಿಟೀಸ್. ಸೊ ವಿ ಆರ್ ಆಲ್ಸೋ ಟ್ರೈಂಗ್ ಟು ಪ್ರಮೋಟ್ ಯುವರ್ ಮೋರ್. ಮತ್ತೆ ಮಂಗಳೂರು ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಒಂದು ಆಸೆ ಇದೆ ಕಿ ಸಿಟಿ ಇನ್ನೂ ಗ್ರೋ ಆಗ್ಬೇಕು, ಸಿಟಿ ಇನ್ನೂ ಡೆವಲಪ್ ಆಗ್ಬೇಕು. ಅದು ನಮ್ದು ಆಸೆ, ನಾಟ್ ಜಸ್ಟ್ ಆಸ್ ಅ ಓನ್ ಕಾರ್ಪೊರೇಷನ್, ಬಟ್ ಎವ್ರಿವನ್ ಇನ್ ದ ಸಿಟಿ ಆಫ್ ಮ್ಯಾಂಗ್ಳೂರ್. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈಗ ಬ್ಯಾಂಗ್ಳೂರ್ ಬೂಮ್ ಆದಾಗ, IT ಬಂದಾಗ ಬ್ಯಾಂಗ್ಳೂರ್ ವಾಸ್ ನಾಟ್ ಪ್ರಿಪೇರ್ಡ್ ಆ ಒಂದು ಬೂಮ್ಗೆ, ಅಷ್ಟೊಂದು ಇದಕ್ಕೆ. ನಾನ್ ಮಂಗ್ಳೂರಲ್ಲಿ ನೋಡಿರೋದ್ರಿಂದ ಬರೀ ಹೈವೇ ದೊಡ್ಡದಿದೆ ಬಿಟ್ರು ಊರಲ್ಲೆಲ್ಲ ಸ್ವಲ್ಪ ಸ್ಮಾಲ್ ರೋಡ್ಸ್ ಹಂಗೆ ಇದೆ. ಈಸ್ ಮ್ಯಾಂಗ್ಳೂರ್ ಪ್ರಿಪೇರ್ಡ್ ಟು ಟೇಕ್ ದಟ್ IT ಬೂಮ್? In a way, yes, we are very much prepared. And
ಅಲ್ಲ ಬಿಕಾಸ್ ಹೇಳ್ತೀನಿ ಮೆಟ್ರೋ ಇಲ್ಲ, ಹೌದು. ಬರೀ ಲೋಕಲ್ ಬಸ್ ಮೊನೋಪಲಿ. ಮೊನೋಪಲಿ ಲೋಕಲ್ ಬಸ್ ಮೊನೋಪಲಿ ಮೊನೋಪಲಿ. ಓಕೆನಾ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಲೋಕಲ್ ಬಸ್ ಅಲ್ಲಿ ಒಂದು. ಅದು ಬಿಟ್ರೆ ವೆನ್ ಯು ಅಂದ್ರೆ ಬೆಂಗಳೂರು ಕಷ್ಟಪಡ್ತಿದ್ದ ಅದಕ್ಕೆ ಈಗಲೂ ಮೆಟ್ರೋ ಆಗ್ತಾ ಇದೆ, ಹೌದು. ಇನ್ನ ಕರೆಕ್ಟ್ ಆಗಿಲ್ಲ, ಎಂಡ್ ಮೈಲ್ ಕನೆಕ್ಟಿವಿಟಿ ಇಲ್ಲ ಬ್ಯಾಂಗ್ಳೂರಲ್ಲಿ. ಬಟ್ ಮ್ಯಾಂಗ್ಳೂರ್ ಪ್ರಿಪೇರ್ಡ್ ಆಗಿದ್ಯಾ ಇಫ್ ಅಟ್ ಆಲ್ ಒಂದು ನೆಕ್ಸ್ಟ್ 10 years ಅಲ್ಲಿ ತುಂಬಾ ಬೂಮ್ ಆಗೋಯ್ತು, ನೀವು ಹೇಳ್ದಂಗೆ ಉಡುಪಿಯವ್ರಿಗೂ ಹೊಟ್ಟೋಯ್ತು ಅಂತಂದ್ರೆ ತಗೊಳಕ್ಕಿದ್ಯಾ ಮಂಗ್ಳೂರ್ಗೆ ಕೆಪಾಸಿಟಿ? ತಗೊಳ್ಳಿಕ್ಕೆ ಕೆಪಾಸಿಟಿ ಇದೆ. ಈಗ ನೀವು ನೋಡಿ ನಿಮ್ಗೆ ಬೂಮ್ ಬಂದ ನಂತರ ಮೆಟ್ರೋ ಎಲ್ಲ ಬಂತಲ್ಲ. ಅಲ್ಲ ಅಂದ್ರೆ ಅದರ ಮುಂಚೆಯೂ ಫ್ರೇಮ್ ವರ್ಕ್ ನೀವು ಮಾಡ್ತಾ ಇದ್ದೀರಿ, ನೀವು ರೋಡ್ ವರ್ಕ್ ಮಾಡ್ತಾ ಇದ್ದೀರಾ ಅವಾಗ. ಬಟ್ ಮಂಗಳೂರಿಗೆ ಸಹ ಒಂದ್ಸಲ ನಾವು ಅದು ಡಿಮಾಂಡ್ ಇನ್ನಷ್ಟು ಗ್ರೋ ಆಗುವಾಗ ಮತ್ತೆ ನಿಮ್ಗೆ ಇನ್ನೂ ಫೆಸಿಲಿಟೀಸ್ ತರಲಿಕ್ಕೆ ಆಗುತ್ತೆ. ಈಗ NEC ನಿಮ್ಗೆ ಖಾಲಿ ಆನ್ ಆವರೇಜ್ ಬೇಸಿಸ್ 200 to 300 ಪೀಪಲ್ ಬರ್ತಾರೆ ನಿಮ್ಮ ಮೆಟ್ರೋ ಅಲ್ಲಿ. ಬೆಂಗಳೂರು ಇದು ಕೆಪಾಸಿಟಿ ಇಲ್ಲ. ಆವಾಗ ನಿಮ್ಗೆ ಮೆಟ್ರೋ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಿಮ್ಗೆ ವರ್ಕೌಟ್ ಆಗಲ್ಲ. ಬೆಂಗಳೂರು ನಮ್ದು ಕರೆಂಟ್ಲಿ ಪಾಪ್ಯುಲೇಷನ್ ಅದಕ್ಕೆ ಸಣ್ಣದಾಯ್ತು. ಬಟ್ ನೀವು ಇನ್ನೂ 2 ವರ್ಷದಲ್ಲಿ ನೋಡಿದ್ರೆ ಆವಾಗ ಮೆಟ್ರೋ ಸ್ಯಾಂಕ್ಷನ್ ಆಗ್ತದೆ, ರೋಡ್ಸ್ ಇನ್ನಷ್ಟು ಸ್ಯಾಂಕ್ಷನ್ ಆಗ್ತದೆ, ಡೆವಲಪ್ಮೆಂಟ್ ಇನ್ನಷ್ಟು ಸ್ಯಾಂಕ್ಷನ್ ಆಗ್ತದೆ. ಅಲ್ಲ ಬಟ್ ಸ್ಯಾಂಕ್ಷನ್ ಅದೇ ಪ್ರಾಬ್ಲಮ್ ಆಗಿತ್ತು ಬ್ಯಾಂಗ್ಳೂರ್ಗೆ. ಬರ್ಲಿ ನೋಡೋಣ ಅಂತ ಕೂತ್ಕೊಂಡಾಗೆ ಆ ಸ್ಕೇಲ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟು ಬೇಗ ಬೆಳೀತೆ ಅಂತ. ನಾನು ನಾಗ್ಪುರ್ಗೆ ಹೋದಾಗ, ನಾಗ್ಪುರ್ ಆಲ್ಸೋ ಟೈರ್ 2 ಇದು, ಹೌದು. ಬಟ್ ಮೆಟ್ರೋ ಕಂಪ್ಲೀಟ್ ಆಗಿಬಿಟ್ಟಿದೆ. ಅಂದ್ರೆ 2 ಲೈನ್ ಇದೆ, 2 ಲೈನು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಿದೆ. ಅಂಡ್ ಕರ್ನಾಟಕದಲ್ಲೇ ಅನ್ಸುತ್ತೆ ಮೋಸ್ಟ್ಲಿ ಒಂದೇ ಸ್ಟೇಟು ಬರೀ ಇನ್ನ ಒಂದೇ ಲೈನ್ ಇದೆ. ಐ ಥಿಂಕ್ ತಮಿಳ್ನಾಡು ಒಂದು ಇರ್ಬೋದು ಅಷ್ಟೇ. ಬೇರೆ ಆಲ್ಮೋಸ್ಟ್ ಬೇರೆ ಬೇರೆ ಇದರಲ್ಲಿ ಎರಡೆರಡು ಎರಡೆರಡು ಹೌದು. ಊರೆಲ್ಲಾರು ಇದೆ. ಕರ್ನಾಟಕದಲ್ಲಿ ಮ್ಯಾಂಗ್ಳೂರ್, ಮೈಸೂರಿಗೆ ಬೇಡ ಬಿಕಾಸ್ ರೋಡ್ಸ್ ಆರ್ ವೆರಿ ವೈಡ್ ಅಂಡ್ ದೆನ್ ಚಿಲ್. ಮಂಗ್ಳೂರ್ಗೆ ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲ, ಮಂಗಳೂರು ನಾನ್ ಸಹ ಹೇಳ್ತೀನಿ ಬೇಕು. ಬಟ್ ಮಂಗಳೂರಲ್ಲಿ ಈಗ ಸದ್ಯಕ್ಕೆ ನೀವು ನೋಡಿದ್ರೆ ಕನೆಕ್ಟಿವಿಟಿ ಇಸ್ ಗುಡ್. ಹೋಮ್ ಟು ಆಫೀಸ್ ಇಸ್ 5 to 15 minutes. ಯಾಕಂದ್ರೆ ಜನ ಇಲ್ಲ. ಜನ ಇಲ್ಲ ಬಟ್ ಆದ್ರೂ ಈಗ ಜನ ಬರ್ತಾ ಇದ್ದಾರೆ. ಈಗ ಸಹ ನಮ್ಗೆ ಫೀಲ್ ಆಗ್ತಿದೆ ಓಕೆ ನೋ ಪ್ರಾಬ್ಲಮ್, ಇಟ್ ಇಸ್ ನಾಟ್ ಎಟ್ ಅ ಪ್ರಾಬ್ಲಮ್. ಇಯರ್ ಓವರ್ ಇಯರ್ ಆಸ್ ಇಸ್ ಈ ಪಾಪ್ಯುಲೇಷನ್ ಇನ್ಕ್ರೀಸ್, ಅದರ ಪ್ರಕಾರ ಅವರು ಅಡ್ಜಸ್ಟ್ ಮಾಡಿ ಹೋಗ್ತಾರೆ. ಮಾಡ್ಬೇಕು. ಸೇಮ್ ಟೈಮ್ ಅಲ್ಲಿ ಅದು ಇದು ನೀವು ಏನ್ ಹೇಳ್ತಾರೆ ಮೆಟ್ರೋಗೆ ಇನ್ನೊಂದು ಬೆಟರ್ ಕನೆಕ್ಟಿವಿಟಿ ಅಂದ್ರೆ ಇನ್ನಷ್ಟು ಡೆವಲಪ್ ಆಗ್ಲಿಕ್ಕೆ ಅದು ಸಹ ಸಿಸ್ಟಮ್ ಬರ್ತದೆ ಅದಕ್ಕೆ. ಮಂಗಳೂರಲ್ಲಿ ನೀವು ನೋಡಿ ನಮ್ಗೆ ಸಿಟಿ ಒಳಗಿಂದ ಟ್ರೈನ್ಸ್ ಬರ್ತದೆ. ಸೊ ವಿ ಹ್ಯಾವ್ ದ ಇನ್ಫ್ರಾಸ್ಟ್ರಕ್ಚರ್. It is definitely possible. And I'm sure that in the current departments and everything, this is already planned, already sanctioned. Maybe announced ಮಾಡಲಿಲ್ಲ ಇನ್ನು. And I'm sure it is being planned. ಸೊ ಮಂಗಳೂರಲ್ಲಿ ನನಗೆ ಇಷ್ಟ ಆಗೋದು ಮೇನ್ಲಿ ರೋಡ್ಸ್. ಎಲ್ಲ ಕಡೆ ಸಿಮೆಂಟ್ ರೋಡ್ಸ್ ಇದೆ. ಅದನ್ನ ಬಿಟ್ರೆ ದ ಫುಡ್ ಇಸ್ ಅಮೇಝಿಂಗ್. ಬೆಸ್ಟ್ ಐಸ್ ಕ್ರೀಮ್ ಸಿಗುತ್ತೆ, ಬೆಸ್ಟ್ ಗೀರೋಸ್ ಸಿಗುತ್ತೆ. ಅದಕ್ಕಿಂತ ಮೇನ್ ಆಗಿ ಎಜುಕೇಶನ್ ಹಬ್ ಆಗಿದೆ ಮಂಗಳೂರು. ಅದರಿಂದ ರಿಯಲ್ ಎಸ್ಟೇಟ್ ಏನಾದರೂ ಬೂಮ್ ಆಯ್ತಾ ಒಂದು ಫೇಸ್ ಆದ್ಮೇಲೆ? ಬಿಕಾಸ್ ನಾವು ಬಂದಾಗ 2011-12 ಬಂದ್ವಿ ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ ಉತ್ತರ ಕರ್ನಾಟಕ ಅಲ್ಲಿ ಇಲ್ಲಿ ಇಂದ ಬಂದ್ರು. ಅದರಿಂದ ಬೂಮ್ ಆಯ್ತಾ ಮಂಗಳೂರು, ಅಥವಾ ಜನರಲಿ ಆಸ್ ಅ ಸಿಟಿ ಗ್ರೋ ಆಗಿದ್ದಕ್ಕಾಯ್ತಾ? ಅಂಡ್ ಆ ಕ್ವಶನ್ ಇನ್ನೊಂದ್ಸಲ ಬರ್ತೀನಿ, ವಿಚ್ ಆರ್ ದ ಪ್ಲೇಸಸ್ ಪೀಪಲ್ ಫ್ರಮ್ ಬೆಂಗಳೂರು ಆರ್ ಅದರ್ ಸಿಟಿ ಶುಡ್ ಇನ್ವೆಸ್ಟ್ ಇನ್ ಮಂಗಳೂರು? ಲೈಕ್ ಬಿಜಯ್ ಆಗಿರ್ಬೋದು ಅಥವಾ ಕೊಡಿಯಾಲ್ ಬೈಲ್ ನಾನಿದ್ದೆ, ತುಂಬಾ ಏರಿಯಾಸ್ ಇದೆ. ಯಾವುದು ಆ ಥರ ಹಾಟ್ ಸ್ಪಾಟ್ಸ್ ಮಂಗಳೂರಲ್ಲಿ? ಟುವರ್ಡ್ಸ್ ನಾರ್ತ್ ಸೈಡ್ ಇನ್ವೆಸ್ಟ್ ಮಾಡೋದು ಬೆಟರ್. ಯಾಕಂದ್ರೆ ಆ ಏರಿಯಾಗೆ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ನೋಡ್ತೀರಾ. ದಟ್ ಇಸ್ ದ ಸೌತ್ ಕ್ಯಾನ್ರಾ ಬೆಲ್ಟ್. ನಿಮ್ಗೆ ಸುರತ್ಕಲ್ ಮುಲ್ಕಿ ಹೆಂಗಿದೆ? ಮುಲ್ಕಿ ಆಚೆನೆ ಇದೆ. ಅದೇ ಅಂದ್ರೆ ಆಚೆನೆ ಇದೆ, is it a good place to invest now? Yeah, because it is the surfing capital of India. So that side you will see huge development. That whole stretch you will see insane development. ಆ ಸ್ಟ್ರೆಚ್ ಅಲ್ಲಿ ನಾವು ಈಗ ಸುರತ್ಕಲ್ ಕವರ್ ಮಾಡಿದ್ದೇವೆ, ಮುಲ್ಕಿ ತನಕ ಕವರ್ ಮಾಡಿದ್ದೇವೆ. ನಾವು ಒಂದು 3 ಪ್ರಾಜೆಕ್ಟ್ ಮಾಡಿದ್ದೇವೆ ಆ ಸೈಡ್ ಅಲ್ಲಿ. ಇನ್ನು ಉಡುಪಿ ಸೈಡಿಗೆ ಹೋಗ್ತೇವೆ, ಮತ್ತೆ ಆ ಸ್ಲೋದ ಸ್ಟ್ರೆಚ್ ಅನ್ನು ಕವರ್ ಮಾಡ್ತೇವೆ ನಾವು. ಸೊ ಇನ್ ಎಸೆನ್ಸ್ ನಾವು ಒಂದು ಪ್ಲೇಯರ್. ಮಂಗಳೂರಲ್ಲಿ 50+ ಪ್ಲೇಯರ್ಸ್ ಇದ್ದಾರೆ. ಸೊ ಅವರು ಸಹ ಇನ್ನಷ್ಟು ಇನೋವೇಟಿವ್ ಪ್ರಾಡಕ್ಟ್ಸ್ ತರ್ತಾರೆ. ಈಗ ನಾವು ರಿವರ್ ಸೈಡ್ ಪ್ರಾಜೆಕ್ಟ್ ತಂದಿದ್ದೇವೆ, ಅವರು ಬೇರೆ ಅಂತ ಒಂದು ಪ್ರಾಜೆಕ್ಟ್ ತರ್ತಾರೆ. ಸೊ ಮಲ್ಟಿಪಲ್ ಡಿಫ್ರೆನ್ಸ್ ಪ್ರಾಜೆಕ್ಟ್ಸ್ ಬರ್ತದೆ. ಆ ಸ್ಟ್ರೆಚ್ ನಿಮ್ಗೆ ಡೆವಲಪ್ ಆಗ್ತದೆ. ಅದಕ್ಕೆ ಲ್ಯಾಂಡ್ ವ್ಯಾಲ್ಯೂ ಈಗ ನೀವು ನೋಡಿದ್ರೆ ಲ್ಯಾಂಡ್ ವ್ಯಾಲ್ಯೂ ಇಸ್ ಡೆಫಿನೆಟ್ಲಿ ಇನ್ಕ್ರೀಸ್ಡ್. Per square feet it is gone, within the city per square feet can range from 6,000 to 12,000. Almost Bangalore rate is coming now. Soon. We are not at the stage where we can take in Bangalore rates. ಇವಾಗ ಎಷ್ಟಿದೆ ಫಿಗರ್? 6,000 to 12,000. Okay, ಅದೇ ರೇಂಜ್. Depends on the area. 12,000. Yeah. Okay. I mean you can go as low as 4,500 in very quiet suburban area that is towards the northeast side of Bangalore. But towards the northern side of Bangalore you can expect rates going well over 6,000 per square feet. ಈಗ ಕರೆಂಟ್ಲಿ ಎಷ್ಟಿದೆ? ಅಂದ್ರೆ ಸೇ ಸೂರತ್ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗ್ತದೆ. ಈಗ NEC ನೀವು ಅಲ್ಟ್ರಾ ಲಕ್ಸರಿ ಮಾಡ್ತೀರಾ? ಇಲ್ಲ, ಜಸ್ಟ್ ಪ್ಲಾಟಿಗೆ ನೀವು ಒಂದು 8 lakhs plus
8 to 10 lakhs plus. Hmm. And if it is a developed, you can expect between 12 to 18 definitely. Decent. ಓಕೆ ಓಕೆ ಆ್ಯಂಡ್ ನೀವು ಹೇಳಿದ್ರಿ ಮುಂಬೈನ ನಾನು ಮಂಗಳೂರಿಗೆ ಕಂಪೇರ್ ಮಾಡ್ತೀನಿ. ಮೇ ಬಿ ಆ ಲೆವೆಲ್ ಸ್ಕೇಲಲ್ಲಿ ಇಲ್ಲ ಮಂಗಳೂರು, ಬಟ್ ಸ್ಟಿಲ್ ಆ ಸಿ ಫೇಸಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ಇಟ್ಸ್ ಪ್ರಿಟಿ ಮಚ್ ದ ಸೇಮ್, ಅದೇ ಕೋಸ್ಟ್ ಲೈನ್ ಶೇರ್ ಮಾಡುತ್ತೆ. ನೀವು ಒಂದು ರಿವರ್ ಸೈಡ್ ಪ್ರಾಜೆಕ್ಟ್ ಅಥವಾ ಬೀಚ್ ಫೇಸಿಂಗ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಏನೇನು ಕ್ಲಿಯರೆನ್ಸಸ್ ತಗೋಬೇಕಾಗುತ್ತೆ? ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ನಾರ್ಮಲ್ ರಿಯಲ್ ಎಸ್ಟೇಟ್? Multiple different factors to take into account, multiple different government paperwork that need to be cleared. ಓಕೆ ಸೊ ನೀವು ಪೇಪರ್ ವರ್ಕಲ್ಲಿ ನೋಡ್ತೀರಾ, ಅದು ಮುಂಚಿನ ಪ್ರಾಪರ್ಟಿ ಯಾರು ಮುಂಚಿನ ಓನರ್ಸ್ ಇದ್ದಾರೆ, ಲಿಟಿಗೇಷನ್ ಅದೆಲ್ಲ ನೀವು ಚೆಕ್ ಮಾಡ್ತೀರಾ. ಮತ್ತು ನೀವು ನಿಮ್ಮದು CRZ ಮತ್ತು ಗೌರ್ಮೆಂಟ್ ಅಥಾರಿಟೀಸ್ ಯಾವ ಸಿಟಿ ಕಾರ್ಪೊರೇಷನ್ ಅಥಾರಿಟಿ ಒಳಗೆ ಬೀಳ್ತದ, ಪಂಚಾಯತ್ ಅಥಾರಿಟಿ ಒಳಗೆ ಬೀಳ್ತದ, ಇದೆಲ್ಲ ನೀವು ರಿಯಲ್ ಎಸ್ಟೇಟ್ ನೋಡಿದಾಗ ನಿಮಗೆ ಒಂದು ಪ್ರಾಜೆಕ್ಟ್ ಕಟ್ಟಲಿಕ್ಕೆ 73 ಪ್ಲಸ್ ಏಜೆನ್ಸಿಗೆ ನೀವು ಹೋಗಬೇಕು. ಓಕೆ ಎಲ್ಲರ ಹತ್ರ ಪೇಪರ್ ವರ್ಕ್ ಕ್ಲಿಯರ್ ಮಾಡಬೇಕು, ಎಲ್ಲರಿಗೆ ಲೈಸೆನ್ಸ್ ತಗೊಳ್ಬೇಕು, ರೇರಾ ಲೈಸೆನ್ಸ್ ತಗೊಳ್ಬೇಕು. ಸೊ ದೇ ಆರ್ ಲಾಟ್ ಆಫ್ ಡಿಫ್ರೆಂಟ್ ಕಂಪ್ಲೈನ್ಸಸ್ ಬಿ ಡನ್, ವಿಚ್ ಇಸ್ ಅ ಗುಡ್ ಥಿಂಗ್. ರಿಯಲ್ ಎಸ್ಟೇಟ್ ಮಾರ್ಕೆಟಲ್ಲಿ ಇಂಥ ಕಂಪ್ಲೈನ್ಸ್ ಬೇಕು ನಮಗೆ. ಬಟ್ ಸೇಮ್ ಟೈಮಲ್ಲಿ ಕಂಪ್ಲೈನ್ಸು ನಮಗೆ ಎಫಿಷಿಯೆಂಟ್ ಆಗಿ ಸ್ಪೀಡ್ ಆಗಿ ಇರಬೇಕು. ಓಕೆ ಒಂದು ಫೈಲಿಗೆ 2 ವರ್ಷ ಕಾಯೋದು, 1 ವರ್ಷ ಕಾಯೋದು, 6 ಮಂತ್ಸ್ 8 ಮಂತ್ಸ್ ಕಾಯೋದು, ಅದು ನಾಟ್ ಎಫಿಷಿಯೆಂಟ್. ಆವಾಗ ಏನಾಗ್ತದೆ, ನಿಮ್ಮ ಹಣ ಪಾಕ ಆಗಿರ್ತದೆ. ನೀವು ಮತ್ತೆ ಕ್ಯಾಪಿಟಲ್ ಅಪ್ರಿಷಿಯೇಷನ್ಗೆ, ಕ್ಯಾಪಿಟಲ್ ಗೇನ್ಸ್ಗೆ ನೀವು ಇನ್ನೂ ರೇಟ್ ಜಾಸ್ತಿ ಮಾಡ್ತೀರಾ. ಜಾಸ್ತಿ ಮಾಡಿದಾಗ ನೀವು ಇನ್ಫ್ಲೇಷನ್ಗೆ ಬೀಟ್ ಮಾಡಲಿಕ್ಕೆ ನೀವು ರೇಟ್ ಜಾಸ್ತಿ ಮಾಡಬೇಕಾಗ್ತದೆ. ಕರೆಕ್ಟ್. ಆವಾಗ ಏನಾಗ್ತದೆ, ನಿಮ್ಮ ರಿಟರ್ನ್ಸಿಗೂ ನಿಮಗೆ ಡ್ಯಾಮೇಜ್ ಸಿಗ್ತದೆ. ಯುವರ್ ಪ್ರಾಫಿಟ್ ಮಾರ್ಜಿನ್ ಗೋಸ್ ಲೋವರ್. ರೈಟ್. ಮೋರ್ ಓವರ್ ಈವನ್ ಟು ದ ಜನರಲ್ ಕನ್ಸ್ಯೂಮರ್, ಅವರಿಗೆ ಪ್ರೈಸ್ ಜಾಸ್ತಿ ಆಗ್ತದೆ. ಆವಾಗ ಅವರಿಗೆ ಬೈ ಮಾಡಲಿಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ಇನ್ಕಮ್ ಮೇ ಇನ್ಕ್ರೀಸ್, ಬಟ್ ಕನ್ಸ್ಯೂಮರ್ ಬಿಹೇವಿಯರ್ ಕೆನಾಟ್ ಚೇಂಜ್ ಓವರ್ ನೈಟ್. ಕರೆಕ್ಟ್. ಕನ್ಸ್ಯೂಮರ್ ಬಿಹೇವಿಯರ್ ಚೇಂಜ್ ಆಗಲಿಕ್ಕೆ ಅದು ಸಬ್ಕಾನ್ಷಿಯಸ್ಲಿ ನೀವು ಚೇಂಜ್ ಮಾಡ್ತಾ ಇರ್ತೀರಾ. ಈಗ ನೀವು ನನಗೆ ಕೇಳಿದ್ದೀರಾ ಎಷ್ಟು ಬರ್ತದೆ ಪರ್ಸೆಂಟಿಗೆ ಸುರತ್ಕಲ್ ಏರಿಯಾ. ಕರೆಕ್ಟ್. ಈಗ ಮುಂದಕ್ಕೆ ಮೇ ಬಿ ಅದು ಕ್ಯಾಚ್ ಆಗ್ತದೆ, ಜನರು ಇದು ರೇಟ್ ಅನ್ನು ಹೇಳ್ತಾರೆ. ಬಟ್ ಈ ಕರೆಂಟ್ ಮಾರ್ಕೆಟ್ ನೋಡಿದ್ರೆ ನನಗೆ ಕನ್ಸ್ಯೂಮರ್ ಬಂದು ಹೇಳ್ತಾರೆ ಕಿ ಇಲ್ಲ ನನಗೆ 2.5 ಲಕ್ಷಕ್ಕೆ, ನನಗೆ 3 ಲಕ್ಷಕ್ಕೆ ಸೂರತ್ಕಲ್ಲಲ್ಲಿ ಪ್ಲಾಟ್ ಬೇಕು. ಒಳಗಿನ ಏರಿಯಾದಲ್ಲಿ ಸಿಗ್ತದೆ. ಮೇನ್ ರೋಡ್ ಅಲ್ಲಿ ನಿಮ್ಗೆ ಅಂತ ರೇಟ್ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಸ್ಪೆಷಲಿ ಫಾರ್ ಡೆವಲಪ್ಡ್ ಏರಿಯಾ. NEC ಮುಂಚಿನ ಟೆನೆಂಟ್ ಇನ್ನಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ, ಅಲ್ಲಿ ಲೆವೆಲ್ ಮಾಡಿದ್ದಾರೆ, ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ಅವರಿಗೆ ಆಬ್ವಿಯಸ್ಲಿ ಅದು ಕಾಸ್ಟ್ ರಿಕವರ್ ಆಗ್ಬೇಕಲ್ಲ. ಕರೆಕ್ಟ್. ಸೊ ಅದೇ ಎಲ್ಲ ಫ್ಯಾಕ್ಟರ್ಸ್ ಅನ್ನು ನೀವು ಒಟ್ಟಿಗೆ ಸೇರಿದಾಗ ತುಂಬಷ್ಟು ಪೇಪರ್ ವರ್ಕ್ ಇರ್ತದೆ. ಮತ್ತೆ ಅದು ಪೇಪರ್ ವರ್ಕ್ ನ್ಯಾವಿಗೇಟ್ ಮಾಡಲಿಕ್ಕೆ ಇನ್ನಷ್ಟು ನಿಮ್ಗೆ ಕಷ್ಟ ಇರ್ತದೆ. ಬಟ್ ಲಕ್ಕಿಲಿ ನಾವು ಒಳ್ಳೆಯ ಜನರಿದ್ದಾರೆ ಇಂಡಸ್ಟ್ರಿ ಒಳಗೆ, ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಲಾಯರ್ಸು ಕರೆಕ್ಟ್ ಗೈಡ್ ಮಾಡ್ತಾರೆ, ಅಡ್ವೊಕೇಟ್ಸ್ ಕರೆಕ್ಟ್ ಗೈಡ್ ಮಾಡ್ತಾರೆ. ದೇ ಆರ್ ಗುಡ್ ಪೀಪಲ್ ಇನ್ ದ ಇಂಡಸ್ಟ್ರಿ ಆಸ್ ವೆಲ್. ಸೊ ನೋ ಹೂ ಯು ಆರ್ ಪರ್ಚೇಸಿಂಗ್ ಫ್ರಮ್, know what you're doing, and try and figure out the paperwork well before putting your hands in the dirt. ಗಾಟ್ ಇಟ್. ಸೊ ಡಿಯಾನ್, ನೀವು ಜೆನ್ಜಿ ಆ್ಯಂಡ್ 30 years ಆಯಿತು ರೋಹನ್ ಕಾರ್ಪ್ ಸ್ಟಾರ್ಟ್ ಆಗಿ. ಕೆಲವೊಂದು ಪ್ರಾಕ್ಟೀಸಸ್ ಟ್ರೆಡಿಷನಲಿ ಫಾಲೋ ಮಾಡ್ತಾ ಬಂದಿರ್ತಾರೆ, ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಬಟ್ ಜೆನ್ಜೀಸ್ ಆರ್ ಜಸ್ಟ್ ಲೈಕ್ ಅಭಿಷೇಕ್ ವಾಸ್ ಟೆಲ್ಲಿಂಗ್, ಕ್ಲಿಯರ್ ಹಿಂಗೆ ಆಗಬೇಕು ಹೀಗೆ ಆಗಬೇಕು ಅಂತ. ಟ್ರೆಡಿಷನ್ ಮತ್ತು ಜೆನ್ಜಿ ವ್ಯಾಲ್ಯೂಸ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಆಸ್ ಅ ಡೈರೆಕ್ಟರ್? ಒಮ್ಮೆ ಏನಾಗ್ತದೆ ಅಂದರೆ ನನಗೆ ಒಂದು ಐಡಿಯಾ ಬರ್ತದೆ. ನಾನು ರೈಟ್ ಅಂತ ನಾನು ಹೇಳೋದಿಲ್ಲ, ಬೇರೆಯವರು ರಾಂಗ್ ಅಂತ ಹೇಳೋದಿಲ್ಲ. ಬೇರೆಯವರು ರೈಟ್ ಅಂತ ಹೇಳಿದ್ರೆ ನಾನು ರಾಂಗ್ ಅಂತ ನಾನು ಹೇಳೋದಿಲ್ಲ. ಐ ವಿಲ್ ಪುಟ್ ದ ಐಡಿಯಾ ಔಟ್. ಮೇ ಬಿ ಈ ಟೈಮಿಗೆ ನನ್ನ ಐಡಿಯಾ ವರ್ಕೌಟ್ ಆಗೋದಿಲ್ಲ. ಸೊ ಮೇ ಬಿ ಮುಂದಕ್ಕೆ ಅದು ಫ್ಯೂಚರ್ ಟೈಮಲ್ಲಿ ವರ್ಕ್ ಆಗ್ಬೋದು. ಎನಿ ಎಕ್ಸಾಂಪಲ್ಸ್ ರಿಯಲ್ ಲೈಫ್ ನಿಮಗೆ ಆಗಿರೋದು ಈ ಥರ? ಬಿಕಾಸ್ ಆಗಿರೋದಕ್ಕೆ ಹೇಳ್ತಾ ಇರ್ತೀರ, ಕೆಲವೊಂದು ಐಡಿಯಾಸ್ ಕೊಟ್ಟಿರ್ತೀನಿ ವರ್ಕ್ ಆಗಲ್ಲ ಅಂತ ಹೇಳಿರ್ತಾರೆ ಡ್ಯಾಡಿ ಅವ್ರ ಸಮ್ಮನ್ ಇನ್ ದ ಟೀಮ್. ಯಾವ್ದು ಆ ಥರ ನಿಮಗೆ ಆಗಿರೋದು ಒಂದು ಅಂತ ನಂಗೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಆಗೋದಿಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಸ್ಪೆಸಿಫಿಕ್. ಈಗ ಎನಿಸಿ ನಾನು ಒಂದು ಮನಸ್ಸಿಗೆ ಬರ್ತಾರೆ, ನಾನು ಪ್ರಾಪರ್ ದುಬೈ ಸ್ಟೈಲ್ ಆರ್ ನ್ಯೂಯಾರ್ಕ್ ಸ್ಟೈಲ್ ಬ್ರೋಕರೇಜ್ ನನಗೆ ಎಸ್ಟಾಬ್ಲಿಷ್ ಮಾಡಬೇಕು. ಓಕೆ. ಬಟ್ ಈಗಕ್ಕೆ ಮಾರ್ಕೆಟ್ ಅಷ್ಟು ಪ್ರೊಫೆಷನಲ್ ಆಗಲಿಲ್ಲ. ಈ ಸೇಲ್ಸ್ ಗೆಟ್ಸ್ ಟು ದ್ಯಾಟ್ ಲೆವೆಲ್. ಅದು ಚೇಂಜ್ ಆಗ್ಲಿಕ್ಕೆ ನಿಮ್ಗೆ ಇನ್ನೊಂದು 5 ವರ್ಷ ಟೈಮ್ ಬೇಕು ನಿಮ್ಗೆ. ಯಾಕೆಂದ್ರೆ ನಮ್ ಕರೆಂಟ್ ಪಾಪ್ಯುಲೇಷನ್, ಕರೆಂಟ್ ಯಾರು ಎಜುಕೇಶನ್ ಸಿಸ್ಟಮ್ ಇದೆ, ಅದರಲ್ಲಿ ಚೇಂಜಸ್ ಬರಬೇಕು ಟು ಶೋ ರಿಯಲ್ ಎಸ್ಟೇಟ್ ಆಸ್ ಅ ವೆರಿ ಆರ್ಗನೈಸ್ಡ್ ಅಂಡ್ ಪ್ರೊಫೆಷನಲ್ ಮಾರ್ಕೆಟ್. ಅದು ಚೇಂಜ್ ಆಗ್ಲಿಕ್ಕೆ ನಿಮ್ಗೆ ಒಂದು ಅಟ್ಲೀಸ್ಟ್ 3 ವರ್ಷ ಟೈಮ್ ಬೇಕು ನಿಮ್ಗೆ ರಿಯಲಿಸ್ಟಿಕ್ಲಿ. ಬಟ್ ಅದಕ್ಕೆ ಗ್ರೌಂಡ್ ವರ್ಕ್ ಈಗಲೇ ನೀವು ಲೇ ಮಾಡ್ಬೇಕಾಗ್ತದೆ. ಈಗ ನಾನು ಅದನ್ನು ಈಗ ಪಿಚ್ ಮಾಡಿದ್ರೆ ಅದು ಡೆಡ್ ಇನ್ವೆಸ್ಟ್ಮೆಂಟ್. ಮೇ ಬಿ ಐ ಆಮ್ ರಾಂಗ್, ಸಮನ್ ಎಲ್ಸ್ ಕ್ಯಾನ್ ಕ್ರ್ಯಾಕ್ ಇಟ್. ನನಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಟೈಮಲ್ಲಿ. ನನಗೆ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಬೇಕು ಅಂತ. ಇನ್ಸ್ಟಿಟ್ಯೂಟ್ ಅಂತ ಅಲ್ಲ, ನನಗೆ
ಬ್ರೋಕರೇಜ್ ಸ್ಟಾರ್ಟ್ ಮಾಡಬೇಕು. ಓಕೆ. ಈಗ ನಿಮ್ಗೆ ನೀವು ಬೆಂಗಳೂರಲ್ಲಿ ಇಲ್ಲಿ ಬರ್ತೀರಾ, ನಿಮ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಪ್ರೊಫೆಷನಲ್ ಆಗಿದೆ, ಟು ಓಕೆ. ಎಕ್ಸ್ಟೆಂಟ್ ಪ್ರೊಫೆಷನಲ್ ಆಗಿದೆ. ಟು ಅನ್ ಅದಕ್ಕೆ ಎಕ್ಸ್ಟೆಂಟ್. ನಿಮ್ಗೆ ಚಾನಲ್ ಪಾರ್ಟ್ನರ್ಸ್ ಇದ್ದಾರೆ, ನಿಮ್ಗೆ ಪ್ರಾಪರ್ ಬ್ರೋಕರೇಜ್ ಫರ್ಮ್ಸ್ ಇದ್ದಾರೆ, ಸೇಮ್ ಟೈಮ್ ನಿಮ್ಗೆ ಅನ್ಆರ್ಗನೈಸ್ ಸೆಕ್ಟರ್ಸ್ ಬ್ರೋಕರ್ಸು ಇದ್ದಾರೆ. ಹ್ಮ್. ನಮ್ಗೆ ಹಾಗೆ ಅಲ್ಲ, ನಮ್ಗೆ ಬ್ರೋಕರ್ಸ್ ಇದ್ದಾರೆ ಅಷ್ಟೇ. ಅಷ್ಟೇ. ಅಲ್ಲ ಈಗ ದುಬೈ ಬ್ರೋಕರ್ಸ್ ಮತ್ತೆ ನ್ಯೂಯಾರ್ಕ್ ಸ್ಟೈಲ್ ಬ್ರೋಕರ್ಸ್ ಏನೇನಿರುತ್ತೆ, ವಾಟ್ ಇಸ್ ದ ಡಿಫ್ರೆನ್ಸ್, ಹೇಗ್ ಮಾಡ್ತಾರ ಅವರು? ದುಬೈ ಬ್ರೋಕರ್ಸಿಗೆ ಬೈ ಲಾ ಅವರಿಗೆ ಲಾಟ್ ಆಫ್ ರೆಗ್ಯುಲೇಷನ್ ಇರ್ತದೆ. ಓಕೆ. ಈಗ NSE ಅವರಿಗೆ ಮೇ ಬಿ ಐ ಆಮ್ ರಾಂಗ್, ಅಂದ್ರೆ ಇಂಥ ಒಂದು ಲಾ ಇದೆ, ಮೇ ಬಿ ನಂಗೆ ಎಕ್ಸಾಕ್ಟ್ ಆಗಿ ಹೇಳಲ್ಲ, ಬಟ್ ಅವರಿಗೆ ಗಡಿ ನೀವು ಯಾರ ಕಸ್ಟಮರ್ ಅನ್ನು ಕಾಲ್ ಮಾಡಿದ್ರೆ ಕಸ್ಟಮರ್ ನಿಮ್ಗೆ ನಿಮ್ ಲೈಸೆನ್ಸ್ ನಂಬರ್ ತೆಗೆದು ರಿಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ. ಆವಾಗ ನಿಮ್ಗೆ ಫೈನ್ ಎಲ್ಲ ಬೀಳ್ತದೆ. ಇದು ದುಬೈಯಲ್ಲಿ. ಇಂಡಿಯಾದಲ್ಲಿ ಹಾಗೆ ಇಲ್ಲ. ಹ್ಮ್. ಇಂಡಿಯಾದಲ್ಲಿ ಏನಾಗ್ತದೆ ಅಂದ್ರೆ, ನಾನು ಬಿಫೋರ್ ವಿ ಸ್ಟಾರ್ಟೆಡ್ ರೋಲಿಂಗ್ ನಾನು ನಿಮ್ಮ ಹತ್ರ ಮಾತಾಡುವಾಗ ನಾನು ಹೇಳಿದೆ ಏನಂದ್ರೆ, ನನ್ನ ಆಫೀಸಿಗೆ ಬ್ರೋಕರ್ ಬರ್ತಾರೆ, ಅವರು ಯಾರನ್ನ ತಗೊಂಡ್ ಬರ್ತಾರೆ, ಒಬ್ಬ ಕ್ಲೈಂಟ್ ಕರ್ಕೊಂಡು ಬರ್ತಾವ. ಅವರು ಎಲ್ಲ ನಾವು ಅವ್ರ ಹತ್ರ ನಾವು ರೇಟ್ ಎಲ್ಲ ಮಾತಾಡ್ಬೇಕು, ಸೇಮ್ ಟೈಮ್ ಡೀಲು ಮಾಡ್ಬೇಕು. ಅವರು ಖಾಲಿ ರೆಫರೆನ್ಸ್ ಆಗ್ತಾರೆ, ಸುಮ್ನೆ ಕರ್ಕೊಂಡ್ ಬರ್ತಾರ. ಕರ್ಕೊಂಡ್ ಬರ್ತಾರೆ. ವೇಟಿಂಗ್ ಏರಿಯಾಗೆ ಹೊರಗೆ ಹೋಗಿ ನೋಡ್ತಾರೆ ಯಾರು ಬೇರೆ ಯಾರು ಕಸ್ಟಮರ್ ಇರ್ತಾರೆ, ಅವರಿಗೆ ಹೇಳ್ತಾರೆ ನೀವು ನಮ್ಮ ಒಟ್ಟಿಗೆ ಬನ್ನಿ, 2 ಲಕ್ಷ ನಾನು ಕಮ್ಮಿ ಕೊಡ್ತೇನೆ, ಕಮ್ಮಿ ಮಾಡಿಸ್ತೇನೆ ನಿಮ್ಗೆ, ಓಕೆ. ನನ್ನ ಒಟ್ಟಿಗೆ ಬನ್ನಿ. ಆವಾಗ ಏನಾಗ ನಾನು ಸೇಲ್ಸ್ ಅವಿಂದಾನೆ ಯಾರಿಗೆ ನಾನು ಸ್ಯಾಲ್ರಿ ಕೊಡ್ತೇನೆ, ಅವನಿದು ಕಮಿಷನ್ ಲೂಸ್ ಆಗ್ತಾ ಇರ್ತದೆ, ನಂದು ಮಾರ್ಜಿನ್ ಕಟ್ ಆಗ್ತದೆ ಅದರಲ್ಲಿ. ರೈಟ್. ಓನ್ಲಿ ಥಿಂಗ್ ದಟ್ ಐಮ್ ಗೆಟಿಂಗ್ ಔಟ್ ಆಫ್ ಇಟ್ ಇಸ್ ಇಮಿಡಿಯೇಟ್ ಲಿಕ್ವಿಡಿಟಿ. ಬಟ್ ಸೇಮ್ ಟೈಮ್ ಅಲ್ಲಿ ಪ್ರೊಫೆಷನಲ್ ಬ್ರೋಕರ್ಸ್ ಇದ್ದಾರೆ, ಯಾರು ಕ್ಲೈಂಟ್ ಅನ್ನು ತರ್ತಾರೆ, ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ, ದೇ ಡು ಕಂಪ್ಲೀಟ್ ಕೋಆರ್ಡಿನೇಷನ್ ಅಂಡ್ ದೇ ಬ್ರಿಂಗ್ ಇಟ್ ಟು ಯು. ಓಕೆ. ಓಕೆ. ಬೇಸಿಕಲಿ ಸೇಲ್ಸ್ ಪಾರ್ಟ್ ಅವರೇ ಆಲ್ಮೋಸ್ಟ್ ಅವರು ನೋಡ್ತಾರೆ, ಎಲ್ಲ ಅವರು ನೋಡ್ತಾರೆ, ಆಲ್ಮೋಸ್ಟ್ ಅವ್ರು ನೋಡ್ತಾರೆ, ವಿಚ್ ಇಸ್ ಗ್ರೇಟ್. ಅದನ್ನು ಆ ಡಿಫ್ರೆನ್ಸ್ ಇದೆ ಪ್ರೊಫೆಷನಲಿಸಮ್ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ. ಗೊತ್ತಾಯ್ತು. ಅದಕ್ಕೆ ನಾನೇನು ಹೇಳುದು, ನೀವು ಗೌರ್ಮೆಂಟ್ ಒಂದು ಇನಿಷಿಯೇಟಿವ್ ಏನ್ ತಗೊಳ್ಬೇಕಂದ್ರೆ ಎಲಿಮೆಂಟರಿ ಲೆವೆಲ್ ಇಂದ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಪುಟ್ ಇನ್ ಸಮ್ ಸಾರ್ಟ್ ಆಫ್ ಎಕ್ಸಾಂಪಲ್ ಅಬೌಟ್ ರಿಯಲ್ ಎಸ್ಟೇಟ್ ಇನ್ ಯುವರ್ ಬುಕ್ಸ್. ಮ್ಯಾಥ್ಸ್ ಇದೆ ಒಂದು ಕ್ವೆಶನ್ ಹಾಕಿ, ಫೇರ್. 1000 ಸ್ಕ್ವೇರ್ ಫೀಟ್ ಇದೆ, 1 ಸ್ಕ್ವೇರ್ ಫೀಟಿಗೆ ಇಷ್ಟು ನಿಮ್ಗೆ ಬಾಡಿಗೆ ಸಿಗ್ತದೆ, ಟೋಟಲ್ ಸ್ಕ್ವೇರ್ ಫೀಟಿಗೆ ನಿಮ್ಗೆ ಎಷ್ಟು ಬಾಡಿಗೆ ಸಿಗ್ತದೆ, ಬಿಲ್ಟ್ ಅಪ್ ಏರಿಯಾ, ಅದರ ಬಗ್ಗೆ ನೀವು ಸ್ವಲ್ಪ ಕಲಿಸಿದ್ರೆ ಮತ್ತೆ ಏನಾಗ್ತದೆ, ವೆನ್ ದೇ ಬಿಕಮ್ ಬಯರ್ಸ್, ಕರೆಕ್ಟ್, ದೇ ಡೋಂಟ್ ಫೀಲ್ ಇನ್ಸೆಕ್ಯೂರ್ ವೆನ್ ದೇ ಆರ್ ಬೈಯಿಂಗ್. ಕರೆಕ್ಟ್. ಏಜ್ ಆಫ್ 25 ನಂತರ ನೀವು ಏನಿಸ್ತೀರಾ, ನಾನು ಒಂದು ಮನೆ ತಗೊಳ್ಬೇಕು, ನನ್ನ ಫ್ಯಾಮಿಲಿಗೆ ಏನಾದರೂ ಒಂದು ರಿಟರ್ನ್ ಆಗಿ ಕೊಡಬೇಕು, ನಾನು ಅವರಿಗೆ ಏನಾದರೂ ಮಾಡಬೇಕು, ನೀವು ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತೀರಾ. ನಮ್ಮ ಆಫೀಸಿಗೆ ಬರ್ತಾರೆ, ಅವರಿಗೆ ನಿಜವಾಗಿ ಹೇಳಿದೆ, ಕಸ್ಟಮರ್ ಇಸ್ ಆಲ್ವೇಸ್ ರೈಟ್, ಬಟ್ ದೇ ಆಲ್ಸೋ ಹ್ಯಾವ್ ಅ ಫಿಯರ್. ಬಿಲ್ಡರ್ ರೆಪ್ಯುಟೇಷನ್ ರಿಸರ್ಚ್ ಎಲ್ಲ ಮಾಡಿ ಬರ್ತಾರೆ, ಆದ್ರೆ ಅವರಿಗೆ ಒಂದು ಫಿಯರ್ ಇರ್ತದೆ, ಓಕೆ ನಾನು ಡಿಸಿಷನ್ ತಗೊಳ್ಳೋದು ರೈಟಾ, ನಾನು ಮಾಡೋದು ಸರಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ವರ್ಕ್ ಆಗತ್ತಾ, ಬೇಡ ವರ್ಕ್ ಆಗುತ್ತಾ, ನನ್ನ ಫ್ಯಾಮಿಲಿಗೆ ನಾನು ಇದು ಮಾಡೋದು ಕರೆಕ್ಟಾ, ಅವ್ರಿಗೆ ಖುಷಿ ಆಗ್ತದಾ, ಅಂದ್ರೆ ಅವ್ರಿಗೆ ತುಂಬಾ ಕ್ವೆಶನ್ಸ್ ಇರ್ತದೆ. ಆಸ್ ಅನ್ ಇಂಡಿವಿಜುವಲ್ ಐ ಕ್ಯಾನ್ convince them and I can console them and I can give them that level of satisfaction. ಕರೆಕ್ಟ್. But beyond that, I can educate the customer also, but I cannot be too aggressive with it because they look wrong on my end. ಕರೆಕ್ಟ್. I can't chase away my customer. Correct. So in the same manner, if that starts at an elementary level, and then when you enter into the industry, now real estate industry, ಯಂಗ್ ಜನರಿಗೆ ತುಂಬಷ್ಟು ಆಪರ್ಚುನಿಟೀಸ್ ಇದೆ, ಜೆನ್ಸಿಸ್ ಅವರಿಗೆ, ಮಿಲೆನಿಯಲ್ಸ್ ಅವರಿಗೆ ತುಂಬಷ್ಟು ಆಪರ್ಚುನಿಟೀಸ್ ಇದೆ. ಖಾಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಲ್ಲಿ ಅಲ್ಲ, ಖಾಲಿ ಕನ್ಸ್ಟ್ರಕ್ಷನ್ ಅಲ್ಲಿ ಅಲ್ಲ, ಬಟ್ ಮೆನಿ ಡಿಫ್ರೆಂಟ್ ಪ್ಯಾರಲಲ್ಸ್, ಡೇಟಾ ಎಂಟ್ರಿಯಲ್ಲಿ, ಡೇಟಾ ಅನಲಿಸ್ಟ್, ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಟು ಬಿ ಇನ್ ಎನಿ ಇಂಡಸ್ಟ್ರಿ ರೈಟ್ ನೌ, ಯು ಹ್ಯಾವ್ ಟು ಬಿ ಅ ಕಂಟೆಂಟ್ ಕ್ರಿಯೇಟರ್. Fair. If you have seen in Drone Corporation, we invest heavily in content because we want people to know what is out there. Correct. So there are multiple different branches. Now, even in finance, there are so many different segments for real estate. ಕರೆಕ್ಟ್. Right. ರಿಯಲ್ ಎಸ್ಟೇಟ್ ಫಂಡಿಂಗ್ ಒಂದು ಬೇರೆನೇ ಟ್ರೀ ಅದು. ಓಕೆ. ರಿಯಲ್ ಎಸ್ಟೇಟಿಗೆ ಫಂಡಿಂಗ್, ರಿಯಲ್ ಎಸ್ಟೇಟ್ ಪಾರ್ಟ್ನರ್ಶಿಪ್ಸ್, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಇದು ಒಂದು ಮೇಜರ್ ಸೆಗ್ಮೆಂಟ್. Correct. ರಿಯಲ್ ಎಸ್ಟೇಟ್ ಅಲ್ಲಿ ಅದು ಡೈಲಿ ಆದ ಸೆಗ್ಮೆಂಟ್, ಅದು ಲ್ಯಾಂಡ್ ಅಕ್ವಿಸಿಷನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಮಲ್ಟಿಪಲ್ ಡಿಫ್ರೆಂಟ್ ಪ್ಯಾರಲಲ್ಸ್ ಇದೆ. ಈ ಎಲ್ಲಾ ಪ್ಯಾರಲಲ್ಸ್ ಗೆ ಒಂದು ಲೆವೆಲ್ ಇದು ಪ್ರೊಫೆಷನಲಿಸಮ್ ನೀವು ತಂದಿದ್ರೆ, ಬೆಂಗಳೂರಲ್ಲಿ ಇದ್ದಿದೆ, ಅದು ಮಂಗಳೂರಲ್ಲಿ ಈಗ ಬರ್ತಾ ಇದೆ ಸ್ಲೋ ಆಗಿ. Correct. ಅಲ್ಲ ಈಗ ನೀವು ಹೇಳಿದ್ರಲ್ಲ, ಈಗ ಲ್ಯಾಂಡ್ ಅಕ್ವಿಸಿಷನ್ ಇದೆಲ್ಲ ಬರೀ ಲಾಯರ್ಸ್ ಮಾತ್ರ ಮಾಡ್ಬೋದಾ, ಇಲ್ಲ ಬಿಕಾಮ್ ಓದಿರೋರು ಏನಾರು ಮಾಡ್ಬೋದು? ಬಿಕಾಮ್ ಓದಿವರು ಮಾಡ್ಲಿಕ್ಕೆ ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಯಾವ್ದು ಸಬ್ಜೆಕ್ಟ್ ಇಲ್ಲ ಅಂತ ನೀವು ಹೇಳ್ತಿರೋದು? ಇಲ್ಲ. ಅದನ್ನ ನೋಡಿ, ರಿಯಲ್ ಎಸ್ಟೇಟ್ ಇನ್ಸ್ಟಿಟ್ಯೂಟ್ಸ್ ಇದ್ದಾರೆ, ಬಟ್ ಅದಕ್ಕೆ ಅದಕ್ಕೇನೆ ಒಂದು ಸರ್ಟಿಫಿಕೇಶನ್ ಅಂತ ಇಲ್ಲ. ಅಟ್ಲೀಸ್ಟ್ ಸರ್ಟಿಫಿಕೇಶನ್ ಇದ್ರೆಯೂ ಕಮರ್ಷಿಯಲ್ ಆಗಿ ಪಾಪ್ಯುಲರ್ ಆಗಿ ಇಲ್ಲ. ಈಗ ನೀವು PUC ಅಲ್ಲಿ ಸೈನ್ಸ್ ತಗೊಳ್ಬೇಕು, ನನಗೆ ಅದೊಂದು ಆಸೆ, PCMB ಮಾಡಬೇಕು, ಆರ್ ನಾನು ಡಿಗ್ರಿ ಮಾಡುವಾಗ ಇಂಜಿನಿಯರಿಂಗ್ ಇಂಥ ಒಂದು ನಂಗೆ ಮಾಡಬೇಕು. ಕರೆಕ್ಟ್. ರಿಯಲ್ ಎಸ್ಟೇಟ್ ಅಲ್ಲಿ ಹಾಗೆ ಇಲ್ಲ.
ಈಗ ನಿಮ್ಗೆ ಬ್ರೋಕರ್ ಆಗ್ಲಿಕ್ಕೆ ಬ್ರೋಕರ್ ಅವ್ರ ರಿಯಲ್ಟರ್ಸ್ ಲೈಸೆನ್ಸ್ ಇಲ್ಲ ನಿಮ್ಗೆ. ಕರೆಕ್ಟ್. ದುಬೈ ಎಲ್ಲ ಹೋಗಿದ್ರೆ ರಿಯಲ್ಟರ್ಸ್ ಲೈಸೆನ್ಸ್ ಬೇಕಾಗ್ತದೆ ನಿಮ್ಗೆ. ಓಕೆ ಓಕೆ. ನಿಮ್ ಲೈಸೆನ್ಸ್ ನಂಬರ್ ಎಲ್ಲ ನೋಡಿ ನಿಮ್ಗೆ ಎಕ್ಸಾಮ್ ಎಲ್ಲ ಬರೆದು ಅದ ನಂತರ ಒಂದು ಡಿಸಿಷನ್ ತಗೊಳ್ತಾರೆ. ಸೇಮ್ ವೇ ಓವರ್ ಹಿಯರ್ ಐ ಆಮ್ ಸೇಯಿಂಗ್ ಪುಷ್ ಟುವರ್ಡ್ಸ್ ದಟ್. ಲ್ಯಾಂಡ್ ಅಕ್ವಿಸಿಷನ್ ಇದ್ರೆ ಅದನ್ನು ಫೈನಾನ್ಸ್ ಒಳಗೇನೆ ಒಂದು ಬೇರೆ ಸೆಗ್ಮೆಂಟ್ ಆಗಿ ಇಡೀರಿ ನೀವು. ಓಕೆ. ಆವಾಗ ಏನಾಗ್ತದೆ, ಮಾರ್ಕೆಟ್ ಒಂದು ಪ್ರೊಫೆಷನಲ್ ಆಗ್ತಾರೆ. ಮತ್ತೆ ಬಿ.ಕಾಮ್ ಓದಿದವರು ಅವರು ಒಂದು ರಿಸರ್ಚ್ ಮಾಡಿದ್ರೆ ಇದು ನನಗೆ ಮಾಡಬೇಕು, ಇಂಥ ಒಂದು ಸೆಗ್ಮೆಂಟ್ ಇದೆ. ಇಫ್ ಯು ಡೂ ದ ರಿಸರ್ಚ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ನನಗೆ ಈ ಸೆಗ್ಮೆಂಟ್ ಅಲ್ಲಿ ಹೋಗ್ಬೋದು, ನನಗೆ ಪ್ರೊಫೆಷನಲಿಸಮು ತರ್ಬೋದು, ಸೇಮ್ ಟೈಮಲ್ಲಿ ನಂಗೆ ಕ್ಲಿಯರ್ ಆಗಿ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಈಗ ಏನಾಗ್ತದೆ ಅಂದ್ರೆ ಬ್ರೋಕರ್ಸ್ ತರ್ತಾರೆ ಪೇಪರ್ಸ್, ನೀವು ಅದನ್ನು ಸ್ಟಡಿ ಮಾಡಬೇಕು, ಅಲ್ಲಿ ನೋಡ್ಬೇಕು, ಅಡ್ವರ್ಟೈಸ್ ಕೊಡಬೇಕು, ಮತ್ತೆ ಒಂದು ಎಲಿಮೆಂಟ್ ರಿಸ್ಕ್ ಇರ್ತದೆ ಅದರಲ್ಲಿ. ಇಫ್ ಯು ಹ್ಯಾವ್ ಸಮನ್ ಹೂ ಇಸ್ ಡೂಯಿಂಗ್ ಆಲ್ ಆಫ್ ದಿಸ್, ಕ್ಲಿಯರಿಂಗ್ ದ ರಿಸ್ಕ್ ಅಂಡ್ ದೆನ್ ಕಮಿಂಗ್ ಟು ಯು, ಆವಾಗ ನೀವು ರಿಸ್ಕ್ ಫ್ರೀ ಇರ್ತಾರೆ. ನಿಮ್ಮ ಕೈ ಒಂದೇ ರಿಸ್ಕ್ ಏನಿರ್ತದೆ ಅಂದರೆ ನೀವು ಎಷ್ಟು ಅದಕ್ಕೆ ಹಣ ಹಾಕಿದ್ದೀರಾ, ನಿಮಗೆ ಸೆಲ್ ಮಾಡಲಿಕ್ಕೆ ಆಗ್ತದೆ, ನಿಮಗೆ ಅದನ್ನು ಪ್ರಾಜೆಕ್ಟ್ ಸಕ್ಸಸ್ ಮಾಡಲಿಕ್ಕೆ ಆಗ್ತದೆ, ಅದು ನಿಮ್ಮದು ರಿಸ್ಕ್. ಬಟ್ ವೆನ್ ಇಟ್ ಕಮ್ಸ್ ಟು ಬೈಯಿಂಗ್ ದ ಲ್ಯಾಂಡ್ ಯು ಶುಡಂಟ್ ಕಮ್ ಆಫ್ ಆಸ್ ಅ ರಿಸ್ಕ್. ಓಕೆ ಓಕೆ. ಸೊ ಡಿಯಾನ್, ಮತ್ತೆ ರಿಯಲ್ ಎಸ್ಟೇಟ್ಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ನಾವು ಒಂದೇ ಏರಿಯಾದಲ್ಲಿ ಓದ್ದವರು, ನೀವು ಅಲೋಶಿಯಸ್ ಅಲ್ಲಿ, ನಾವು ಎಕ್ಸ್ಪರ್ಟ್ ಅಲ್ಲಿ, ಇವರು ಆಳ್ವಾಸ್ ಅಲ್ಲಿ. ಹೇಗಿತ್ತು ಕಾಲೇಜ್ ಡೇಸ್ ಫಾರ್ ಡಿಯಾನ್? ಅಂದರೆ ವೆನ್ ಕಿಡ್ಸ್ ಆಫ್ HNIs ಬಂದಾಗ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತಾ, ಅಥವಾ ಹೇಗಿತ್ತು ನಿಮ್ಮ ಕಾಲೇಜ್ ಡೇಸ್? ಟು ಜಸ್ಟ್ ಟೆಲ್ ಅಸ್. ನಾನು ಎಲೋಸಿಸ್ PUC ಜಾಯ್ನ್ ಆಗಿದೆ. ಓಕೆ. PUC ನಿಜವಾಗಿ ಹೇಳಿದ್ರೆ ಯಾರಿಗೂ ಗೊತ್ತಿರಲಿಲ್ಲ, ನಮ್ಮ ಬ್ಯಾಕ್ಗ್ರೌಂಡ್ ಯಾರಿಗೂ ಗೊತ್ತಿರಲಿಲ್ಲ, ನಾನು ಯಾರ ಹತ್ರ ಜಾಸ್ತಿ ಮಾತಾಡಲಿಲ್ಲ, ನಾನು ಇಂಟ್ರೋವರ್ಟ್ ಆಗಿದ್ದೆ. ಓಕೆ. ಸೊ ಯಾರಿಗೂ ಗೊತ್ತಿರಲಿಲ್ಲ ನಾನು ರೋನ್ ಮಂತಿರೋದು ಮಗ, ಇಲ್ಲಾಂದರೆ ನನಗೆ ಇಂಥ ಬ್ಯಾಕ್ಗ್ರೌಂಡ್ ಹಾಗೇನಿರಲಿಲ್ಲ. ನಾನು ಬರೋದು ನನ್ನ ವಾಲೆಟಲ್ಲಿ ಒಂದು 10 ರೂಪಾಯಿ ಇತ್ತು, ಅದು ಕ್ಯಾಂಟೀನ್ಗೆ ಸಮೋಸಾಗೆ ಸಾಕಾಯಿತು ನನಗೆ ಅಷ್ಟೇ. ದಿವಸಕ್ಕೆ ಅದೊಂದು ಸಮೋಸ ಮತ್ತು ನನಗೆ ಟಿಫಿನ್ ಅಂತ ತರ್ತಾ ಇದ್ದೆ. ಓಕೆ. ಡಿಗ್ರಿ ನಾನು ಜಾಯ್ನ್ ಆಗಿದಾಗ ಐ ಬಿಕೇಮ್ ಅ ಲಿಟಲ್ ಮೋರ್ ಎಕ್ಸ್ಟ್ರೋವರ್ಟೆಡ್. ನಾನು ನಿಜವಾಗಿ ಹೇಳಿದರೆ ನನಗೆ ಡಿಗ್ರಿ ಫಸ್ಟ್ ಇಯರ್ ನನಗೆ ಡ್ರಾಪ್ ಔಟ್ ಮಾಡಲಿಕ್ಕೆ ಬೇಕಿತ್ತು. ಬಟ್ ಎಲೋಸಿಯಸ್ ನಾನು ಹೋಗಿದಾಗ ಅಲ್ಲಿದ್ದು ಅಟ್ಮಾಸ್ಫಿಯರ್ ನೋಡಿದಾಗ ನನಗೆ ಒಂದು ರೀತಿ ಖುಷಿ ಆಯಿತು. ಐ ಮೇಡ್ ಗುಡ್ ಫ್ರೆಂಡ್ಸ್. ಐ ರಿಯಲಿ ಆಟ್ ದ ಟೈಮ್ ಆಫ್ ಮೈ ಲೈಫ್ ತುಂಬ ಇವೆಂಟ್ಸಲ್ಲಿ ಪಾರ್ಟ್ ತೆಗೆದಿದ್ದೆ. ನನ್ನ ಸ್ಕಿಲ್ಸ್ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಫಿನಾನ್ಸಲ್ಲಿ ತುಂಬ ಟೆಸ್ಟ್ ಆಯಿತು ಅಲ್ಲಿ. ರೈಟ್. ದಿವಸ ಆಗಲೂ ನನ್ನ ಒಂದು ವಿಷಯ ಏನಂದರೆ ನನ್ನ ಸ್ಕಿಲ್ಸ್ ಇನ್ನೊಂದು ಬಾರಿ ನೀವು ಟೆಸ್ಟ್ ಮಾಡಿ, ಯಾಕೆಂದರೆ ನನಗೆ ಗೊತ್ತಾಗಬೇಕು ವಾಟ್ ಇಸ್ ಮೈ ಲಿಮಿಟ್. ಕರೆಕ್ಟ್. ಸೇಮ್ ವೇ ಎಲೋಸಿಯಸಲ್ಲಿ ತುಂಬ ಟೆಸ್ಟ್ ಮಾಡಿದರು. ಮತ್ತು ನನಗೆ ಯಾರು ಫ್ರೆಂಡ್ಸ್ ಸಿಕ್ಕಿದ್ರು ಅವರು ಗುಡ್ ಸರ್ಕಲ್, ನನಗೆ ಬ್ಯಾಡ್ ಇನ್ಫ್ಲೂಯೆನ್ಸ್ ಇರಲಿಲ್ಲ. ಯಾರು ಟೀಚರ್ಸ್ ಇದ್ರು ಅವರು ತುಂಬಷ್ಟು ಸಪೋರ್ಟಿವ್ ಇದ್ರು. ಅಲ್ಲಿಂದ ಫ್ರಮ್ ದ ಪ್ರಿನ್ಸಿಪಲ್ ಟಿಲ್ ಆಲ್ ದ ವೇ ಟಿಲ್ ಈವನ್ ದ ಸೆಕ್ಯೂರಿಟಿ ಆ್ಯಂಡ್ ಎವ್ರಿವನ್ ವಾಸ್ ವೆರಿ. ಅವರು ಒಂದು ಲೆವೆಲ್ ಫ್ರೀಡಮ್ ಕೊಡ್ತಾರೆ ನಿಮಗೆ ಎಲೋಸಿಯಸಲ್ಲಿ, ನಿಮಗೆ ಕಟ್ಟಿ ಹಿಡಿದಿಲ್ಲ. ಆವಾಗ ನಿಮಗೆ ಏನಾಗ್ತದೆ, ಇಲ್ಲ ನನಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಒಂದು ಕಷ್ಟ ಆಗ್ತದೆ, ಹಾಗೆ ನಮಗೆ ಇರಲಿಲ್ಲ. ತುಂಬಷ್ಟು ಫೆಸ್ಟ್ ಇತ್ತು. ಎಲೋಸಿಯಸ್ ಇಸ್ ಒನ್ ಆಫ್ ದ ಟಾಪ್ ಲೀಡಿಂಗ್ ಕಾಲೇಜಸ್ ಇನ್ ಫೆಸ್ಟ್ ಇನ್ ಮ್ಯಾಂಗ್ಳೂರ್, ಆಸ್ ಯು ಗೈಸ್ ನೋ ಆಲ್ರೆಡಿ. ಸೊ ನಾನು ತುಂಬಾ ಫೆಸ್ಟಿಗೆ ಪಾರ್ಟ್ ತಗೊಂಡಿದ್ದೇನೆ. ಯಾವುದರಲ್ಲಿ ನೀವು ಜಾಸ್ತಿ ಇನ್ವಾಲ್ವ್? ನಾನು BBA ಸ್ಪೆಸಿಫಿಕ್ ಫೆಸ್ಟಿಗೆ ಜಾಸ್ತಿ. ನಾನು ಅಲ್ಲಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಲ್ಲಿ ನಾನು ಸೆಕ್ರೆಟರಿ ಆಗಿದ್ದೆ. ಅದರ ನಂತರ ನಮಗೆ ತುಂಬ ಇವೆಂಟ್ಸ್ ಅಂದರೆ ಬ್ರ್ಯಾಂಡೋಮಿನಿಯಾ, ಸ್ಪಿನ್ ಔಟ್, ಅಂಡರ್ಡಾಗ್, ಟೆಡೆಕ್ಸ್ಗೆ ನಾನು ಪಾರ್ಟ್ ತಗೊಂಡಿದ್ದೆ. ಮೋಸ್ಟ್ಲಿ ಅಕಾಡೆಮಿಕಲಿ ಅಂತಾನೆ? ಮೋಸ್ಟ್ಲಿ ಅಕಾಡೆಮಿಕ್, ಮೋಸ್ಟ್ಲಿ ವಿದಿನ್ ಕಾಲೇಜ್. ಲೈಕ್ ಯಕ್ಷಗಾನ ಆ ಥರ ಜಾಸ್ತಿ ಮಾಡ್ತಾ ಇರಲಿಲ್ಲ. ಕಲ್ಚರ್ ಇಲ್ಲ, ಅದು ಬೇರೆ ಸೆಗ್ಮೆಂಟ್ಗೆ ಹೋಗ್ತದೆ. ಓಕೆ ಓಕೆ. ಯಾಕೆಂದ್ರೆ ನೋಡಿ, ಯಕ್ಷಗಾನ ಎಲ್ಲ ಅದಕ್ಕೆ ಎಲ್ಲ ಪಾರ್ಟ್ ತಗೊಳ್ಳಿದ್ದೇವೆ ನಾವು, ಬಟ್ ಮೇಜರ್ ಆಗಿ ಅಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಅದು ಟ್ಯಾಲೆಂಟ್ ಇಲ್ಲ. ಓಕೆ ಓಕೆ. ನಮ್ಗೆ ಡಾನ್ಸ್ ಮಾಡೋದು, ಸಿಂಗ್ ಮಾಡೋದು ಟ್ಯಾಲೆಂಟ್ ಇಲ್ಲ ನಿಜವಾಗಿ ಹೇಳಿ. ನಮ್ಗೆ ಇದರಲ್ಲಿ ಎಲ್ಲ ಟ್ಯಾಲೆಂಟ್ ಇತ್ತು, ಮ್ಯಾನೇಜ್ಮೆಂಟ್ ಅಲ್ಲಿ ಟ್ಯಾಲೆಂಟ್ ಇತ್ತು. ರೈಟ್ ರೈಟ್. ಸೊ ದಿಸ್ ವಾಸ್ ವಾಟ್ ಐ ಪ್ರಿಡಾಮಿನೆಂಟ್ಲಿ ಡಿಡ್. ಐ ರಿಯಲಿ ಎಂಜಾಯ್ಡ್. ನನ್ನ ಫ್ರೆಂಡ್ಸ್ ಒಳ್ಳೆದಿದ್ರು, ಕ್ಯಾಂಪಸ್ ಒಳ್ಳೆದಿತ್ತು, ಲೆಕ್ಚರರ್ಸ್ ಒಳ್ಳೆದಿದ್ರು. ಅದಕ್ಕೆ ಎಲೋಸಿಯಸ್ ನನಗೆ ಜೆನ್ವಿನ್ಲಿ ನಾನು ಯೋಚಿಸುವಾಗ ನನಗೆ ಫಾಂಡ್ ಮೆಮರೀಸ್ ಬರ್ತದೆ. ಏನು ಕೆಟ್ಟ ಮೆಮರೀಸ್ ಬರೋದಿಲ್ಲ ನನಗೆ, ಯಾಕೆ ನಾನು ಅಲ್ಲಿ ಹೋಗಿದೆ ಅಂತ ನನಗೆ ಮೆಮರೀಸ್ ಬರೋದಿಲ್ಲ. ಐ ಆಮ್ ವೆರಿ ಹ್ಯಾಪಿ. ಗುಡ್ ಟೈಮ್ ಇನ್ ಎಲೋಸಿಯಸ್. ಬಟ್ ಡಿಗ್ರಿ ಆದ್ಮೇಲೆ ಏನ್ ಆಗಿ ವರ್ಕ್ ಮಾಡಿದ್ದು ಅಂದ್ರೆ ಬಿಫೋರ್ ಕಮಿಂಗ್ ಇನ್ 21 ಆಮೇಲೆ UK ಹೋಗಿದೆ ಲೈಫ್? ಹೌದು. ಓಕೆ ಹೌದು. ಅದೇಂಗಿತ್ತು UK ಜರ್ನಿ? UK ಜರ್ನಿ ವಾಸ್ ಗುಡ್. ಓಕೆ. UK ನಾನು ಸಣ್ಣದಿರುವಾಗ ತುಂಬಾ ಸಲ UK ಹೋಗಿದೆ. ಅದಕ್ಕೆ ನನಗೆ UK ಆಸ್ ಎ ಸಿಟಿ ವಾಸ್ ವೆರಿ ನೈಸ್. ಅಂದ್ರೆ ನೀವು ಕರಣ್ ಜೋಹರ್ ಮೂವಿ ಎಲ್ಲ ನೋಡಿದಾಗ ನಿಮ್ಗೆ ಒಂದು ರೊಮ್ಯಾಂಟಿಸೈಸ್ ಮಾಡ್ತಾರೆ UK. ಹೌದಾ? ಆಸ್ ಅ ವೆಕೇಶನ್ ಇಟ್ ಇಸ್ ಅಮೇಸಿಂಗ್, ಬಟ್ ಆಸ್ ಅ ಕಂಟ್ರಿ ಅದು ಬೇರೆನೆ ಎಕ್ಸ್ಪೀರಿಯನ್ಸ್ ಅದು. ಈಗ UK ಅಲ್ಲಿ ಹೇಗೆ ಸಿಚುವೇಶನ್ ಇದೆ, ನಿಮ್ಗೆ ಸೇಫ್ ಫೀಲ್ ಆಗಲ್ಲ. ಆರ್ ಮೇ ಬಿ ನಿಮ್ಗೆ ಇನ್ಫ್ಲೇಷನ್ ಜಾಸ್ತಿ ಆಯ್ತು, ಕಾಸ್ಟ್ ಜಾಸ್ತಿ ಆಯ್ತು, ಬಟ್ ನೀವು ಬೇರ್ ಮಾಡ್ತೀರಾ, ನೀವು ಮುಂದಕ್ಕೆ ಹೋಗ್ತೀರಾ. ಬಟ್ ನಮ್ಮ ಎಜುಕೇಶನ್ ಸ್ಟಾರ್ಟ್ ಪಾಯಿಂಟ್ ಇಟ್ ಇಸ್ ರಿಯಲಿ ಗುಡ್. ಯಾಕೆಂದ್ರೆ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಏನಂದ್ರೆ ನಿಮ್ಗೆ ತುಂಬಾ ಸ್ಪೀನ್ ಫೀಡಿಂಗ್ ಮಾಡ್ತಾರೆ. ಸೇಮ್ ಟೈಮಲ್ಲಿ ನೀವು ಕಲೀಲೇಬೇಕಾಗ್ತದೆ, ನಿಮ್ಗೆ ಉಪಾಯ ಇಲ್ಲ.
ಬೋರ್ಡ್ ಎಕ್ಸಾಮ್ ಅಲ್ಲಿ 70% ಪ್ಲಸ್ ನೀವು ತೆಗಲೇಬೇಕಾಗ್ತದೆ. Correct. ನಿಮ್ಗೆ ಉಪಾಯ ಇಲ್ಲ. ಲಂಡನ್ ಅಲ್ಲಿ ಆಗಲ್ಲ, ಲೆಕ್ಚರರ್ ನಿಮ್ಗೆ ಕೇಳಲ್ಲ ನಿಮ್ಗೆ ಎಷ್ಟು ಸಿಕ್ಕಿದೆ, ಅವರು ನಿಮ್ಗೆ ಸ್ಪೂನ್ ಫೀಡ್ ಮಾಡಲ್ಲ. ಬಟ್ ನೀವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಕಲಿತೀರಾ ಅಲ್ಲಿ, ಆನ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಕಲಿತೀರಾ ಅಲ್ಲಿ. ಮತ್ತೆ ಬೇರೆ ಸಿಟಿಗೆ ನೀವು ಮೂವ್ ಆಗದಾಗ ನಿಮ್ದು ಮೆಚುರಿಟಿ ಲೆವೆಲ್ ಇಸ್ ಡಿಫ್ರೆಂಟ್, ದಟ್ ಯು ಲರ್ನ್ ಟು ಕ್ಯಾಪ್ಚರ್ ಅ ಲಾಟ್ ಆಫ್ ಅದರ್ ಥಿಂಗ್ಸ್, ಯು ಲರ್ನ್ ಟು see a lot of other patterns. Right. So ನನಗೆ ಆ ಎಕ್ಸ್ಪೀರಿಯನ್ಸ್, ಐ ಥಿಂಕ್ ಮೋಸ್ಟ್ ಎಜುಕೇಶನಲ್ ಎಕ್ಸ್ಪೀರಿಯನ್ಸ್ ದಟ್ ವಾಸ್ ಇನ್ ದ UK. ನಾನು ಕ್ವೀನ್ ಮೇಲಿಯಲ್ಲಿ ಕಲ್ತಿದ್ದೆ, ನಾನು MSc ಬ್ಯಾಂಕಿಂಗ್ ಫಿನಾನ್ಸ್ ಮಾಡಿದ್ದೆ. ಐ ಸ್ಟಡಿ ಟು ಬಿ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮಾಡಿದ ನಂತರ ನಿಮ್ಗೆ ಗೊತ್ತಾಗ್ತದೆ ನನಗೆ ಇದು ಮಾಡ್ಲಿಕ್ಕೆ ಬೇಡ. Okay. ಬಟ್ ಫಿನಾನ್ಸ್ ಹಸ್ ಆಲ್ವೇಸ್ ಬಿನ್ ಅ ಪಾರ್ಟ್ ಆಫ್ ಮೈ ಲೈಫ್. ಸೊ ನನಗೆ ಲಂಡನ್ ಅಲ್ಲಿ ಇಸ್ ಒನ್ ಆಫ್ ದ ಫಿನಾನ್ಷಿಯಲ್ ಹಬ್ಸ್ ಆಫ್ ದ ವರ್ಲ್ಡ್. ಅದಕ್ಕೆ ನಿಮಗೆ ತುಂಬಾ ರೀತಿಯಲ್ಲಿ ನಿಮಗೆ ಸ್ಟಡಿ ಮಾಡ್ಲಿಕ್ಕೆ ಆಗ್ತದೆ. ಕಿಂಗ್ಸ್ ಕಾಲೇಜ್ ಇರ್ಬೋದು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇರ್ಬೋದು, ಕ್ವೀನ್ ಮೇರಿ ಇರ್ಬೋದು. ದೇ ಆರ್ ಸಮ್ ಆಫ್ ದ ಟಾಪ್ ಯೂನಿವರ್ಸಿಟೀಸ್ ವೆನ್ ಇಟ್ ಕಮ್ಸ್ ಟು ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್. ಸೊ ಐ ಲರ್ನ್ಡ್ ಅ ಲಾಟ್ in these segments. And London as a country really molds you individually. So you know ನನಗೆ ಜೀವನದಲ್ಲಿ ಏನ್ ಬೇಕು, ನಾನು ಏನ್ ಮಾಡ್ಬೇಕು. ಯಾಕೆ ಅದು ಫಾಸ್ಟ್ ಪೇಸ್ ಲೈಫ್. ನೀವು ಹಿಂದೆ ನಿಲ್ಲಕ್ಕೆ ಆಗದೆ, ನೀವು ಮುಂದೆನೆ ಹೋಗ್ಬೇಕು. ಯು ಹ್ಯಾವ್ ಟು ಟೇಕ್ ಸಮ್ ಸಾರ್ಟ್ ಆಫ್ ಡಿಸಿಷನ್ ಅಂಡ್ ಗೋ ಫಾರ್ವರ್ಡ್ ವಿತ್ ಯುವರ್ ಲೈಫ್. ಓಕೆ, ಒಂಥರ ಬಾಂಬೆ ಇದ್ರ ತರ. ಹೌದು, ಬಾಂಬೆಯಲ್ಲಿ ಎಲ್ಲರೂ ಒಂದು ಡ್ರೀಮಿಗೆ ವರ್ಕ್ ಮಾಡ್ತಾ ಇರ್ತಾರೆ, ಒಂದು ಅಚೀವ್ ಮಾಡ್ತಾರೆ. ಹಾಗೆ ಅಲ್ಲ, ನೀವು ಆಗ್ಲೇ ಮೆನ್ಷನ್ ಮಾಡಿದ್ರಿ ದಟ್ ಇಂಡಿಯನ್ ಎಜುಕೇಶನ್ ಇಸ್ ನಾಟ್ ಇದು ಅಂತ ರಿಗಾರ್ಡಿಂಗ್ ಫಿನಾನ್ಸ್ ಆಗಿರೋ ಬೇರೆ ಎಲ್ಲಾ ಟಾಪಿಕ್ ಆಗ್ಲಿ ತುಂಬಾ ಸ್ಪೂನ್ ಫೀಡ್ ಅಂತ ಇಲ್ಲ. ಬಟ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಬೇರೆ ನಾನು ಕಂಪೇರ್ ಮಾಡೋದಿಲ್ಲ, ಬಟ್ ಇಂಡಿಯನ್ ಎಜುಕೇಶನ್ ಇಸ್ ರಿಯಲಿ ಅಟ್ ದ ಟಾಪ್. Some of the best people in Indian education have come out. But if you go little back now, ಶಾಲೆಯಲ್ಲಿ ನಿಮಗೆ ಕಲೀಲೇಬೇಕಾಗ್ತದೆ. ಕಲೀಲೇಬೇಕಾದ್ರೆ ಅದಕ್ಕೆ ನಿಮಗೆ ಸ್ಪೂನ್ ಫೀಡ್ ಮಾಡ್ತಾರೆ. ನೀನು ಕಲೀಲೇಬೇಕು. ನೀನ್ ಬೋರ್ಡ್ ಎಕ್ಸಾಮ್ ಅಲ್ಲಿ 70% ಪ್ಲಸ್ ತೆಗಿಲೇಬೇಕು, ನೀನ್ PUC ಅಲ್ಲಿ 70% ಪ್ಲಸ್ ತೆಗಿಲೇಬೇಕು, ಡಿಗ್ರಿಯಲ್ಲಿ 70% ಪ್ಲಸ್ ತೆಗಿಲೇಬೇಕು. ಬಟ್ ಸ್ಟಿಲ್ ಇಲ್ಲಾದ್ರೂ ಆ ಪ್ರಾಕ್ಟಿಕಲ್ ಇನ್ನ ತುಂಬಾ ಕಮ್ಮಿ. ಅಂದ್ರೆ ಹೌದು, ಆಸ್ ಮಚ್ ಆಸ್ ಐ ನೋ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್. ಸೊ ಡಿಯರ್, ನೀವು ಇಟ್ಸ್ ಅ ಮಿಕ್ಸ್. ಆರ್ಟ್ಸ್ ಓದಿದ್ದ ಅಥವಾ ಸೈನ್ಸ್? ಇನ್ ಕಾಮರ್ಸ್. ಹೌದು. ಸೊ ಟ್ರಿಗ್ನೋಮೆಟ್ರಿ ಎಲ್ಲ ನಿಮ್ಗೆ ಇದೇ ಬಂದಿಲ್ಲ? ಟ್ರಿಗ್ನೋಮೆಟ್ರಿ ಎಲ್ಲ ಸ್ವಲ್ಪ ಇತ್ತು. ನಾನು ಈ ಕ್ವಶನ್ ಕೇಳಲೇಬೇಕು, ಯಾಕೆ ಅಂದ್ರೆ 10th ಅಲ್ಲಿ ಟ್ರಿಗ್ನೋಮೆಟ್ರಿ ಇತ್ತು ಆಬ್ವಿಯಸ್ಲಿ. ಆ ಪೋಲ್ ಇಂದ ಶ್ಯಾಡೋ ಬಿದ್ರೆ ನಂಗೆ ಅದು ಲೈಕ್ ಕಾಸ್ ಥೀಟಾ ಟ್ಯಾನ್ ಥೀಟಾ ಅಂಡ್ ಜಾಸ್ತಿ ಯೂಸ್ ಆಗೋದು ನಿಮ್ಗೆ ಬಿಕಾಸ್ ಕನ್ಸ್ಟ್ರಕ್ಷನ್ ಇರುತ್ತೆ. ಯಾವತ್ತಾದ್ರೂ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿದೀರಾ ಆನ್ ದ ಗ್ರೌಂಡ್? ಮೇ ಬಿ ನಾನು ಇಂಜಿನಿಯರಿಂಗ್ ಪ್ರೊಫೆಷನ್ ಇಲ್ಲ, ಅದಕ್ಕೆ ನಾನು ಯೂಸ್ ಮಾಡ್ಲಿಲ್ಲ ಸತ್ಯ ಹೇಳ್ಬೇಕಾದ್ರೆ. ಬಟ್ ನಾನು ಇಂಜಿನಿಯರ್ಸ್ ಅವರೆಲ್ಲ ಅವ್ರು ಯೂಸ್ ಮಾಡ್ತಾರೆ. ಈಗ ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್, ಓಕೆ, ಎಲೆಕ್ಟ್ರಿಕಲ್ ಆದ್ರೂ ನೀವು ಸ್ವಲ್ಪ ಯೂಸ್ ಮಾಡಿದೀರಾ, ಅದು ಎಲ್ಲ ಫಿಲಾಸಫೀಸ್ ಯೂಸ್ ಮಾಡಿದೀರಾ ಅಟ್ಲೀಸ್ಟ್ ಸರ್ಟನ್ ಎಕ್ಸ್ಟೆಂಟ್. ನಾನು ಯೂಸ್ ಮಾಡ್ಲಿಲ್ಲ, ಯಾಕಂದ್ರೆ ಒಂದು ನನಗೆ ಆ ಸಬ್ಜೆಕ್ಟ್ ಸ್ಪೆಸಿಫಿಕ್ಲಿ ಮ್ಯಾಥ್ಸ್ ಅಲ್ಲಿ ನಂಗೆ ಲೈಕ್ ಇರ್ಲಿಲ್ಲ. ಅದು ಒಂದು ಆಸ್ಪೆಕ್ಟ್. ಇನ್ನೊಂದು ಆಸ್ಪೆಕ್ಟ್ ಅಂದ್ರೆ ನಂಗೆ ಅದು ಅರ್ಥ ಆಗೋದಿಲ್ಲ. ನಾನು ಅಷ್ಟು ಫೋಕಸ್ ಮಾಡ್ಲಿಲ್ಲ ಅದಕ್ಕೆ. ಬಟ್ ಬಿಲ್ಡಿಂಗ್ ಅಲ್ಲಿ ಅದು ಎಲ್ಲ ಫ್ಯಾಕ್ಟರ್ಸ್ ನಾವು ನೋಡ್ತೇವೆ. ನಾನು ಯಾಕೆ ಕೇಳಿದ್ರೆ, ನೀವು ಹೇಳಿದ್ರಿ ಜಸ್ಟ್ ಫೋರ್ಸ್ಡ್ ಎಜುಕೇಶನ್, ನಮ್ದ್ರಲ್ಲಿ ರೋಟ್ ಲರ್ನಿಂಗ್ ಜಾಸ್ತಿ ಇದೆ. ಟ್ರಿಗ್ನೋಮೆಟ್ರಿ ಎಕ್ಸಾಂಪಲ್ ಕೊಡ್ತೀನಿ ಬಿಕಾಸ್ ನನಗೆ ಎಲ್ಲೂ ಯೂಸ್ ಆಗೇ ಇಲ್ಲ. ಅದು ಒಂದ್ ಯಾವ್ದೋ ಪೋಲ್ ಮೇಲೆ ಕಾಗೆ ಕೂತಿರುತ್ತೆ, ಲೈಟ್ ಶ್ಯಾಡೋ ಬೀಳುತ್ತೆ, ವೆರ್ ಡಸ್ ಇಟ್, ಐ ಹ್ಯಾವ್ ನೆವರ್ ಯೂಸ್ಡ್. ಸೊ ಸಿನ್ಸ್ ನೀವು ಅದೇ ಫೀಲ್ಡ್ ಅಲ್ಲಿ ಇರೋ ಕಾರಣ ಎಲ್ಲೋ ಒಂದ್ ಕಡೆ ಯೂಸ್ ಆಗಿದೆ ಅಂತ ಜಸ್ಟ್ ಕೇಳಿದೆ ಅಷ್ಟೇ. ಪ್ರಾಕ್ಟಿಕಲ್ ಹೌದು ನೋಡಿ, ಡೈಲಿ ಬೇಸಿಸ್ ಅಲ್ಲಿ ಅದು ಸಬ್ ಕಾನ್ಶಿಯಸ್ಲಿ ಆಗಿ ನಾವು ಥಿಂಕ್ ಮಾಡ್ತೇವೆ. ರೈಟ್, ಸಬ್ ಕಾನ್ಶಿಯಸ್ಲಿ ಯು ಥಿಂಕ್ ಅಬೌಟ್ ಇಟ್. ಬಟ್ ಪ್ರಿಸೈಸ್ ಮೆಜರ್ಮೆಂಟ್ಸ್, ಪ್ರಿಸೈಸ್ ಫಾರ್ಮುಲಾಸ್, ಎವ್ರಿಥಿಂಗ್ ನಾನು ಯೂಸ್ ಮಾಡಲ್ಲ. ಬಟ್ ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಅದು ಇಸ್ ವೆರಿ ಎಸೆನ್ಷಿಯಲ್ ಟು ದೆಮ್. ಮೇ ಬಿ ಐ ಆಮ್ ರಾಂಗ್, ನನಗೆ ಮೇ ಬಿ ಗೊತ್ತಿಲ್ಲ ಅವ್ರದ್ದು ಏನ್ ಪ್ರೊಸೀಜರ್. ಬಟ್ ಎಷ್ಟು ನನಗೆ ಆಗ್ತದೆ, they use it because they take all these factors into consideration. Okay. So UK ಅಲ್ಲಿ ಓದಿದ್ದು ಅಂತಂದ್ರೆ ಮೇ ಬಿ ಬೇರೆ ಬೇರೆ ಕಂಟ್ರೀಸ್ ಫ್ರೆಂಡ್ಸು ಆಗಿರ್ಬೋದು ಎಲ್ಲ. ನಿಮ್ಗೆ ಅನ್ಸುತ್ತಾ ದಟ್ ಬೇರೆ ಕಂಟ್ರಿ ಮಕ್ಕಳಿಗೆ ಅವ್ರ ನಿಮ್ಮ ಏಜ್ ಅವ್ರಿಗೆ ಜಾಸ್ತಿ ಫಿನಾನ್ಷಿಯಲ್ ನಾಲೆಜ್ ಇತ್ತು ಕಂಪೇರ್ ಟು ಯು? ಟು ಸರ್ಟನ್ ಎಕ್ಸ್ಟೆಂಟ್ ಹೌದು, ನನಗೆ ಅನಿಸಿತು. ನಾನು ಫಸ್ಟ್ UKಗೆ ಹೋಗಿದಾಗ ನನಗೆ ನನ್ನ ಎಲ್ಲ ಕ್ಲಾಸ್ಮೇಟ್ಸಿಗೆ 75% ಆಫ್ ಮೈ ಬ್ಯಾಚ್ ವೇರ್ ಇಂಡಿಯನ್ಸ್, ನಾರ್ತ್ ಇಂಡಿಯನ್ಸ್. ಓಕೆ, 10%, 20% was South Indians. Okay. That is how I met my co-founders for Okay. BAFT, Okay. my company in Bangalore. That is how I met them there. Okay. ನಾವು ಎಲ್ಲ ಒಟ್ಟಿಗೆ ಕಲ್ತಿದ್ದ ಅಲ್ಲಿ. ನನ್ನ ಫಾಲೋ ಅಪ್ ಕ್ವಶನ್ ಅದಿತ್ತು. ಬಟ್ ನನಗೆ ಒಂದು ರೀತಿಯಲ್ಲಿ ಇನ್ಸೆಕ್ಯೂರಿಟಿ ಇತ್ತು, ಯಾಕೆಂದ್ರೆ ನಾನು ಎನಿಸಿದ್ರೆ ನನಗೆ ಗೊತ್ತಿಲ್ಲ, ನನಗೆ ಇವರು ಏನ್ ಮಾತಾಡ್ತಾರೆ ಅರ್ಥ ಆಗೋದಿಲ್ಲ. ಏನೋ ಹೇಳ್ತಾರೆ ಇವರು, ಅಂದ್ರೆ ಏನೋ ಒಂದು ಫಾರ್ಮುಲಾ ಹೇಳ್ತಾರೆ, ನಂಗೆ ಅರ್ಥ ಆಗೋದಿಲ್ಲ. ಕ್ವಾಂಟ್ ಜಾಸ್ತಿ ಮಾತಾಡ್ತಾರೆ. ನನಗೆ ಟು ಬಿ ವೆರಿ ಆನೆಸ್ಟ್, ಐ ಯೂಸ್ ಟು ಗೆಟ್ ಥಿಂಕ್ ದಟ್ ನಾನು ಅಷ್ಟು ಬುದ್ಧಿವಂತ ಅಲ್ಲ, ನಾನು ಫ್ಲೂಕ್ ಆಗಿ ಇಲ್ಲಿ ಬಂದಿದ್ದೇನೆ, ಅಷ್ಟು ನಂಗೆ ಆಗ್ತಾ ಇದೆ. ಅಷ್ಟು ಇನ್ಸೆಕ್ಯೂರಿಟಿ ಅಲ್ಲ, ನಂಗೆ ಗೊತ್ತಿದೆ ನಾನು ಸ್ಮಾರ್ಟ್ ಅಂತ ನಂಗೆ ಗೊತ್ತಿದೆ. ಆದ್ರೆ ನಾನು ಅಷ್ಟು ಸ್ಮಾರ್ಟ್ ನಂಗೆ ಐ ವಾಸ್ ವೆರಿ ಡೌಟ್ಫುಲ್ ಅಬೌಟ್ ದಟ್.
ಬಟ್ ಅಲ್ಲಿ ಹೋಗಿದ ನಂತರ ನಾನು ರಿಯಲೈಸ್ ಮಾಡಿದೆ ಎಲ್ಲರೂ ಕಲೀಲಿಕ್ಕೆ ಬಂದಿದ್ದಾರೆ. ಹ್ಮ್ ಯಾವ ಲೆವೆಲಿಂದ ಅದು ಅವ್ರಿಗೆ ಬಿಟ್ಟಿದ್ದು. ಅದು ಅವರಿಗೆ ಬಿಟ್ಟದ್ದು. ಕೆಲವರು ಮುಂಚೆನೆ ತುಂಬಾ ಇಂಟರ್ನ್‌ಶಿಪ್ ಮಾಡಿ ಬಂದಿದ್ದಾರೆ. ಅವರಿಗೆ ಪ್ರಾಕ್ಟಿಕಲ್ ವರ್ಕ್ ಎಕ್ಸ್‌ಪೀರಿಯನ್ಸ್ ಇದೆ. ಐ ಹ್ಯಾಡ್ I had a working mother coming to class. I ನೈಸ್. had even someone after the age of 30, 35 joining class. Mm. So mixed bag. ಅಲ್ಲಿ ಕಾಮನ್ ಅದು ಅಂದ್ರೆ ಅಲ್ಲಿ ಕಾಮನ್ Yeah. ಅಲ್ಲಿ ಕಾಮನ್ ಮತ್ತೆ ಮಿಕ್ಸ್ಡ್ ಬ್ಯಾಗ್. ಎಲ್ಲರಿಗೆ ಅಲ್ಲಿ ಒಂದು ಲರ್ನಿಂಗ್ ಸ್ಪಿರಿಟ್ ಇದೆ. ಲರ್ನಿಂಗ್ ಅವರಿಗೆ ಇನ್ನೂ ಲರ್ನ್ ಆಗಬೇಕು, ಇನ್ನೂ ಎಬಿಲಿಟಿ ಅವರಿಗೆ ಗ್ರೋ ಮಾಡ್ಬೇಕಂತ ಇದೆ ಅಲ್ಲಿ. ಸೊ ನಾನು ಅಲ್ಲಿಯೇ ನೋಟಿಸ್ ಮಾಡಿದ್ದೆ, ಯುವರ್ ನಾಲೆಜ್ ಇಸ್ ನಾಟ್ ರಿಸ್ಟ್ರಿಕ್ಟೆಡ್. ನಿಮ್ಗೆ ಓದ್ಲಿಕ್ಕೆ ಮನಸ್ಸಿದ್ರೆ, ಅಂದ್ರೆ ಓದ್ಲಿಕ್ಕೆ ಅಲ್ಲ, ನಿಮ್ಗೆ ಅದು ನಾಲೆಜ್ ಗ್ರಾಸ್ ಮಾಡ್ಲಿಕ್ಕೆ ಮನಸ್ಸಿದ್ರೆ ನೀವು ಮಾಡ್ತೀರಾ. Correct. ನಿಮ್ಗೆ ಮಾಡ್ಲಿಕ್ಕೆ ಬೇಡ, ನಿಮ್ಗೆ ಬಿಟ್ಟಿದ್ದು ವಿಷಯ. ದಟ್ ಈಸ್ ದ ಕಾನ್ಸೆಪ್ಟ್ ಇನ್ ದ UK ದಟ್ ಐ ಸಾ. ಸೊ ನಾನು ಅಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ ಸಂಡೇ ನಾನು ಹೋಗಿ ಲೈಬ್ರರಿಲಿ ಕೂತ್ಕೊಂತ ಇದ್ದೆ. ಫುಲ್ ಡೇಸ್ ಐ ಗೋ ಸಿಟ್ ಇನ್ ದ ಲೈಬ್ರರಿ ಅಂಡ್ ಟ್ರೈ ಅಂಡ್ ಲರ್ನ್ ಆಸ್ ಮಚ್ ಆಸ್ ಐ ಕ್ಯಾನ್. ಟ್ರೈ ಅಂಡ್ ರೀಡ್ ಆಸ್ ಮಚ್ ಆಸ್ ಐ ಕ್ಯಾನ್. ಟು ಬಿ ಫೇರ್, ನಂಗೆ ಹಾಫ್ ದ ಟೈಮ್ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಚಾಟ್ GPT ವಾಸ್ ಮೈ ಬೆಸ್ಟ್ ಫ್ರೆಂಡ್. ಬಟ್ Nice. eventually I learned, I understood. I can't say I am extremely thorough, but I can understand that I can have a conversation with you and I can give you some good insights. ಓಕೆ. Maybe not to an extent of someone very technical. ಹಾ. ಸೊ ಅಲ್ಲಿಂದ ನಿಮ್ಗೆ ಐಡಿಯಾ ಬಂತ, ಹೇ ನಮ್ಗೆ ಫೈನಾನ್ಷಿಯಲ್ ನಾಲೆಜ್ ಕಮ್ಮಿ ಇದೆ ಇಂಡಿಯನ್ಸ್ಗೆ, ಆಸ್ ಇಂಡಿಯನ್ಸ್, ವಿಚ್ ಇಸ್ ಟ್ರೂ. ನಮ್ಗೆ ಫೈನಾನ್ಷಿಯಲ್ ಆಗಿರ್ಲಿ, ಲಾ ಆಗಿರ್ಲಿ, ಇದೆಲ್ಲ ಕಮ್ಮಿ ನಾಲೆಜ್, ಈವನ್ ಹೆಲ್ತ್ ಆಗಿರ್ಲಿ ಕಮ್ಮಿ Health, ನಾಲೆಜ್. yeah. ಸೊ ನಮ್ಗೆ ಬೇಕಾಗಿರೋ ತರ ಒಂದು ಏನು ಟೂಲ್ ಬೇಕು ಅಂತ ದೆನ್ ಯು ಸ್ಟಾರ್ಟೆಡ್ ಬ್ಯಾಫ್ಟ್. ಆಕ್ಚುಲಿ ವಾಟ್ ಇಸ್ ಬ್ಯಾಫ್ಟ್? ಕರೆಕ್ಟ್. ಸೊ ನಾವು ಯಾಕೆ ಬ್ಯಾಫ್ ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ, ನಮಗೆ ಬ್ಯಾಂಕಿಂಗ್ ಎಲ್ಲರಿಗೆ ಈಸಿ ಆಗಬೇಕು. ಬಿಟ್ವೀನ್ ದ ಏಜ್ ಗ್ರೂಪ್ ಆಫ್ 18 to 25, ದಟ್ ಇಸ್ ದ ಟಿಪಿಕಲ್ ಜೆನ್ಸೀಸ್. Easy. Yeah. ನಿಮಗೆ ಬ್ಯಾಂಕಿಂಗ್ ಓವರ್ವೆಲ್ಮಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. 18ಗೆ ಆಕ್ಚುಲಿ 16, ಬಟ್ 18ಗೆ ನೀವು ಬ್ಯಾಂಕ್ ಓಪನ್ ಮಾಡ್ತೀರಾ, ಅದು 72 hours 48 hours ತಗೊಳ್ತದೆ. KYC ಎಲ್ಲ ಮಾಡಬೇಕು, ಇಷ್ಟು ಮಿನಿಮಮ್ ಬ್ಯಾಲೆನ್ಸ್ ಹಾಕಬೇಕು ಅದಕ್ಕೆ. ಅದರ ನಂತರ ನೀವು ಏಜ್ 21 ಅಲ್ಲಿ ನೀವು IMPS, RTGS, ನಿಫ್ಟ್ ಅಂತ ಪೇಮೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀರಾ. ಅದರ ಮೊದಲು ನೀವು ಖಾಲಿ UPI ಮಾಡ್ತೀರಾ. Correct. ಬಿಕಾಸ್ ಅದು ಮೋಸ್ಟ್ ಕನ್ವೀನಿಯಂಟ್. UI ಇಸ್ ಅಮೇಸಿಂಗ್. ದೇರ್ ಇಸ್ ದ ಮೋಸ್ಟ್ Yeah. Seamless. ಸೀಮ್ಲೆಸ್ Easiest of ಮ್ಯಾನರ್. everything. Yes. ಅದನ್ನು ಬಿಟ್ಟು ಏಜ್ 23 ಅಲ್ಲಿ ನಿಮ್ಮ ಸ್ಯಾಲ್ರಿ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಮ್ಯೂಚುವಲ್ ಫಂಡ್ಸ್, ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಯೋಚಿಸ್ತೀರಿ. ನೀವು ಅದನ್ನು ನೋಡಿದ್ರೆ ನಿಮ್ಮ ಫೋನ್ ಒಳಗೆ ಒಂದು 4 to 5 ಆ್ಯಪ್ಸ್ ಇರ್ತದೆ. Correct. ಕರೆಕ್ಟ್. ನೆಟ್ ಬ್ಯಾಂಕಿಂಗ್ ಸಪ್ರೇಟ್ಲಿ ನೀವು ಆನ್ಲೈನ್ ಹೋಗ್ಬೇಕಾಗ್ತದೆ. ಕಾರ್ಡ್ಸ್ಗೆ ಮ್ಯಾನೇಜ್ ಮಾಡ್ತೀವಿ, ಆನ್ಲೈನ್ ಹೋಗ್ಬೇಕಾಗ್ತದೆ. ನಾವು ನಮಗೆ ಆ ಎಲ್ಲ ಫ್ಯಾಕ್ಟರ್ಸ್ ನೋಡಿದಾಗ ನಾವು ಎನಿಸಿದ್ದೇವೆ, ಇದು ಇನ್ನೂ ಬೆಟರ್ ರೀತಿಯಲ್ಲಿ ಮಾಡ್ಬೋದು. ನಮಗೆ ಇವತ್ತಿನ UI ಕೊಟ್ಟು, ಇವತ್ತಿನ ನಿಮಗೆ ಫೀಚರ್ಸ್ ಕೊಟ್ಟು, ಟು ಮೇಕ್ ಇಟ್ ಆಸ್ ಇನೋವೇಟಿವ್ ಆಸ್ ಪಾಸಿಬಲ್. So our goal is to integrate all that into one platform with AI integration and give consumers the best possible product that they can get. ಓಕೆ. Give them Apple's UI essentially for their product, so that they have a very seamless banking experience without making it overwhelming. ಅವರಿಗೆ ಓವರ್ವೆಲ್ಮಿಂಗು ಆಗಬಾರ್ದು, ಅವರಿಗೆ ಕಿರಿಕಿರಿ ಆಗಬಾರ್ದು. ಪ್ರಾಡಕ್ಟ್ ಅವರಿಗೆ ಈಸಿ ಆಗಿರಬೇಕು. ದಟ್ ಇಸ್ ಆರ್ ಗೋಲ್. ದಟ್ ಈಸ್ ವಾಟ್ ಆರ್ ಕಂಪನಿ ಸ್ಟ್ಯಾಂಡ್ಸ್ ಫಾರ್, BAFT, ಬ್ಯಾಂಕಿಂಗ್ at fingertips. ಓಕೆ. And our tagline is built for you, powered by tech. ಓಕೆ. ಅಂದರೆ ಈಗ ನನ್ನ ಅಂದರೆ ಒಂದು ಡೌಟ್ ಏನು ಅಂತಂದರೆ, ಸೇ ಎಕ್ಸಾಂಪಲ್ ನಂದೀಗ HDFC ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದೆ, ಆ್ಯಂಡ್ ದೆನ್ ಐ ಹ್ಯಾವ್ ICIC ಬ್ಯಾಂಕ್ದು ಒಂದು ಕ್ರೆಡಿಟ್ ಕಾರ್ಡ್ ಇದೆ, ಆ್ಯಂಡ್ ನಾನು ಫೋನ್ಪೇಯಲ್ಲಿ ಯೂಸ್ ಮಾಡೋಣ, ಏನು UPI ಯೂಸ್ ಮಾಡ್ತೀನಿ ಅಂದರೆ, ಈ ಮೂರಕ್ಕೂ ಬೇರೆ ಬೇರೆ ಆ್ಯಪ್ ಯೂಸ್ ಮಾಡೋದಿಲ್ಲದೆ ಬ್ಯಾಫ್ಟಲ್ಲಿ ಎಲ್ಲ ಒಟ್ಟಿಗೆ ಸಿಂಕಿನ್ ಆಗುತ್ತೆ, ಆ್ಯಂಡ್ ದೆನ್ ಯು ಕ್ಯಾನ್ ಯೂಸ್ ಇಲ್ಲ, the features. ಓಕೆ. The features are available with us. ಓಕೆ. I'm not saying that you can take your ICIC feature and HDFC feature and put it in ours. Correct. ಅಲ್ಲ, ಈಗ ನಾನು ಲೈಕ್ ವಿ ಟಾಕ್ ಅಬೌಟ್ ಕ್ರೆಡ್ ಅಲ್ಲಿ ನನ್ನ ಹತ್ರ ಈಗ ಒಂದು 5 Reward ಕ್ರೆಡಿಟ್ ಕಾರ್ಡ್ points ಇತ್ತು ಅಂದರೆ ಐ ಹೌದು. ಕ್ಯಾನ್ ಏನು ಎಲ್ಲಾದರೂ ಒಂದೇ ಮಾಡ್ಬೋದು, ಅಲ್ಲೇ ಪೇ ಮಾಡೋದು. ಆ ಥರ ಸೀಮ್ಲೆಸ್ ಮಾಡ್ತಿದ್ದೀರಾ, ಅಲ್ಲ ಅಂದರೆ ವಾಟ್ ಇಸ್ ದ ಆ್ಯಕ್ಚುಲ್? It's just understanding Yeah. how everything works on one platform. ಅದ್ Correct. ಹೇಳ್ತಾರೆ. Okay. No, it's more or less like we offer you all the features that other people are offering. Now, UPI, NFC payments, all these are branches of neobanking. ಕರೆಕ್ಟ್. We want to bring all the features of neobanking into one platform, as opposed to doing only one specific feature. ಓಕೆ. Okay. ಅಂದರೆ ನಾನು IMPS ಮಾಡೋಕ್ಕಾಗಲಿ, UPI ಮಾಡೋಕ್ಕಾಗಲಿ, ಇಟ್ಸ್ ಆಲ್ ಇನ್ ಒನ್. ಹೌದು, ನಿಮಗೆ ಟ್ಯಾಪ್ ಪೇಮೆಂಟ್ ಮಾಡೋಕ್ಕಾಗಲಿ ಏನೋ ಇದ್ರೆ ಯು ಕ್ಯಾನ್ ಡೂ ಇಟ್ ಫ್ರಮ್ ಒನ್ ಪ್ಲಾಟ್ಫಾರ್ಮ್. ಬಟ್ ಈಗ ಅಂದರೆ ಇಂಡಿಯಾದಲ್ಲಿ ಆ್ಯಪಲ್ ಅವ್ರು ಇನ್ನೂ ಟ್ಯಾಪ್ ಬಿಟ್ಟಿಲ್ವಲ್ಲ? ಹೌ ಆರ್ ಯು? ಬಿಕಾಸ್ ಫಾರಿನಲ್ಲೆಲ್ಲ ಇದೆ, ಟ್ಯಾಪ್ ಮಾಡಿದ್ರೆ ಕ್ರೆಡಿಟ್ ಕಾರ್ಡ್ ಸಿಂಕ್ ಮಾಡಿದ್ರೆ ಮಾಡ್ಬೋದು. ಇಂಡಿಯಾದಲ್ಲಿ ಇನ್ನೂ ಬಿಟ್ಟಿಲ್ಲ ಅವ್ರು, ಅಂದರೆ ಕರೆಕ್ಟ್. ಇಡೀ ಆ್ಯಪಲ್ ಇದಕ್ಕೆ ಬಿಟ್ಟಿಲ್ಲ, ಯೂನಿವರ್ಸ್ಗೆ ಬಿಟ್ಟಿಲ್ಲ. ಯಾಕೆ ಅಂತ ಗೊತ್ತಾ? ಎನಿ ಐಡಿಯಾ ವೈ ಇದೆ?
ರೆಗ್ಯುಲೇಷನ್ಸ್ ಒಂದು ಆಸ್ಪೆಕ್ಟ್ ಇದೆ. ಬಿಕಾಸ್ ಸ್ಯಾಮ್ಸಂಗ್ ಅಲ್ಲಿ ಇದೆ. ಸ್ಯಾಮ್ಸಂಗ್ ಅಲ್ಲಿ ಇದೆ. ಹಾ ಆಪಲ್ಗೆ ಅವರಿಗೆ ರೆವೆನ್ಯೂ ಶೇರ್ ಬೇಕಾಗ್ತದೆ. ನನ್ಗೆ ಗೊತ್ತ ಮೋಸ್ಟ್ ಲೈಕ್ಲಿ ರೆವೆನ್ಯೂ ಶೇರ್ ಬೇಕಾಗ್ತದೆ. ಓಕೆ. ನಂಗೆ ಗೊತ್ತಿಲ್ಲ, ಮೇ ಬಿ ಇದರ ನಂತರ ನಾನು ಆಪಲ್ ಐಡಿ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ಓಕೆ ದೇ ಹ್ಯಾವ್ ದೇರ್ ಓನ್ ರಿಸ್ಟ್ರಿಕ್ಷನ್ಸ್. ಓಕೆ. ಸೊ ಅದನ್ನ ಎಲ್ಲ ನೀವು ನೋಡಿದ್ರೆ ಕಾಮನ್ ಆಗಿ ಯಾರನ್ನು ಆ ಪಾರ್ಟಿಗೆ ಹೋಗೋದಿಲ್ಲ. ಹಾ ಹಾ ಬಟ್ ಆಸ್ ಅಂಡ್ ವೆನ್ ಇನ್ನೋವೇಷನ್ ಹ್ಯಾಪನ್ಸ್, ಆಸ್ ಅಂಡ್ ವೆನ್ ಮೋರ್ ಆಪರ್ಚುನಿಟೀಸ್ ಆರ್ ಫೀಸಿಬಲ್, ಹಾ. ವಿ ವಿಲ್ ಆಲ್ಸೋ ಇನೋವೇಟ್ ಇನ್ ದ ಸೇಮ್ ವೇ. ಸೊ Okay. ಇಂಥ ಫೀಚರ್ಸ್ ತರಲಿಕ್ಕೂ ನಾವು ಟ್ರೈ ಮಾಡ್ತೇವೆ. ಅಲ್ಲ ಬಿಕಾಸ್ ಏನಕ್ಕೆ ಅಂದ್ರೆ ನಾನು ನನ್ನ ಫ್ರೆಂಡು ವೆನ್ ವಿ ಗೋ ಔಟ್ ಅಲ್ಲ, ಬಿಲ್ ಪೇ ಮಾಡಬೇಕು ಅಂದ್ರೆ ನಾನು ಯು ಪಿ ಐ ತೆಗಿತೀನಿ, ಅವ್ನು ಸ್ಟೈಲ್ ಆಗಿ ಕ್ರೆಡಿಟ್ ಕಾರ್ಡ್ ತೆಗೆದು ಇದು ಮಾಡ್ತಾನೆ, ರೇಗಿಸ್ತಾನೆ, ಗುರು ಆ್ಯಪಲ್ ಅಂತ ಮಾತಾಡ್ತೀಯಾ, ಇದಿಲ್ಲ ಅಂತ. ಸೊ ಐ ಜಸ್ಟ್ ವಾಂಟೆಡ್ ಟು ನೋ ಏನಕ್ಕೆ ಅದು ಅಂತ. ಹ್ಮ್. ಕಮಿಂಗ್ ಬ್ಯಾಕ್ ಟು ವರ್ಕ್ ಕಲ್ಚರ್, ಅಂದ್ರೆ ವರ್ಕ್ ಕಲ್ಚರ್ ಬಗ್ಗೆ ಮಾತಾಡೋಣ. ನಾವು ಝೆಪ್ಟೋ ಫೌಂಡರ್ಸ್ ಒಂದು ಈ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಶ್ಯೂ ಆಗಿತ್ತು, ಏನು ಜನ್ಜಿ ತರ ದೇ ವಾಕ್ ಇನ್ ವೆನ್ ಎವರ್ ದೇ ವಾಂಟ್ ಅಂಡ್ ದೆನ್ ವೆನ್ ಎವರ್ ದೇ ಗೋ ಎವ್ರಿಬಡಿ ಶುಡ್ ವೇಟ್ ಫಾರ್ ಎಮ್ ಅಂತ ಆ ಥರ. ಡಿಯಾನ್ ವರ್ಕ್ ಕಲ್ಚರ್ ಹೇಗೆ, ಅಂದ್ರೆ ವಾಟ್ ಆರ್ ಯು ಬ್ರಿಂಗಿಂಗ್ ಆನ್ ಟು ದ ಟೇಬಲ್? Terms of work culture, Mm-hmm. my personal work culture, I am at a stage now in my life where there is no balance. Mm-hmm. I try for balance, but Mm. when you're young, you can't expect for balance. You can't necessarily have philosophies. Mm-hmm. You do what work comes your way. I am grateful. ನಾನು ಇದ್ದಂತೆ ಯೋಚಿಸಿದ್ರೆ ನನಗೆ ಡೈರೆಕ್ಟರ್ ಮಾಡಿದ್ದಾರೆ, ನನಗೆ ಇದು ಆಪರ್ಚುನಿಟಿ ಇದೆ, ನನಗೆ ಆಲ್ರೆಡಿ ಒಂದು ಪ್ಲಾಟ್ಫಾರ್ಮ್ ಬಿಲ್ಡ್ ಆಗಿದೆ ಅಂತ ಏನಿಲ್ಲ. Mhm. ಅದು ನಾನು ಯೋಚಿಸಿದ್ರೆ ಐ ವುಡಂಟ್ ಹ್ಯಾವ್ ಗಾನ್ ಅಹೆಡ್ ಅಂಡ್ co-founded BAFT. Yeah, correct. I wouldn't have thought about that. Mm. I am happy with what work I am getting in the first place. I'm happy with what I'm able to do, Mm. what my skills allow me to do. Mm. I'm just happy with that. ಅದನ್ನು ಎಷ್ಟು ನನಗೆ ಪುಷ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಅಲ್ಲ, ಮಾಡ್ತೀನಿ ನಾನು. on others Yeah. ಬೇರೆ. ಹಾ. ಆನ್ ಅದರ್ಸ್ ಸ್ಪೆಸಿಫಿಕ್ಲಿ ನಾನು ಹೇಳಬೇಕಾದ್ರೆ, my work is 24/7. I Mm. don't expect others also to work 24/7. Mm. Weekends are off, their working hours, everything. Mm. But sometimes unavoidable situations ಇರ್ತದೆ. Mhm. ಮೇ ಬಿ ಅವರು ನನಗೆ ಮೆಸೇಜ್ ಕಳಿಸಿದ್ರೆ ನಾನು ಲೇಟ್ ಆಗಿ ರಿಪ್ಲೈ ಮಾಡ್ತೇನೆ, Mhm. ಆರ್ ಅವರು ಲೇಟ್ ಆಗಿ ರಿಪ್ಲೈ ಮಾಡ್ತಾರೆ. ಬಟ್ ಇಂಡಿಯನ್ ವರ್ಕ್ ಕಲ್ಚರ್ ಇಸ್ ಪೀಪಲ್ ಡೂ ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್ Mhm. ಆ್ಯಂಡ್ ದೇ ಡೋಂಟ್ ಟೆನ್ ಟು ಸಿ ದ ಅವರ್ಸ್. ನಾವು ಆಬ್ವಿಯಸ್ಲಿ ಲೋಕಸಭೆಯಲ್ಲಿ ಒಂದು ಬಿಲ್ ಇಶ್ಯೂ ಒಂದು ಪಾಸ್ ಮಾಡ್ಬೇಕಂದ್ರೆ ಪಾಸ್ ಮಾಡಬೇಕಂತೆ, ಅದು ಡಿಸ್ಕನೆಕ್ಟ್ ಫ್ರಮ್ ಯುವರ್ ಎಂಪ್ಲಾಯರ್ post your working hours, ಓಕೆ. which is again another way of going about work life balance. But sometimes this is unavoidable. Like if you are an engineer, sometimes your work is 24/7. ರೈಟ್. If you are a project manager, your work is 24/7. And if you are the owner of a company, it is 24/7. You can't help it. ರೈಟ್. So sometimes it depends. Right. ಮೇ ಬಿ ನಾ ವೆಕೇಶನ್ಗೆ ಹೋಗೋದಾಗ್ಲೂ ನಾನು ವರ್ಕ್ ಮಾಡ್ತೇನೆ, ಒಮ್ಮೊಮ್ಮೆ ನಾನು ವರ್ಕ್ ಅಲ್ಲ, ಆಸ್ ಅ ಫೌಂಡರ್ ದೇ as ಹ್ಯಾವ್ a ಟು founder we work, as a director we work. But even if I was say in some working in some agency, in a marketing agency, I still maybe would have to work because I let my team know I'm not there for that amount of time. But sometimes I have to answer a call, I have to reply to a message, I have to get on a laptop, because I am end of the day answerable to an organization that gives me my livelihood. Correct. And I'm also answerable to the client. ಬಟ್ ಏನು ಗೊತ್ತಾ, ಅಂದರೆ ನಾನು ಈಗ ಸುಮಾರು ಜನ ನನ್ನ ಫ್ರೆಂಡ್ಸ್, ಸುಮಾರು ಜನ ಫೌಂಡರ್ಸ್ ಇದ್ದಾರೆ ಹೂ ಆರ್ ಮೈ ಏಜ್ ಆರ್ ನನಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಅವ್ರದ್ದೇನು ಪ್ರಾಬ್ಲಮ್ ಅಂದರೆ ಜನ್ಜಿಗೆ ಎಥಿಕ್ಸ್ ಇಲ್ಲ ಅಂತ. ಐ ಆಮ್ ನಾಟ್ ಟಾಕಿಂಗ್ ವರ್ಕ್ ಕಲ್ಚರ್ ಇಲ್ಲ, ಎಥಿಕ್ಸ್ ಇಲ್ಲ. ಬಿಕಾಸ್ ಕೆಲಸ ನಾವು ಒಪ್ಸಿರ್ತೀವಿ ಅಂಡ್ ದೆನ್ ಮಿಡ್ ಆಫ್ ದ ಡೇ ವೆನ್ ಟೈಮ್ ಹ್ಯಾಪನ್ಸ್ ಹೊರಟ್ಬಿಡ್ತಾರೆ ಅಂತ. ಸೊ ದೇ ಆರ್ ಸ್ಟಿಲ್ ವೆರಿ ಸ್ಕೆಪ್ಟಿಕಲ್ ಆಫ್. No, I agree to that. ಓಕೆ I agree to that. ಓಕೆ. I don't know. I have never classified myself as a Gen Z. I feel little older to that, I guess. ಓಕೆ. ಓಕೆ. But to what you're saying, I agree. The current generation doesn't necessarily seem to value your old school um, morals and value when it comes to business ethics. It's very different now. That it's ಅಲ್ಲ ಬಟ್ ಈಗ none values, none ethics. ಹಂಗೆ ಅಲ್ಲ ಬಟ್ ಈಗ ಒಂದು ಡೈರೆಕ್ಟರ್ ಆಗಿ ಅದನ್ನ ಹೇಗ್ ನೋಡ್ತೀರಾ, ಆರ್ ನೀವೇ ವರ್ಕರ್ ಆಗಿ ಅದನ್ನ ಹೇಗ್ ನೋಡ್ತೀರಾ? ಅಂದ್ರೆ ಜನ್ಜಿ ಈಗ ಜನ್ಜಿ ಏನಿದೆ, ನಂಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕು ಗುರು, ನಾನು ಬರ್ತೀನಿ, ನಾನು ಇಷ್ಟ ಟೈಮ್ ವರ್ಕ್ ಮಾಡ್ತೀನಿ ಅಂದ್ರೆ. ಬಟ್ ಅವ್ರ ಪ್ರಾಬ್ಲಮ್ಸ್ ಏನು ಅಂದ್ರೆ, ಐ ನೋ ಈ ಕೆಲಸ ಸೇಫ್ ಒಂದಿನದಲ್ಲಿ ಆಗುತ್ತೆ, ಬಟ್ ನೀನೇ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು 2 ದಿನಕ್ಕೆ ಮಾಡ್ಕೊಂಡು ಒಂದಿನದಲ್ಲಿ ಮಧ್ಯದಲ್ಲಿ ಎದ್ದೋಗಿ ಮತ್ತೆ ಒಂದ್ 2ನೇ ದಿನ ಮಾಡ್ತಿದ್ಯಾ ಅಂತ ಅವ್ರ ಪ್ರಾಬ್ಲಮ್ ಇರೋದು. ಸೊ ಹೆಂಗೆ, ಹೌ ಡು ಯು ಸಿ ಈ ಆಂಗಲ್ ಅಲ್ಲಿ ಈ ಆಂಗಲ್ ಕೂತ್ಕೊಂಡಾಗ? ನೀವು ಜೆನ್ಜೀಸ್ ಎಲ್ಲರನ್ನೂ
ಎಲ್ಲರೂ ಮಾಡ್ತಿಲ್ಲ. ಎಲ್ಲರೂ ಅಲ್ಲ, ಕೆಲವರು ಇರ್ತಾರೆ. Yeah. ಅದು ನೀವು ಪರ್ಫಾರ್ಮೆನ್ಸ್ ಬೇಸಿಸ್ ಅಲ್ಲಿ ನೋಡ್ತೀರಾ. ನಾನು ಮುಂಚೆ ನಿಮ್ಗೆ ಹೇಳಿದಾಗೆ ಸಮ್ಟೈಮ್ಸ್ ಜರ್ನಿಯಲ್ಲಿ ನಿಮ್ ಒಟ್ಟಿಗೆ ಫಾರ್ ಎವರ್ ಆಗಿರ್ತಾರೆ, ಸಮ್ಟೈಮ್ ನಿಮ್ ಆ ಟೈಮಿಗೆ ಜರ್ನಿಗೆ ಇರ್ತಾರೆ, ಮತ್ತೆ ಅವರು ಇರಲ್ಲ. ಸೇಮ್ ಕಾನ್ಸೆಪ್ಟ್ ಇದು ಇಲ್ಲಿ. Okay. ಇಟ್ ಇಸ್ ಆಲ್ ಬೇಸ್ಡ್ ಆನ್ ಯೋರ್ ಪರ್ಫಾರ್ಮೆನ್ಸ್. ಆಬ್ವಿಯಸ್ಲಿ ನಿಮ್ಗೆ ನೀವು ಕೆಲಸ ಬೇಗ ಮುಗಿಸ್ತೀರಾ ಆದ್ರೆ ನಿಮ್ಗೂ ಆಟೋಮ್ಯಾಟಿಕ್ಲಿ ಫ್ರೀ ಟೈಮ್ ಸಿಗ್ತದೆ. Correct. You automatically get free time. Your boss will be more than happy to tell, you know what, you want to go home early, go, you have completed your task for the day. Moreover, your day you're gone over and above. Okay. They'll be more than happy. End of the day, it's not the matter about how much, how long you worked for. Okay. It's how much you worked for, what you covered in the time span. Correct. Did you deliver to me what you were supposed to deliver? Quality of the work. Quality of the work over the hours of work. ಓಕೆ, ಈಗ ಅದೇ ಕ್ವಶನ್ನ ಬೇರೆ ತರ ಕೇಳ್ತೀನಿ. ಈಗ ನಿಮ್ಗೆ ಒಂದು ಫ್ರೆಂಡ್ಸ್ ಇರ್ತಾರೆ, ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ, ವೆರಿ ಕ್ಲೋಸ್ ಕಾಲೇಜ್ ಮೇಟ್ಸ್ ಎಲ್ಲ ಇರ್ತಾರೆ. ಅವ್ರನ್ನೇ ಹೈರ್ ಮಾಡ್ಬೇಕು ಅಂತ ಅಂದ್ರೆ ಹೈರ್ ಮಾಡ್ತೀರಾ? ಇಲ್ಲ ಕೇಳಿದಾರ ಅವರು, ಗುರು ಏನೋ ಏ ಡಿಯಾನ್ ಪ್ಲೀಸ್ ಹೈರ್ ಮೀ, ನನ್ಗೆಲ್ಲೂ ಕೆಲಸ ಸಿಗ್ತಿಲ್ಲ ಅಂತ? ಕೇಳಿದ್ದಾರೆ. ನಾನು ಕೇಳಲಿಲ್ಲ ಅಂತ ನಾನು ಹೇಳಲ್ಲ. ಓಕೆ, ಬಟ್ ಹ್ಯಾವ್ ಯು ಹೈರ್ಡ್? Not really. Okay. Not really. Okay. ನಾಟ್ ರಿಯಲಿ ಇಸ್ ಅ ಸೆಂಟರ್ ಟರ್ಮ್. No, I ಈ worked ಕಡೆನೋ with ಲೈಕ್ my friends. I worked with my friends, and I've enjoyed working with them as well, because they have a different insight and they're good at what they're doing. They're really professional in the industry. They push a lot also in the industry. ಅಂದ್ರೆ ರೋನ್ ಕಾಪ್ ಆಗ್ಲಿ ಬ್ಯಾಫ್ಟ್ ಆಗ್ಲಿ ಹೈರ್ ಮಾಡಿರೋದಿದೆ? ಇಲ್ಲ, ಹೈರ್ ಮಾಡ್ಲಿಲ್ಲ, ವರ್ಕ್ ಮಾಡಿ ಕೊಲಾಬರೇಟ್ ಮಾಡಿದ್ದೇನೆ. Okay, cool. ಹಂಗೆ ನಾನು ಹೇಳ್ತೀನಿ. ಲೈಕ್ ಅಂದ್ರೆ ಹೈರ್ ಮಾಡ್ಲಿಲ್ಲ. ಅವ್ರದ್ದು ಮೀಡಿಯಾ ಕಂಪನಿ ಇತ್ತು ಅಂದ್ರೆ ಯು ವುಡ್ ಹ್ಯಾವ್ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಇದು ಜ್ಯುವೆಲರಿ ಕಂಪನಿ ಇದೆ, ನಾನು ಅವನ ಒಟ್ಟಿಗೆ ವರ್ಕ್ ಮಾಡ್ತೇನೆ. ಓಕೆ, ನನಗೆ ಇದು ಒಂದು ರಿಕ್ವೈರ್ಮೆಂಟ್ ಇದೆ, ನನಗೆ ಕ್ರಿಸ್ಮಸ್ಗೆ ಫ್ರಮ್ ದ ಕಂಪನಿ ಐ ವಾಂಟ್ ಟು ಗಿವ್ ಸೊ ಅಂಡ್ ಸೊ ಥಿಂಗ್. ಹಿ ವಿಲ್ ಡೆಲಿವರ್ ಟು ಮೀ. ಅಲ್ಲ, ದಟ್ ಇಸ್ ಡಿಫರೆಂಟ್. No, but I'm just explaining. Okay. Now, say one of my friends is a real estate broker. I am collaborating with him, right? He will not work as an ordinary broker. He will work how he normally works, and he'll work to a certain level of professionalism as well. So that works out for me. Right. That works out for me. He has business ethics. He has business ethics. He has professionalism. He's bringing me good clients. He's bringing me good properties. I am satisfied. Same time, his remuneration I am giving on time. Correct. So what happens there? Our relationship is separate. We are working together. We work well. That is it. Work is different. Okay, maybe now friends time ಅಲ್ಲಿ ಅಂದ್ರೆ ಹ್ಯಾಂಗ್ ಔಟ್ ಎಲ್ಲ ಮಾಡಿದಾಗ ಏನ್ ಗುರು, ಈಗ ನನ್ ಜಾಗ ತಂದಿದ್ದೀರಾ, ಏನ್ ವೇಸ್ಟ್ ಅದು, ನಂಗೆ ಲಿಟಿಗೇಷನ್ ಇದೆ, ನಾನು ಏನ್ ಮಾಡ್ಲಿ ಅದಕ್ಕೆ? ನೀ ಟೆನ್ಷನ್ ಮಾಡ್ಬೇಡಿ, ನಾನು ಮಾಡಿ ಕೊಡ್ತೇನೆ. ನನ್ಗೆ ಅವರ ಮೇಲೆ ಒಂದು ನಂಬಿಕೆ ಇದೆ, ಅವ್ರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಇದೆ, ಅಷ್ಟೇ. ಓಕೆ, ಬಟ್ ಹೈರಿಂಗ್ ಅಂತಂದ್ರೆ ಈಗ ನಿಮ್ ಸಬಾರ್ಡಿನೇಟ್ ಆಗಿ ಅಸಿಸ್ಟೆಂಟ್ ಆಗಿ ಯಾರನ್ನೂ ಹೈರ್ ಮಾಡಲ್ಲ, ಪ್ಲಾನು ಇಲ್ಲ? ಇಲ್ಲ. ಓಕೆ. ಸೊ ಡಿಯಾನ್, ಮನೆಯದು ಮೋಸ್ಟ್ ಗ್ರಾಟಿಫೈಯಿಂಗ್ ಥಿಂಗ್ ಅಂದ್ರೆ ಯಾರಿಗೋ ಒಂದು ಸ್ಪೇಸ್ ಕೊಡೋದು. ನಮಗೆ ಒಂದು ಮನೆ ಆದರೆ ಒಂದು ಸ್ಪೇಸ್ ಇದೆ, ಸೆಕ್ಯೂರ್ ಸ್ಪೇಸ್ ಇದೆ ಅಂತ ಖುಷಿ ಪಡ್ತೀವಿ. ಆ್ಯಂಡ್ ನೀವು ಅದೇ ಬಿಸ್ನೆಸ್ಸಲ್ಲಿ ಇದ್ದೀರಾ, ದಿನ ಎಷ್ಟೋ ಜನರಿಗೆ ಮನೆಗಳು ಮಾರ್ತೀರಾ. ಆ್ಯಂಡ್ 22 ವರ್ಷ ಆದ್ರೂ ಇನ್ ಯೋರ್ 22 ಇಯರ್ಸ್ ನೀವು ಸಿಕ್ಕಾಪಟ್ಟೆ ಈ ಥರ ಡ್ಯಾಡಿ ಪ್ರಾಪರ್ಟೀಸ್ನ ಸೆಲ್ ಮಾಡೋದು ನೋಡಿರ್ತೀರಾ. ಕೆನ್ ಯು ಶೇರ್ ಅಸ್ ಒನ್ ವೆರಿ ಹಾರ್ಟ್ ವಾರ್ಮಿಂಗ್ ಇನ್ಸಿಡೆಂಟ್? ಮನೆ ನೀವು ಸೆಲ್ ಮಾಡಿದ್ಮೇಲೆ ಬಂದು ತುಂಬ ಖುಷಿ ಪಟ್ಟು ಶೇರ್ ಮಾಡಿದ್ದು ನಿಮ್ಗೆ ಈಗಲೂ ಜ್ಞಾಪಕ ಇರೋದು ವೆರಿ ವಿವಿಡ್ಲಿ. ನಾನು ಸಣ್ಣದಿರುವಾಗ ನನಗೆ ಒಂದು ತುಂಬ ಇಂಟ್ರೆಸ್ಟ್ ಇತ್ತು ಡ್ಯಾಡಿ ಹೊತ್ತಿಗೆ ನಂಗೆ ಆಫೀಸ್ ಹೋಗ್ಬೇಕಂತ. ಓಕೆ. ಅವರ ಡೆಸ್ಕಲ್ಲಿ ಆಡಲಿಕ್ಕೆ, ಅವರ ಟಿವಿ ಒಟ್ಟಿಗೆ ಆಡಲಿಕ್ಕೆ, ಕ್ಲೈಂಟ್ ಇರುವಾಗ ನನಗೆ ಸಾವಿರ ಹತ್ರ ಮಾತಾಡಲಿಕ್ಕೆ ಬೇಕು ಅಂತ ಒಂದು ಇತ್ತು ನನಗೆ. ರೈಟ್. ಒಮ್ಮೆ ಏನಾಯ್ತಂದ್ರೆ ನಾನು ಸಣ್ಣದಿರುವಾಗ ಆಫೀಸಲ್ಲಿ ಇರುವಾಗ ನಾನು ಪ್ರಿಂಟರ್ ಜೊತೆಗೆ ಆಡ್ತಾ ಇದ್ದೆ. ಓಕೆ. ಅವರು ಒಂದು ಕ್ಲೈಂಟಿಗೆ ಅವ್ರ ಮನೆಗೆ ಕೀಸ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು. ಓಕೆ. ಸೊ ಯಂಗ್ ಕಪಲ್, ದ ಸಿಬ್ಲಿಂಗ್, ದ ಮದರ್. ಈಗ ಮೇ ಬಿ ಅವರ ನನ್ಗೆ ಗೊತ್ತಿಲ್ಲ, ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಏನು ನನಗೆ ನೆನಪಿಲ್ಲ, ನಾನು ತುಂಬ ಸಣ್ಣದಿದ್ದೆ. ಅವರು ಮೇ ಬಿ ಅವರ ಆನ್ಸೆಸ್ಟರ್ ಹೋಮನ್ನು ಬಿಟ್ಟಿದ್ದಾರೆ, ಅವರ ಫ್ಯಾಮಿಲಿ ಹೋಮನ್ನು ಬಿಟ್ಟಿದ್ದಾರೆ. ಈಗ ಫ್ಲ್ಯಾಟಿಗೆ ಬರ್ತಾರೆ, ಇಲ್ಲ ನಮ್ಮಿಂದ ಮನೆ ತಗೊಳ್ತಾ ಇದ್ದಾರೆ. ನಮ್ಮ ಡ್ಯೂಟಿ ಏನಂದರೆ ಅವರಿಗೆ ರಿಯಶ್ಯೂರೆನ್ಸ್ ಕೊಡೋದು ಮತ್ತು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು. ಬಿಕಾಸ್ ಐ ಲಿವಿಂಗ್ ಇನ್ ಇಟ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಕರೆಕ್ಟ್. ಆ ದಿನ ಏನಾಯ್ತಂದ್ರೆ ಅಮ್ಮಗೆ ಅಷ್ಟು ಖುಷಿ ಇರಲಿಲ್ಲ. ನನ್ನಮ್ಮ ಅಲ್ಲ, ಅವರಮ್ಮ. ಅವ್ರಿಗೆ ಖುಷಿ ಇರಲಿಲ್ಲ ಫ್ಲಾಟಿಗೆ ಬರೋಕ್ಕೆ ಮನೆಗೆ ಬರ. ನಂಗೆ ಗೊತ್ತಿಲ್ಲ ಅದು ಫ್ಲಾಟ್ ಮನೆ, ನಂಗೆ ಗೊತ್ತಿಲ್ಲ. ಬಟ್ ಅವರಿಗೆ ಅಷ್ಟು ಏನು ಖುಷಿ ಇರಲಿಲ್ಲ. ಅವರು ಹಿಂಗೆ ಕೂತ್ಕೊಂಡು ದ ಯಂಗ್ ಕಪಲ್ ವಾಸ್ ವೆರಿ ಎಕ್ಸೈಟೆಡ್. ನನ್ನ ತಂದೆಯವರು ಒಂದೇ ಸೆಂಟೆನ್ಸ್ ಕೀ ಅಮ್ಮಗೆ ಕೊಟ್ಟಿದ್ರು ಅವ್ರು. ಯಾಕೆಂದ್ರೆ ಅವರು ದೊಡ್ಡ ಮನೆ ಹಿರಿಯವರು, ಅವ್ರಿಗೆ ಕೊಡ್ಬೇಕು, ಅವರು ಹಿರಿಯರು ಸೀನಿಯರ್.
ಅವರಿಗೆ ಕೀ ಕೊಟ್ಟಿದಾಗ ಅಮ್ಮ ಅವ್ರು ತುಳುವಲ್ಲಿ ಇದ್ರು, ಅಮ್ಮ ಇದು ಒಳ್ಳೇದು ಮನೆ, ನಿಮಗೆ ಖುಷಿ ಆಗ್ತದೆ ನನ್ನ ಗ್ಯಾರಂಟಿ. ಆವಾಗ ಅವರ ಮುಖಕ್ಕೆ ಒಂದು ಸ್ಮೈಲ್ ಬಂದಿದ್ದು, ಶಿ ವಾಸ್ ಹ್ಯಾಪಿ ಹ್ಮ್. ಆ್ಯಂಡ್ ಐ ಆಮ್ ಅಸ್ಯೂಮಿಂಗ್ ನೌ ಶಿ ಈಸ್ ಲಿವಿಂಗ್ ದೇರ್ ಆ್ಯಂಡ್ ಶಿ ಇಸ್ ವೆರಿ ಹ್ಯಾಪಿ ವಿತ್ ದ ಪ್ರಾಪರ್ಟಿ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್. ಸೊ ದ್ಯಾಟ್ ಈಸ್ ವಾಟ್ ಐ ಲರ್ನ್ಡ್ ಫ್ರಮ್ ಮೈ ಡ್ಯಾಡ್. that is one memory that's been stuck with me for a very long time. ನೀವು ನಿಮ್ಮ ಕಸ್ಟಮರಿಗೆ ಫಸ್ಟ್ ಅವರಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಅವರಿಗೆ ಫೀಲ್ ಆಗಬೇಕು, ಓಕೆ ಮೇ ಬಿ ದ ಪ್ರೈಸ್ ಮೈಟ್ ಬಿ ಅ ಲಿಟಲ್ ಹೈಯರ್ ಬಟ್ ವಾಟ್ ದೇ ಆರ್ ಗೆಟಿಂಗ್ ದೇ ಶುಡ್ ಬಿ ಹ್ಯಾಪಿ ವಿತ್. that we should give them what they will be happy with for a very very long time. ಬಿಕಾಸ್ ನೀವು ಮನೇಲಿ ನಿಲ್ಲುವಾಗ ನೀವು ಖಾಲಿ ನೆಕ್ಸ್ಟ್ 5 ವರ್ಷದ ಎನಿಸೋದಿಲ್ಲ, ನೀವು ನೆಕ್ಸ್ಟ್ 50 ಇಯರ್ಸ್ ಇದು ಎನಿಸ್ತೀರಾ, 100 ಇಯರ್ಸ್ ಇದು ಎನಿಸ್ತೀರಾ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಸ್ ಅ ಡೈರೆಕ್ಟರ್ ಯು ಆಲ್ಸೋ ಹ್ಯಾವ್ ಅ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್. Yeah. ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಕೊಲಾಜ್ ಆಗುತ್ತೆ ಅಥವಾ ಕೋಯಿನ್ಸೈಡ್ ಆಗುತ್ತೆ ಯಾವಾಗ ಅಂದ್ರೆ ಪ್ರಾಪರ್ಟೀಸ್ ಬೇಕು ಅಂದಾಗ. ಸೊ ನಿಮ್ಮ ಅಕ್ವೈಂಟೆನ್ಸಸ್ಗೆ ಫ್ರೆಂಡ್ಸ್ಗೆ ಯಾವಾಗಾದ್ರೂ ಸಿನ್ಸ್ ದೇ ನೋ ಯು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೊಟ್ಟಿರೋದು ಯಾವಾಗಾದ್ರೂ ಆಗಿದೆ? ಆ ಥರ ಬಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ? ಇಲ್ಲ, ಅದು ಸಿಚುವೇಶನ್ಸ್ ಬಂದಿದೆ. ಓಕೆ. ಆ ಸಿಚುವೇಶನ್ ಅಲ್ಲಿ ನಾವು ಕೊಡ್ಬೇಕಾಗ್ತದೆ, ಯಾಕೆಂದ್ರೆ ನಿಮ್ ಜರ್ನಿಯಲ್ಲಿ ಅವರು ಸಪೋರ್ಟ್ ಮಾಡಿದ್ದಾರೆ ನಿಮ್ಗೆ. ರೈಟ್. ಒನ್ ಟೈಮಲ್ಲಿ ನಿಮ್ದು ಪ್ರೊಫೆಷನಲ್ ಮತ್ತೆ ಪರ್ಸನಲ್ ಲೈಫ್ ಒಮ್ಮೊಮ್ಮೆ ಮೆಲ್ಡ್ ಆಗ್ತದೆ. ಕರೆಕ್ಟ್. ಯಾಕೆಂದ್ರೆ ಮಂಗಳೂರು ಇಸ್ ಆಲ್ಸೋ ಅ ಸ್ಮಾಲ್ ಸಿಟಿ. ಕರೆಕ್ಟ್. ಸೊ ಹೂ ಆರ್ ಯು ಆರ್ ವರ್ಕಿಂಗ್ ವಿತ್ ದೇ ಆರ್ ಆಲ್ಸೋ ಯುವರ್ ಫ್ರೆಂಡ್ಸ್. ಕರೆಕ್ಟ್. ಸೊ ಯು ಹ್ಯಾವ್ ಟು ಗಿವ್ ಗುಡ್ ಡೀಲ್ ಸಮ್ಟೈಮ್ಸ್ ಆ್ಯಂಡ್ ಇಟ್ ಇಸ್ ಫೈನ್. ಅವರಿಗೆ ನೀವು ಸಪೋರ್ಟ್ ಮಾಡಬೇಕಾಗ್ತದೆ ಒಮ್ಮೊಮ್ಮೆ, ಯಾಕೆಂದ್ರೆ ಅವರು ಸಹ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ವೆರಿ ಟ್ರೂ. ಸೊ ಅದು ಮ್ಯೂಚುವಲ್ ರೆಸ್ಪೆಕ್ಟ್ ಅಲ್ಲಿ ಅವರು ಹೇಳುದಿಲ್ಲ ನಿನ್ ಪ್ರಾಫಿಟ್ ಎಲ್ಲ ಕಟ್ ಮಾಡಿದ್ರಲ್ಲಿ ಆಡ್ ಕಾಸ್ಟ್ ಕೊಡು ನನಗೆ, ಓಕೆ. ಹಂಗೂ ಯಾರು ಹೇಳಲ್ಲ. ಹಂಗೂ ಯಾರು ಹೇಳಲ್ಲ. ಮತ್ತೆ ಸೇಮ್ ಟೈಮ್ ನಾವು ಸಹ ಅದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಇಟ್ ಇಸ್ ಅ ವೆರಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ವಿ ಗಿವ್ ದಮ್ ಅ ಗುಡ್ ಫೀಸಿಬಲ್ ರೇಟ್, they accept it, and we live our life peacefully. They're happy at the end of the day with our product, and we are also happy because we have got good people to stay in our property and they will make best use of it. ಸೊ ಮಂಗಳೂರಲ್ಲಿ ಮನೆ ಬೇಕಂದ್ರೆ ಡಿಯಾನ್ ಇಸ್ ದ ಪರ್ಸನ್. ಬೆಂಗಳೂರಿಗೆ ಬರ್ತಾ ಇದಾರೆ. ಹೌದು. ಬೆಂಗಳೂರಿಗೆ ಬರ್ತಾ ಎಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಮಂಗಳೂರಲ್ಲಿ ಯು ಹ್ಯಾವ್ ಹೌದು. ಗ್ರೇಟ್ ಎಂಪೈರ್. ಬೆಂಗಳೂರು ಮತ್ತೆ ಬೇರೆ ಎಲ್ಲೆಲ್ಲಿ ಮಾಡ್ತಾರೆ? ಟೈಮ್ ಮೈಸೂರು ಅಂತ ಹೇಳಿದ್ರಿ ನನಗೆ. ಹೌದು, ಬೆಂಗಳೂರು ಮತ್ತೆ ಮೈಸೂರು ನೆಕ್ಸ್ಟ್ ಇಯರ್ಗೆ ನಾವು ಬರ್ತೇವೆ. Okay. ಸೇಮ್ ಟೈಮಲ್ಲಿ ಬೆಂಗಳೂರು ನಾವು ಪ್ರಾಪರ್ಟೀಸ್ ನೋಡಿದ್ದೇವೆ, ಫೈನಲೈಸು ಮಾಡಿದ್ದೇವೆ. ಸೂನ್ ವಿ ವಿಲ್ ಅನೌನ್ಸ್ as well. ನಾವು ಲಾಂಚ್ ಮಾಡ್ತೇವೆ, ಆವಾಗ ನೀವು ಪಾರ್ಟ್ ಆಗಿರ್ತೀರ. Sure, thank you. ನಾನು ನಿಮ್ಗೆ ಈಗಲೇ ಹೇಳಲಿಕ್ಕೆ ಆಶಿಸುತ್ತೇನೆ, ಯಾಕೆ ನೀವು ಬರಬೇಕು ನಮ್ಮ ಒಟ್ಟಿಗೆ. Thank you. For 100%. ಸೊ ವಿ ವಿಲ್ ಲಾಂಚ್ ದ್ಯಾಟ್ ಸೂನ್. ಅದು ನಾವು ಅನೌನ್ಸ್ಮೆಂಟ್ ಮಾಡ್ತೇವೆ. ಸೇಮ್ ಟೈಮಲ್ಲಿ ಮೈಸೂರು ನಾವು ಲಾಂಚ್ ಮಾಡ್ತೇವೆ, ಮುಂದಕ್ಕೆ ನಾವು ಲಾಂಚ್ ಮಾಡ್ತೇವೆ. ಎಲ್ಲ ಡೀಟೇಲ್ಸ್ ಎಲ್ಲ ಸಾರ್ಟ್ ಔಟ್ ಆದ ನಂತರ, ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲ ಕ್ಲಿಯರ್ ಕಾಂಕ್ರೀಟ್ ಆದ ನಂತರ ನಾವು ಲಾಂಚ್ ಮಾಡ್ತೇವೆ ಅದನ್ನು. ಉತ್ತರ ಕರ್ನಾಟಕ ಯಾಕೆ ಇನ್ವೆಸ್ಟ್ ಮಾಡಲ್ಲ? ಐ ಹ್ಯಾವ್ ದಿಸ್ ಕ್ವೆಶನ್, ನಾಟ್ ಓನ್ಲಿ ನಿಮ್ಗಂತಲ್ಲ, ರಿಯಲ್ ಎಸ್ಟೇಟ್ ಬಂದವ್ ನಾನು ಕೇಳಲ್ಲ, ಬಟ್ ಒಂದು ನಿಮಗೆ ಕೇಳ್ಬೋದು ಅಂತ ಕೇಳ್ತೀನಿ. ಹುಬ್ಳಿ ಇದೆ, ಬೆಳಗಾಂ ಇದೆ, ಬಾಗಲಕೋಟ್ ಇದೆ. ಸಿನ್ಸ್ ಐ ಕಮ್ ಫ್ರಮ್ ದಟ್ ಬೆಲ್ಟ್, ಡೆವಲಪರ್ಸ್ ಜಾಸ್ತಿ ಆ ಕಡೆ ಯಾಕೆ ಹೋಗಲ್ಲ? ವಾಟ್ ಇಸ್ ದಿಸ್ ಥಿಂಗ್ ಬಿಹೈಂಡ್ ಇಟ್? ಎವ್ರಿ ಡೆವಲಪರ್ ಹ್ಯಾಸ್ ದರ್ ಓನ್ ಸ್ಟ್ರೆಂತ್. ಈಗ ನಮ್ಮ ಸ್ಟ್ರೆಂತ್ ನೋಡಿದ್ರೆ ನಾವು ಸೌತ್ ಕನ್ನಡ ಡಿಸ್ಟ್ರಿಕ್ಟ್ ಅಲ್ಲಿ ನಮಗೆ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಕರೆಕ್ಟ್. ಈಗ ನಾವು ರಿಸ್ಕ್ ತಗೊಂಡು ಬೆಂಗಳೂರಿಗೆ ಬರ್ತೇವೆ, ಮೈಸೂರಿಗೆ ಬರ್ತೇವೆ. ನಾವು ಈಗ ಯೋಚಿಸ್ಲಿಲ್ಲಾಗಿ ನಾವು ಉತ್ತರ ಕನ್ನಡದಲ್ಲಿ ಯಾಕೆ ಮಾಡ್ತಾ ಇಲ್ಲ ಪ್ರಾಜೆಕ್ಟ್, ಆರ್ ವೈ ವಿ ಆರ್ ನಾಟ್ ಡೂಯಿಂಗ್ ಇನ್ ದಟ್. ಓಕೆ. ವಿ ಡಿಡ್ಂಟ್ ಥಿಂಕ್ ಅಬೌಟ್ ಇಟ್. ಓಕೆ. ಮೇ ಬಿ ನಮ್ ಸ್ಟ್ರೆಂತ್ ಇಲ್ಲ, ಅದಕ್ಕಾಗಿ ನಾವು ಹೋಗ್ಲಿಲ್ಲ. Fair. ಅಂಡ್ ಮೋಸ್ಟ್ ಡೆವಲಪರ್ಸ್ ಐ ವುಡ್ ಸೇ ದಟ್ ಸಮ್ಟೈಮ್ಸ್ ಏನಾಗ್ತದೆ ಅಂದ್ರೆ, ಆ ಬೆಲ್ಟ್ ಇಂದ ಯಾರೊಬ್ರು ಬಿಲ್ಡರ್ ಬರಬೇಕು, ಡೆವಲಪರ್ ಬರಬೇಕು ತೋರಿಸ್ಲಿಕ್ಕೆ ಇಲ್ಲಿ ಇದು ಆಗ್ತದೆ. ಓಕೆ. ಅದು ಒಂದು ಟ್ರೆಂಡ್ ಸೆಟ್ ಮಾಡಬೇಕು, ಅದರ ನಂತರ ಎಲ್ಲರೂ ಬರ್ತಾರೆ. ಸೊ ಮೇ ಬಿ ದ್ಯಾಟ್ ಈಸ್ ಸಮಥಿಂಗ್ ದಟ್ ನೀಡ್ಸ್ ಟು ಬಿ ಡನ್, ಆರ್ ಮೇ ಬಿ ಇಟ್ ಕುಡ್ ಬಿ ಪಾಸಿಬಲ್ ದಟ್ ಯಾರು ಈ ವಿಷಯ ಬಗ್ಗೆ ಯೋಚಿಸ್ಲಿಲ್ಲ. ಈಗ ಮೇ ಬಿ ಬೆಂಗಳೂರಲ್ಲಿ ಇರುವ ಬಿಲ್ಡರ್ಸ್ ಮಂಗಳೂರು ಬಗ್ಗೆ ಯೋಚಿಸ್ಲಿಲ್ಲ, ಯಾಕೆಂದ್ರೆ ಇಷ್ಟ ಕಂಫರ್ಟ್ ಝೋನ್, ಆರ್ ಮೇ ಬಿ ಅದು ಅವರಿಗೆ ಲೂಕ್ರೇಟಿವ್ ಆಗಿ ಅವರಿಗೆ ನೋಡ್ಲಿಲ್ಲ ಇಷ್ಟ ತನಕ. ಈಗ ಮೊನ್ನೆ ಅನೌನ್ಸ್ಮೆಂಟ್ ಎಲ್ಲ ಆದ ನಂತರ ಮಂಗಳೂರು ಇಸ್ ಇನ್ ದ ಲೈಮ್ ಲೈಟ್ as safest city, as another emerging IT city, ice cream capital. Now people are starting to recognize Mangalore, see that Mangalore ಇದು ಮೆರಿಟ್ಸ್ ಇದೆ, ತುಂಬಷ್ಟು ಮೆರಿಟ್ ಇದೆ ಮಂಗಳೂರಲ್ಲಿ. ಎಜುಕೇಶನಲ್ ಹಬ್ ಎಲ್ಲ ಇದೆ, ಆಲ್ ಫ್ಯಾಕ್ಟರ್ಸ್ ಈಗ ಅವರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಸೇಮ್ ವೇ ಮೇ ಬಿ ನಾವು ಇನ್ನೂ ಆ ಏರಿಯಾನು ರೆಕಗ್ನೈಸ್ ಮಾಡಲಿಲ್ಲ. ಅದನ್ನು ರೆಕಗ್ನೈಸ್ ಮಾಡಬೇಕಾದ್ರೆ ನಿಮ್ಮಂಥವರು ಯಾರು ಎಜುಕೇಟ್ ಮಾಡ್ತಾರೆ ಜನರನ್ನು, ಸೇಮ್ ಟೈಮಲ್ಲಿ ಆ ಏರಿಯಾ ಯಾರಿದ್ದಾರೆ ಅವರನ್ನು ಸಿಟಿಯನ್ನು ಪ್ರಮೋಟ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದಕ್ಕೆ ಡೆವಲಪರ್ಸು ಬರ್ತಾರೆ, ಕಂಪನೀಸು ಬರ್ತದೆ ಅಲ್ಲಿ. ಯಾಕಂದ್ರೆ ನಮ್ಮ ಕಮೆಂಟ್ಸ್ ಅಲ್ಲಿ ನಾನೇ ಸ್ವಲ್ಪ ನೋಡಿದ್ದೀನಿ, ನೀವು ನೋಡಿರ್ತೀರಾ, ನಾರ್ತ್ ಕರ್ನಾಟಕ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ, ಜಸ್ಟ್ ಸದರ್ನ್ ಪಾರ್ಟ್ ಆಫ್ ಕರ್ನಾಟಕ ಗ್ರೋ ಆಗ್ತದೆ, ಯಾಕೆ ಯಾರು ಬರ್ತಲ್ಲ ಅಂತ ಒಂದು ಪಾಯಿಂಟ್ ಹೇಳಿದೆ. ಲೆಟ್ ಮಿ ಕಮ್ ಟು ದಿಸ್ ಒನ್ ಕ್ವೆಶನ್, ಅಕ್ವಿಸಿಷನ್. ರೈಟ್. ಈಗ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಈಗ
LV ಅಥವಾ ಯಾವ್ದಾದ್ರು ದೊಡ್ಡ ದೊಡ್ಡ ಕಾಂಗ್ಲೋಮೆರೇಟ್ಸ್ ಆರ್ ಅಮೆಜಾನ್ ಫಾರ್ ದಟ್ ಎಕ್ಸಾಂಪಲ್ ಇದನ್ನಾಗಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಹತ್ರ ಹೋಗಿ ಅವ್ರ ಹತ್ರ ಪಿಚ್ ಮಾಡಿ ಇದೆ ಅಕ್ವೈರ್ ಲಾಟ್ ಆಫ್ ಕಂಪನೀಸ್. ರಿಯಲ್ ಎಸ್ಟೇಟ್ ಅಲ್ಲಿ ಹೇಗೆ ಅಕ್ವೈರ್ ಮಾಡ್ತೀರಾ? ಬಿಕಾಸ್ ದೇವನಹಳ್ಳಿಲಿ ತುಂಬಾ ಜನ ಬರ್ತಾರೆ, ಇವಾಗ ಯಲಹಂಕ ಗ್ರೋ ಆಗ್ತಾ ಇದೆ. ಆಸ್ ಅ ಡೈರೆಕ್ಟರ್ ಆಫ್ ಅ ಕಂಪನಿ ನೀವು ಅಕ್ವಿಸಿಷನ್ ಮಾಡ್ಬೇಕಂದ್ರೆ ಹೇಗ್ ನೋಡ್ತೀರಾ? ಮತ್ತೆ ವರ್ಷಕ್ಕೆ ಇಷ್ಟು ಅಕ್ವೈರ್ ಮಾಡ್ಬೇಕಂತ ಇರುತ್ತಾ ನಿಮ್ಮ ಒಂದು ಟಾರ್ಗೆಟ್ಸ್ ಏನಾದ್ರು ಇರುತ್ತಾ ಆ ತರ? ಸ್ಪೆಸಿಫಿಕ್ಲಿ ಇಯರ್ ಅಲ್ಲಿ ಇಷ್ಟು ಒಂದು ಅಕ್ವೈರ್ ಮಾಡ್ಬೇಕಂದ್ರೆ ಟಾರ್ಗೆಟ್ ಇಲ್ಲ ನಮ್ಮ ಹತ್ರ. ಬಟ್ ಯು ಹ್ಯಾವ್ ಟು ಕಾನ್ಸ್ಟೆಂಟ್ಲಿ ಅಕ್ವೈರ್. ಯು ಕಾನ್ಸ್ಟೆಂಟ್ಲಿ ಅಕ್ವೈರ್ ಬಿಕಾಸ್ ಯು ಕಾನ್ಸ್ಟೆಂಟ್ಲಿ ವಾಂಟ್ ಟು ಗ್ರೋ. ಕರೆಕ್ಟ್. ಯು ಕಾನ್ಸ್ಟೆಂಟ್ಲಿ ವಾಂಟ್ ಟು ಗ್ರೋ. ಹ್ಮ್. ಯಾವುದು ಬಿಸ್ನೆಸ್ ನಿಮಗೆ ಗ್ರೋ ಮಾಡಬೇಕಾದ್ರೆ ನೀವು ಇನೋವೇಷನ್ ಅನ್ನು ತರಬೇಕು. ಯು ನೀಡ್ ಟು ಬಿ ವಿತ್ ದ ಟೈಮ್ಸ್ ಆ್ಯಂಡ್ ಯು ನೀಡ್ ಟು ಕಾನ್ಸ್ಟೆಂಟ್ಲಿ ಥಿಂಕ್ ಅಬೌಟ್ ಡೂಯಿಂಗ್ ನ್ಯೂ ಥಿಂಗ್ಸ್. ಕರೆಕ್ಟ್. ನಾವು ವಿ ಡೋಂಟ್ ಥಿಂಕ್ ಅಬೌಟ್ ಓಕೆ ಇದು ನಾವು ಇಷ್ಟು ಅಕ್ವೈರ್ ಮಾಡಬೇಕು, ಇಷ್ಟು ಪ್ರಾಜೆಕ್ಟ್ ಲಾಂಚ್ ಬೇಕು ವರ್ಷಕ್ಕೆ, ಹಾಗೇನಿಲ್ಲ. ಯಾವಾಗ ಒಂದು ಗುಡ್ ಪ್ರಾಪರ್ಟಿ ಬರ್ತದೆ, ಸ್ಟಾರ್ಸ್ ಆರ್ ಅಲೈನ್ಡ್, ವಿ ಗೋ ಹೆಡ್ ವಿತ್ ಇಟ್. ಓಕೆ. ಇನ್ ದ ಸೇಮ್ ಮ್ಯಾನರ್ ರಿಯಲ್ ಎಸ್ಟೇಟ್ ಅಲ್ಲಿ ಅಕ್ವಿಸಿಷನ್ ಮಾಡ್ಲಿಕ್ಕೆ ತುಂಬಾ ಬೇರೆ ರೀತಿ ಇರ್ತದೆ. ರೈಟ್. ಮೇ ಬಿ ನಿಮಗೆ ಬ್ರೋಕರ್ ಆಪರ್ಚುನಿಟಿ ತರ್ತಾರೆ, ಮೇ ಬಿ ಕಂಪನಿ ಡೈರೆಕ್ಟ್ ನಿಮಗೆ ರೀಚ್ ಔಟ್ ಆಗ್ತಾರೆ, ಮೇ ಬಿ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಆರ್ ಗುಡ್ ಫರ್ಮ್ಸ್ ಲೈಕ್ ಕುಶ್ಮನ್ ಅಂಡ್ ವೇಕ್ಫೀಲ್ಡ್, ಆನರಾಕ್, CBRE, multiple different firms like this, they will also bring you the opportunities in that ನಿಮ್ಮ ಹತ್ರ ಸ್ಪೇಸ್ ಇದೆ, ಈ ಕಂಪನಿಗೆ ಅದು ಸ್ಪೇಸ್ ಬೇಕು, ಡೀಲ್ ಮಾಡೋಣ, ಹಾಗೆಯೂ ಆಗ್ಬೋದು. ಸೊ ಇಟ್ ಈಸ್ ಆ್ಯಂಡ್ ಸಮ್ಟೈಮ್ಸ್ ದ ಬಿಲ್ಡರ್ ಇಟ್ ಸೆಲ್ಫ್, ಲೈಕ್ ಡೆವಲಪರ್ ಇಟ್ ಸೆಲ್ಫ್, ಅವರಿಗೆ ಒಂದು ಆಸೆ ಇರ್ತದೆ, ಅವ್ರದ್ದು ಏನು ಕಮರ್ಷಿಯಲ್ ಸ್ಪೇಸ್ ಇದೆ, ಇವರು ತಗೊಳ್ಬೇಕು, ಸಿಟಿಗೆ ಇದು ಒಂದು ಯುನೀಕ್ ಆದ ಒಂದು ಸ್ಟೋರ್ ಬರ್ತದೆ, ಇಲ್ಲಾದರೆ ಫುಡ್ ಕಲ್ಚರ್ ಬರ್ತದೆ, ಇಲ್ಲಾದರೆ ಒಂದು ಸರ್ವಿಸ್ ಬರ್ತದೆ. ಸೊ ಹಾಗೆ ಯೋಚಿಸಿ ಮಾಡೋದು. ದೇರ್ ಇಸ್ ನೋ ಸ್ಪೆಸಿಫಿಕ್ ಮೆಥಡ್ ಟು ಗೋ ಅಬೌಟ್ ಇಟ್, ಬಟ್ ದೇರ್ ಮಲ್ಟಿಪಲ್ ಡಿಫ್ರೆಂಟ್ ವೇಸ್. ಬಟ್ ಕ್ಯೂರಿಯಾಸಿಟಿ ಇಂದ ಕೇಳ್ತಾ ಇದೀನಿ, ಇಫ್ ಯು ವರ್ ಟು ಅಕ್ವೈರ್ ಇನ್ ಅ ಇಯರ್, ಇಷ್ಟು ಮಿನಿಮಮ್ ಅಕ್ವೈರ್ ಮಾಡ್ಬೇಕಂದ್ರೆ ಹೌ ಮೆನಿ ಏಕರ್ಸ್ ಯು ಜನರಲಿ ಅಕ್ವೈರ್? ಬಿಕಾಸ್ ನಮಗೆ ಗೊತ್ತಿಲ್ಲ ಆ ಒಂದು ಆಸ್ಪೆಕ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ. It depends on the project you want to do as well. Okay. If you're fine with doing small residential projects which are extremely profitable, you will tend to acquire not more than 10-15 acres. Okay. Because you're doing vertical towers. Correct. You're doing vertical towers, you're doing say amenities certain number of apartments. These are mid-range flats. If you're doing say plotted developments, then your inventory is much higher. Correct. It is definitely 8+ acres. Okay. 8+ acres. ಎನಿಸಿ ನೀವು ಒಂದು ವರ್ಷಕ್ಕೆ 5 plotted development gated communities ಹಾಕಿದ್ದೀರಾ. Plot could range from 8 acres to 75 acres, 100 acres, you don't know. So it could very well go over that limit. Okay. Same, and in the same manner for commercial and everything as well. Right. ಸೊ ಈಗ ನಾನು ಇಷ್ಟೊತ್ತು ಕಾನ್ವರ್ಸೇಷನ್ ಒಂದು ಅಬ್ಸರ್ವ್ ಮಾಡಿದ್ರೆ ಅಂದರೆ ಯು ಹ್ಯಾವ್ ಲೈಕ್ ಅ ಗ್ರೇಟ್ ನಾಲೆಜ್ ಆನ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಆಗಿರಲಿ ಎಲ್ಲ, ಬಿಕಾಸ್ ಫ್ಯಾಮಿಲಿಂದಾನೇ ಬಂದಿರುತ್ತೆ ಮುಂಚಿಂದನೂ ಇದು. ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ನಿಮ್ಮ ತಂದೆಗೆ ಅನಿಸ್ತು ಓಕೆ ಡಿಯಾನ್ ಕ್ಯಾನ್ ಟೇಕ್ ಓವರ್ ಫ್ರಮ್ ಹಿಯರ್ ಅಂತ ಅನ್ಸಿದ್ದು? ನಿಮ್ಗೆ ಏನಾದ್ರು ಹೇಳಿದ್ರ ವಾಟ್ ವಾಸ್ ದ ಸೀನ್ ಅದಾಗಿದ್ದು? ಯಾವಾಗ್ಲೂ ಮನಸ್ಸಲ್ಲಿ ಒಂದು ಹಾಕ್ತಾರೆ, ಓಕೆ ನೀನ್ ಬಾ ಜಾಯ್ನ್ ಆಗು ನಾನು ಒಟ್ಟಿಗೆ. ಬಟ್ ನಿಮ್ಗೆ ಏನ್ ಮಾಡ್ಬೇಕು ಅಂತ ಆ ಟೈಮಲ್ಲಿ? ಅಂದ್ರೆ ನನಗೆ ಸಣ್ಣದಿರುವಾಗ ಇತ್ತು ನಾನು ನಂದೇ ಕಂಪನಿ ಓಪನ್ ಮಾಡ್ತೇನೆ, ಯಾರು ನನಗೆ ಹೇಳಬಾರ್ದು, ನನ್ನ ತಂದೆ ಮೇಲೆ ನನ್ನ ತಂದೆ ಮೇಲೆ ಡಿಪೆಂಡ್ ಆಗಿದ್ದೇನೆ, ಅವರಿಂದಲೇ ನನ್ನ ಜೀವನ ನಡೆಸೋದು. ಐ ಡಿಡ್ಂಟ್ ವಾಂಟ್ ದಟ್ ಟ್ಯಾಗ್ ಫಾರ್ ಮೈ ಸೆಲ್ಫ್. ಅವ್ರು ಬೆಳೆಸಿ ಕಟ್ಟಿದ್ದಾರೆ ಇವನು ಅದನ್ನ. ಹೌದು, ಅಂದ್ರೆ ಒಂದು ಟ್ರಸ್ಟ್ ಫಂಡ್ ಬೇಬಿಯಾ, ನೆಪೋ ಬೇಬಿಯಾ, ಅದು ಬೇಡಿಲ್ಲ ನನಗೆ. ಐ ವಾಂಟೆಡ್ ಟು ಡೂ ಸಮಥಿಂಗ್ ಆಫ್ ಮೈ ಓನ್ ವೆರಿ ಒಂದು ಆಂಟ್ರಪ್ರೆನರ್ ಸ್ಪಿರಿಟ್ ಇತ್ತು. ಹೌದು, ರನ್ಸ್ ಇನ್ ದ ಬ್ಲಡ್. ಇಟ್ ರನ್ಸ್ ಇನ್ ದ ಬ್ಲಡ್. ಬೋತ್ ಮಾಮ್ಸ್ ಅಂಡ್ ಡ್ಯಾಡ್ಸ್ ಒಂದು ಅದು ಆಂಟ್ರಪ್ರೆನರ್ ಸ್ಪಿರಿಟ್ ಇರ್ತದೆ. ಅದು ಆಗ್ಬೇಕಲೇ ಒಂದು ಮನಸ್ಸಿತ್ತು, ಏನೋ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು, ಮೇ ಬಿ ಇನ್ ಹಾಸ್ಪಿಟಾಲಿಟಿ, ಮೇ ಬಿ ಇನ್ ರಿಯಲ್ ಎಸ್ಟೇಟ್ ಇಟ್ ಸೆಲ್ಫ್, ಏನೋ ಒಂದು ಆಪರ್ಚುನಿಟೀಸ್ ಎಲ್ಲ ಎಲ್ಲಿ ಇದೆ ಮಾರ್ಕೆಟ್ ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ನಾನು ನೋಡ್ತಾ ಇರ್ತೇನೆ. ಸ್ಪೆಸಿಫಿಕ್ಲಿ ಆಗಿ ರಿಯಲ್ ಎಸ್ಟೇಟ್ ನಾನು ಮಾಡಲೇಬೇಕಂತ ನನಗೆ ಮನಸ್ಸಲ್ಲಿ ಇರಲಿಲ್ಲ. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ ಮೈ ಡ್ಯಾಡ್ ಅವರು ಇಷ್ಟ ತನಕ ಹೇಳಿಲ್ಲ, ನೀನು ಇದು ಮಾಡಬೇಡ, ನಿನ್ಗೆ ಇದು ಬೇಡ, ನೀನು ಖಾಲಿ ಇದು ಮಾಡು, ರಿಯಲ್ ಎಸ್ಟೇಟ್ ಮಾಡು. ಅವರು ಸಹ ನನಗೆ ಸ್ಪೇಸ್ ಕೊಟ್ಟಿದ್ದಾರೆ ಮಿಸ್ಟೇಕ್ ಮಾಡಲಿಕ್ಕೆ, ಕಲೀಲಿಕ್ಕೆ. ಅವ್ರು ತುಂಬಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ನನಗೆ. ಮತ್ತೆ ನಾನು ಮಿಸ್ಟೇಕ್ ಮತ್ತೆ ಅವರು ಸಹ ಗೈಡ್ ಮಾಡ್ತಾರೆ. ನಾನು ಏನಾದರೂ ಕೇಳಿದರೆ ಅವ್ರ ಹತ್ರ ಇಂಥ ವಿಷಯ ಇದು ಹೀಗೆ ನಾನು ವರ್ಕೌಟ್ ಮಾಡಲಿ, ಅವರು ಮೇ ಬಿ ಆ ಟೈಮಲ್ಲಿ ಅವರಿಗೆ ಆನ್ಸರ್ ಇರಲ್ಲ, ಬಟ್ ಅವರು ಯೋಚಿಸಿ ಅವರ ಎಕ್ಸ್ಪೀರಿಯನ್ಸ್ಗೆ ಹಿಂದೆ ಹೋಗಿ ಒಂದು ಆನ್ಸರ್ ಕೊಡ್ತಾರೆ ನನಗೆ. ಹೀಗೆ ಮಾಡು ನೀನು, ಮೇ ಬಿ ನಿನಗೆ ಈ ಮೆಥಡ್ ಕರೆಕ್ಟ್ ಆಗ್ತದೆ, ಅವ್ರು ಈ ಮೆಥಡ್ ಕರೆಕ್ಟ್, ಅದು ನನ್ನ ಚಾಯ್ಸ್, ನಿನ್ಗೆ ಬಿಡ್ತೇನೆ. ಬಟ್ ನಾನು ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ವೇ.
go Okay. about it like this. Mm. Advice ಕೊಡ್ತಾರೆ. Mm. So I think what was the best advantage ನನಗೆ as a businessman, as a person in real estate, was that I had the benefit of learning firsthand and seeing firsthand how a business runs and Right. how a life of an entrepreneur is, Mm. what sacrifices you have to make and everything else. Hmm. So I think that was my best advantage in life. Mm. And anyone can experience this, because I'm sure a lot of people out there are willing to for people to come and observe them in their daily life. Mm. So it is possible, but that entrepreneurial spirit that comes from within. Correct. End of the day, it doesn't matter if you're from a rich family, or your family was full of doctors, or you were born in a very poor household. ನಿಮ್ಗೆ ಮನಸ್ಸು ಇರ್ಬೇಕು ಅಷ್ಟೇ. ಸೊ ಡಿಯಾನ್, ಯಾವುದೇ ಒಂದು ಇಂಡಸ್ಟ್ರಿಲಿ ಇದ್ರೆ ವಿ ಲುಕ್ ಅಪ್ ಟು ಸಮ್ವನ್. ಫಾರ್ ಎಕ್ಸಾಂಪಲ್ ಆಕ್ಟರ್ಸ್ ಆದ್ರೆ ದೇ ಮೈಟ್ ಲುಕ್ ಅಪ್ ಟು ಶಾರುಖ್ ಖಾನ್, ಅಥವಾ ರೀಸೆಂಟ್ ಆಗಿ ದುರಂಧರ್ ಆದ್ಮೇಲೆ ಅಕ್ಷಯ್ ಖನ್ನಾ ನೋಡ್ತಿರ್ತಾರೆ ಸ್ವಲ್ಪ ಜನ. ಹೌದು. ಯೂಟ್ಯೂಬರ್ಸ್ ಆದ್ರೆ ನಾವು ಸ್ವಲ್ಪ ವಿ ಲುಕ್ ಅಪ್ ಟು ಅ ಫ್ಯೂ ಅದರ್ ಪಾಡ್ಕಾಸ್ಟರ್ಸ್. ರಿಯಲ್ ಎಸ್ಟೇಟ್ ಅಲ್ಲಿ ಯಾವ ತರ ನೀವು ಈ ಒಂದು 4-5 ರಿಯಲ್ ಎಸ್ಟೇಟ್ ಫರ್ಮ್ಸ್ ಇಫ್ ಯು ಲುಕ್ ಅಪ್ ಟು ದೋಸ್ ಅಂದ್ರೆ ಯಾವುದು, ಇಫ್ ಯು ಕ್ಯಾನ್ ಟಾಕ್ ಅಬೌಟ್ ದಟ್? ಈ ಲೆವೆಲ್ ನಾವು ಗ್ರೋ ಆಗ್ಬೇಕು, ದೀಸ್ ಪೀಪಲ್ ಆರ್ ಲೈಕ್ ಕ್ರೇಜಿ ಅಂತ ಅಲ್ಲ, ಮೈಟ್ ನಾಟ್ ಬಿ Yeah. ಇಂಡಿಯಾದೇ ಅಲ್ಲ, ನೀವೆಲ್ಲರೂ ಅಂದ್ರೆ ಹಾ, it UK can be- ಹೋದಾಗ ಯಾರು ಅಬ್ಸರ್ವ್ ಮಾಡಿ, "ಏಯ್ ಗುರು ಈ ತರ ನನ್ ಮನೆ ಕಟ್ಬೇಕು" ಅಂತ ಯಾವ್ದೋ ರೀತಿ. ಅಥವಾ ಈ ರಿಯಲ್ ಹೌದು. ಎಸ್ಟೇಟ್ ಫರ್ಮ್ಸ್ ಒಂದು 3 to 4 ಇಫ್ ಯು ಕ್ಯಾನ್ ಟೆಲ್ ಅಸ್ ವಿಚ್ ಡಿಯಾನ್ ಲುಕ್ಸ್ ಅಪ್ ಟು ಆಸ್ ಅನ್ ಆಂಟರ್ಪ್ರಿನರ್ yourself. Definitely Prestige and Brigade. What they've done in Bangalore is excellent, because now they've gone more towards developing environments as a Mini whole. cities. Mini cities, Yes. which is great. Yeah. Now what they've done in with the that whole Orion Mall belt itself, ಬ್ರಿಗೇಡ್, ಎಸ್. it's great with ಹೌದು. the type of first time Lego in India. ಹ್ಮ್. ನಾನು huge Lego fan actually. ಅದು Oh, ನನ್ನ nice. ಒಂದು ಟೈಮ್ ಪಾಸ್ ಟೈಮ್. ಹಾ. ಸೊ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿದ್ದೀರಾ, ಆ ಕಲ್ಚರ್ ಪಿಕಪ್ ಆಗ್ತದೆ ಇಂಡಿಯಾ ಒಳಗೆ. Right. Same time Prestige with that, back then doing land breaking projects like UB City and all. ಹ್ಮ್. ಈಗ ಯಾರು ಬಂದಿದೆ ಬೆಂಗಳೂರಿಗೆ, ಒಂದು UB City ನೋಡ್ಬೇಕು, ಹೌದು. ಏನಿದೆ UB City ನೋಡ್ಬೇಕು. Correct. ಕರೆಕ್ಟ್. ಸೇಮ್ ಟೈಮ್ ಅಲ್ಲಿ ಶೋಭಾ ಏನವರು ದುಬೈಯಲ್ಲಿ ಮಾಡ್ತಾ ಇದ್ದಾರೆ, ಟು ಗಿವ್ ಡೈರೆಕ್ಟ್ ಕಾಂಪಿಟೇಷನ್ ಟು ಕಂಪನೀಸ್ ಸಚ್ as EMAR, which again I follow, I see what work they do. EMAR. EMAR as well. ಬಿಕಾಸ್ ದುಬೈ Yeah. ಎಲ್ಲಿ ನೋಡಿದ್ರು ಇಮಾರ್ ಇಮಾರ್. EMAR, because to capture a market like that, ಹಾ. UAE developer, UAE project, UAE spirit ನಮಗೆ ಮಾಡ್ಲಿಕ್ಕೆ ಆಗ್ತದೆ, ನಾವು ವರ್ಲ್ಡ್ಗೆ ತೋರಿಸ್ತೇವೆ. Right. That is great. What Shobha is doing and showing that we can do this, we can really push, that is also great. Mhm. Okay. Beyond that, a lot of firms in New York, in terms of brokerage. Hmm. And now if you see the Shark Tank, American Shark Tank ಅಲ್ಲಿ ಬಾಬಾ ಕಾಕ್ರನ್ ಇದ್ದಾರೆ. ಹ್ಮ್. ಅವರ ಫರ್ಮ್ ನೋಡಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ that is also one way of going about it. ಇಲ್ಲಾದ್ರೆ ನಿಮ್ ಫೇಮಸ್ ಇನ್ಸ್ಟಾಗ್ರಾಮ್ ರಾಯನ್ ಸರ್ ಅಂಡ್ our reels, you get a lot to learn about the real estate market, especially in terms of presentation and sales. Right. What more can you do? What else can you do? So these, they really, we also draw inspiration from them, and we can see that real estate can be a huge segmented industry. It doesn't need to be localized players. It can be a huge industry on its own. ಎಸ್. ಸೊ ನೀವು ಹಂಗೆ ಇಮಾರ್ ಅಂದಾಗ ಐ ರಿಮೆಂಬರ್ಡ್, ನನಗೆ ಪಾಮ್ ಐಲ್ಯಾಂಡ್ ಫಸ್ಟ್ ಇನಾಗ್ರೇಟ್ ಮಾಡಿದಾಗಿಂದನು ಐ ವೆರಿ ಫ್ಯಾಸಿನೇಟೆಡ್. ಅಂದ್ರೆ ಹೆಂಗ್ ಮಾಡಿದ್ರು ಅದನ್ನ, ಅಂದ್ರೆ ಆರ್ಟಿಫಿಷಿಯಲಿ ಮಾಡಿದ್ದು ಅಂತ. ಮೂವಿಂಗ್ ಫಾರ್ವರ್ಡ್, ಬಿಕಾಸ್ ಮ್ಯಾಂಗ್ಳೂರ್ ಆಲ್ಸೋ ಏನೋ ಬೀಚ್ ಸೈಡ್ ಇರೋದ್ರಿಂದ, ಐ ಡೋಂಟ್ ನೋ ಡೆಪ್ತ್ ಗಿಪ್ತ್ ನಂಗೆ ಐಡಿಯಾ ಇಲ್ಲ ಪಾಮ್ದೇನೇ ಇದ್ರು. ಬಟ್ ಆ ಥರ ನನ್ಗೆ ಯಾಕೆ ಅನ್ಸ್ತಿತ್ತು ಅಂದ್ರೆ, ಗೋವಾ ನೋಡ್ಕೊಂಡ್ ಬಂದಾಗ ಈ ಮಂಗ್ಳೂರ್ ಬೀಚಸ್ ಹಿಂಗೆ ಇದೆಯಲ್ಲ, ದೇರ್ ಇಸ್ ನೋ ಎಕ್ಸ್ಟ್ರಾರ್ಡಿನರಿ ಏನಿಲ್ಲ, ಓನ್ಲಿ ಬಿಕಾಸ್ ಲಿಕ್ಕರ್ ಕಮ್ಮಿ ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಗೋವಾಗೂ ಆರ್ ನಮ್ಮ ಏನು ಸೌತ್ ಕ್ಯಾನ್ರಾ ಬೆಲ್ಟ್ ಏನೇ ಇದ್ರು. ಯಾಕೆ ಟೂರಿಸಂ ಅಷ್ಟು ಇಂಪ್ರೂವ್ ಮಾಡಿಲ್ಲ, ದಟ್ ಇಸ್ ಅ ಡಿಫ್ರೆಂಟ್ ಕ್ವಶನ್, ನಾನು ಮಾಡಲ್ಲ. ಬಟ್ ಪಾಮ್ ಐಲ್ಯಾಂಡ್ ತರ ಮಾಡಿದ್ರೆ, ವೇರ್ ಇನ್ವೆಸ್ಟರ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಕಮ್ ಅಂಡ್ ಇನ್ವೆಸ್ಟ್, ಆ ತರ ಮಾಡಕ್ ಆಗ್ಬೋದಾ ಮ್ಯಾಂಗ್ಳೂರ್ ಬೆಲ್ಟ್ ಅಲ್ಲಿ? ಮಂಗಳೂರಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗ್ಬೋದು. ಓಕೆ. ಫಾರ್ ಎಕ್ಸಾಂಪಲ್, ನಾವೊಂದು ಪ್ರಾಜೆಕ್ಟ್ ರೀಸೆಂಟ್ಲಿ ಹಾಗೆ ಮಾಡ್ತಾ ಇದ್ದೇವೆ. ಅಂತ ಪ್ರಾಜೆಕ್ಟ್ ನ ಬಾಂಬೆಲಿ ಹಾಕಿದ್ರೆ 110% ಸೋಲ್ಡ್ ಔಟ್ ಆನ್ ದ ಫಸ್ಟ್ ಡೇ. ಬಾಂಬೆಲ್ ಮಾಡಿದ್ರೆ? ಬಾಂಬೆಯಲ್ಲಿ ಮಾಡಿದ್ವಿ. ಓಕೆ. ಬಿಕಾಸ್ ಐಲ್ಯಾಂಡ್ ತರ. ಬಿಕಾಸ್ ಅವರು, ನಾವು ಪಾಮ್ ಐಲ್ಯಾಂಡ್ ಆಗಿ ಪ್ರಾಜೆಕ್ಟ್ ಮಾಡ್ತಾ ಇಲ್ಲ, ಬಟ್ we are doing Beach something facing. similar. like a beach facing. Every house faces the beach. Every house faces the beach. Okay. 433 apartments, 47 floors, 38 floors. Near the beach, that is not thought of by anyone else. And if it is there also, we're doing it in a very different manner. This is that good marina style and modern architecture and everything else. Now, why we did in Mangalore? One, because Mangalore's
ಬ್ಯೂಟಿ ಅಂಡ್ ಚಾರ್ಮ್ ಆಫ್ ದ ಬೀಚ್ ಇಸ್ ಸಮಥಿಂಗ್ ಎಲ್ಸ್. ಯು Yes. ಗೈಸ್ ಹ್ಯಾವ್ ಸ್ಟಡಿಡ್ ಇಟ್, ಯು ಗೈಸ್ ನೋ ಇಟ್ ಆಲ್. ಹೌದು Yes, ಹೌದು yes. ಹೌದು. ಸೊ ಅದರ ಮೇಲೆ ನಾನು ಇನ್ನೂ ಫೋಕಸ್ ಹಾಕಲ್ಲ. ಹ್ಮ್. ಬಟ್ ಇಂಥ ಪ್ರಾಜೆಕ್ಟ್ಸ್ ಬಂದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಕಿ ಇನ್ವೆಸ್ಟರ್ ಎಬಿಲಿಟಿ, ಇನ್ವೆಸ್ಟರ್ಸ್ಗೆ ಒಂದು ಇನ್ವೆಸ್ಟ್ ಮಾಡುವಷ್ಟು ಏನಾದೊಂದು ಇದೆ, ಹ್ಮ್. ಸಬ್ಸ್ಟೆನ್ಸ್ ಇದೆ. ಸೊ ನಾವು ಪ್ರಾಜೆಕ್ಟ್ಸ್ ಲೈಕ್ ದಟ್ ಹ್ಯಾವ್ ಬಿನ್ ಕಮಿಂಗ್ ಅಪ್ ಬಿಕಾಸ್ ದಿಸ್ ಇಸ್ ದ ಶಿಫ್ಟ್ ನಾವ್ ಇನ್ ಬ್ಯಾಂಗ್ಳೂರ್. ಮುಂಚೆ ಏನಿತ್ತಂತೆ ನಮ್ಗೆ ನಮ್ದು ಲೊಕ್ಯಾಲಿಟಿ ಮೇಂಟೈನ್ ಮಾಡಬೇಕು. ಹ್ಮ್. ನೀವು ಬೀಚಸ್ ಬಂದಿದ್ರೆ ನೀವು ಸಶಿತ್ಲ ಸೈಡ್ ಎಲ್ಲ ಹೋಗಿದ್ರೆ Yeah. ಬೀಚಸ್ ತುಂಬಷ್ಟು ಕ್ಲೀನ್ ಇರ್ತದೆ, Very ಸ್ಯಾಂಡ್ ಇಸ್ ಹೌದು. ವೆರಿ ಕ್ಲೀನ್, ವಾಟರ್ ಇಸ್ ವೆರಿ ಕ್ಲೀನ್. Now it's coming to the point that people are realizing that we shouldn't be selfish with this. We have to show people the beauty of Mangalore. ಹ್ಮ್. ಕರೆಕ್ಟ್. ಈಗ ನಾನು ಲಂಡನ್ ಅಲ್ಲಿ ಹೋಗಿದಾಗ ಅಲ್ಲಿ ನಿಮ್ ಸೂಪರ್ ಮಾರ್ಕೆಟ್ ಅಲ್ಲಿ ಮ್ಯಾಂಗ್ಳೂರ್ ಚಿಕನ್ ಕರಿ, ಮ್ಯಾಂಗ್ಳೂರ್ ಗೀ ರೋಸ್ಟ್ ಸಿಗ್ತದೆ. ಹ್ಮ್. ಓ ನೈಸ್. ಅಲ್ಲಿ ರೆಡಿ ಮಿಕ್ಸಸ್. ಅಲ್ಲ, Fresh. ರೆಡಿ ಮಿಕ್ಸಸ್ ಅಂಡ್ ಪ್ರಿಪೇರ್ಡ್ ಓ ಮೀಲ್ಸ್. ನೈಸ್. ಓಕೆ. just ಹೋಗಿ Okay. ಇದ್ ಮಾಡ್ಬಿಟ್ರು. ಅಲ್ಲಿ ವರ್ಕ್ ಕಲ್ಚರ್ ಕ್ವಿಕ್ ಇದೆ ಅಲ್ಲ, ಕರೆಕ್ಟ್ ತಗೊಂಡು ಊಟ ಮಾಡೋದು ಕರೆಕ್ಟ್ ಅಷ್ಟೇ. ಸೊ ಫುಡ್ ಒಂದು ಲೆವೆಲ್ಗೆ ನಮ್ದು ಗ್ರೋ ಆಗಿದೆ. ಬೆಂಗಳೂರಲ್ಲಿ ತುಂಬಷ್ಟು ನಮ್ದು ಮ್ಯಾಂಗ್ಳೂರ್ ಕ್ವಿಸಿನ್ ರೆಸ್ಟೋರೆಂಟ್ಸ್ ಇದೆ. ಹೌದು. ಕರೆಕ್ಟ್. Correct. Mangalore, in the same manner, now want to promote the city itself. ಹ್ಮ್ We have done many aspects such as the food, ice cream, for surfing, mulki, ಹ್ಮ್. all these factors we have done. Now we want to promote the city as a whole. That namge inta heritage sites ide, inta temples ide, we have this, this. That's why it's good for you as a second home, a family retreat, as a retirement city, or even as an IT city to invest, for an investor to come in and put money here and keep his investment safe for a long period of time, giving you consistent returns. ಹ್ಮ್. That is what the city of Bangalore is going to be in the next 5 years. Rates are not going to get extremely inflated. They're going to increase also at a fairly reasonable price. ಕರೆಕ್ಟ್. ಸೊ ಇನ್ವೆಸ್ಟರ್ಸ್ಗೆ ಒಂದು ಎಬಿಲಿಟಿ ಇದೆ, ಅವರಿಗೆ ಎಬಿಲಿಟಿ ಅಂತಲ್ಲ, ಅವರಿಗೆ ಒಂದು ಆಪರ್ಚುನಿಟಿ ಇದೆ ಇಲ್ಲಿ ಬಂದು ಇನ್ವೆಸ್ಟ್ ಮಾಡಲಿಕ್ಕೆ. ಹ್ಮ್. ಸೊ ನಾವು ಅಂತ ಒಂದು ಇನ್ನೋವೇಟಿವ್ ಪ್ರಾಜೆಕ್ಟ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬೇರೆ ಪ್ಲೇಯರ್ಸು ಮತ್ತೆ ನಾವು ಇನ್ಕ್ಲೂಡೆಡ್ ವಿಲ್ ಕಮ್ ಅಪ್ ವಿತ್ ಈವನ್ ಮೋರ್ ಇನ್ನೋವೇಟಿವ್ ಪ್ರಾಜೆಕ್ಟ್ಸ್. ಬಟ್ ಅದಕ್ಕೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ಸಿಗುತ್ತಾ? ಬಿಕಾಸ್ ಯು ಎ ಇಸ್ ನಾವು ಕಿಂಗ್ಸ್ ಐಡಿಯಾ ಎಲ್ಲ Yeah, ಅವ್ರದ್ದೇ ಅವ್ರದ್ದೇ real ರಿಯಲ್ estate ಎಸ್ಟೇಟ್ ಎಲ್ಲ. ಆಗಿರೋದ್ರಿಂದ ಅದಾಗತ್ತೆ. ನಮ್ಮಲ್ಲಿ ಇಲ್ ಬಿ ಟೂ ಮಚ್ ಅಂದ್ರೆ ಪ್ಲಸ್ ಪ್ರಾಬ್ಲಮ್ಸ್. ಟೈಡ್ಸ್ ಆಲ್ಸೋ ಆರ್ ವೆರಿ ಸ್ಟ್ರಾಂಗ್ ಇನ್ ಮಂಗಳೂರು. ನನಗೆ ಇಲ್ಲ, feasible ಎಲ್ಲಾ ಇದೆ ಕಡೆ ಅಲ್ವಾ? ಇಲ್ಲ, ಎಲ್ಲಾ ಕಡೆ ಇಲ್ಲ ಅನ್ಸುತ್ತೆ. No, but tides, in what way? You mean the ocean tide? Yeah, the ocean tides, Okay. obviously. ಅಲ್ಲ, ಯಾಕಂದ್ರೆ ನಾನು ಸ್ಕೂಲಲ್ಲಿ ಇದ್ದಾಗ ಒಂದು ಐಲ್ಯಾಂಡ್ ಇದೆಯಲ್ಲ, ಒಂದು ಸ್ಕೂಲಲ್ಲಿ ಇದ್ದಾಗ ಒಂದು ಐಲ್ಯಾಂಡ್ ಇದೆಯಲ್ಲ, ಸೆಂಟ್ ಮೇರೀಸ್ Saint Mary's. ಹೌದು. Saint Mary's. ಸೆಂಟ್ ಮೇರೀಸ್ ಐಲ್ಯಾಂಡ್ ಹೋಗಿ ನಾನು ಕಳೆದೋಗಿದ್ದೆ ಗುರು, ನಾನು ಇಂಡಿಯಾಲೇ ಇದೀನ ಅಂತ. ಬಿಕಾಸ್ ಸಚ್ ಅ ಬ್ಯೂಟಿಫುಲ್ ಐಲ್ಯಾಂಡ್. ಹ್ಮ್. ಈಗ ಸ್ವಲ್ಪ ಅಂದ್ರೆ ತುಂಬಾ ಟೂರಿಸಂ ಆಗಿ ಅದು ಹಾಳಾಗಿದೆ ಬಿಟ್ರೆ, ಬಟ್ ಆವಾಗ ನಾನು ಹೋದಾಗ ತುಂಬಾ ಚೆನ್ನಾಗಿತ್ತು. Yeah. ಎನಿವೆ, ಐ Right. ಹೋಪ್ ಅದು ಚೆನ್ನಾಗಾಗ್ಲಿ ಇದು. ಡಿಯಾನ್, ನನಗೆ ಐ ಮೈಟ್ ಬಿ ರಾಂಗ್, ಆಯ್ತಾ? ಮಂಗಳೂರು ಇಸ್ ಅ ವೆರಿ ಇನ್ಕ್ಲೂಸಿವ್ ಕಲ್ಚರ್. ಎಲ್ಲ ಕಡೆಯಿಂದ ಬರ್ತಾರೆ, ಓದ್ತಾರೆ. ಆದ್ರೂ ಕೂಡ ಆಸ್ ಅ ಕಮ್ಯುನಿಟಿ ತುಂಬಾ ಸ್ಟ್ರಾಂಗ್ ಇದೆ. ಅದೆಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಅಲ್ವಾ? ಈಗ ಬಿಗ್ ಬಾಸ್ ಅಲ್ಲಿ ಯಾರಿಗಾರು ವೋಟ್ ಮಾಡ್ಬೇಕಂದ್ರೆ ಆ ಒಂದು ಫೇವರಿಸಮ್ ಅನ್ನೋಕ್ಕಿಂತ ಒಂದು ಒಲವು ಇದ್ದೇ ಇರುತ್ತೆ. ಉತ್ತರ Correct. ಕರ್ನಾಟಕದವ್ರು ಬಂದ್ರೆ ಆ ಕಡೆ ಮಾಡ್ತಾರೆ. ಇವಾಗ ಬೆಂಗಳೂರಲ್ಲಿ ಆಗ್ತಿರೋದೇನಂದ್ರೆ ತುಂಬಾ ಜನ ಬೇರೆ ಕಡೆಯಿಂದ ಬಂದ್ಬಿಟ್ಟು ಇಟ್ಸ್ ಬಿಕಮ್ ಒಂದು ಒರಿಜಿನ್ ಯಾವ್ದು ಅಂತಾನೆ ಗೊತ್ತಾಗ್ತಿಲ್ಲ, ಯಾರು ಬಂದಿರಂತ ಗೊತ್ತಾಗ್ತಿಲ್ಲ. ಇವಾಗ ಮಂಗಳೂರು ಆಫ್ಟರ್ ಆಲ್ ದ ಐ ಟಿ ಕನ್ಸೆಷನ್ಸ್ ಆ ತರ ಗ್ರೋ ಆಗಿ, ರಿಯಲ್ ಎಸ್ಟೇಟ್ ಗ್ರೋ ಆಗಿ ತುಂಬಾ ಜನ ಇನ್ಫಿಲ್ಟ್ರೇಟ್ ಆದ್ರೆ ಸಿಮಿಲರ್ ಸಿಚುವೇಶನ್ ಆಗ್ಬೋದು ಅಂತ ಅನ್ಸುತ್ತಾ? ಇವಾಗ ಆಗಿಲ್ಲ, ಗೊತ್ತಾಗ್ತಿಲ್ಲ. ಬಟ್ ಬೆಂಗಳೂರಿಗೆ ಬಂದಾಗ ಅಬ್ಸರ್ವ್ ಮಾಡ್ತಿರ್ತೀರಿ. ಡು ಯು ಥಿಂಕ್ ಇಟ್ ಮೈಟ್ ಹ್ಯಾವ್? There is a possibility. ಹಾ. But one thing about Mangalore is, ನಮ್ದು ಯಾರು ಪೀಪಲ್ ಇದ್ದಾರೆ, ನಮ್ದು ಯಾರು ಜನರಿದ್ದಾರೆ, ನಮ್ಮ ಜನಸಂಖ್ಯೆಯಲ್ಲಿ ಯಾರು ಇದ್ದಾರೆ, ಹ್ಮ್. ಅವರಿಗೆ ಮಂಗಳೂರು ಮೇಲೆ ತುಂಬಾ ಪ್ರೀತಿ. ಕರೆಕ್ಟ್. ಸೊ ಅವರು ಕಲ್ಚರ್ ಎಲ್ಲಿಯೂ ಹೋಗಿದ್ರೆ ಪುಷ್ ಮಾಡ್ತಾರೆ ಅವರು. ನಮಗೂ ಹೆವಿ ಇಷ್ಟ, ಬಿಕಾಸ್ ಅವ್ರು ಓದಿದೀವಿ 7-8 years. ಹೌದು. ಸೊ ದೇ ವಿಲ್ ರಿಯಲಿ ಪುಷ್. ಈಗ ಯಾರು ಪಾಲಿಟಿಷಿಯನ್ಸ್ ಇದ್ದಾರೆ, ನಮ್ದು ಯಾರು ಫ್ರಂಟ್ ಲೈನ್ ಅಲ್ಲಿ ಇದ್ದಾರೆ ಮಂಗಳೂರಲ್ಲಿ, ಅವರು ಈಗ ನಮ್ದು ಕಮಲಾ ಕಲ್ಚರ್ ಪುಷ್ ಮಾಡ್ತಾ ಇದ್ದಾರೆ. ರಿಷಬ್ ಶೆಟ್ಟಿ, ರಾಕ್ಷಸ್ ಶೆಟ್ಟಿ, ರಾಜ್ವಿ ಶೆಟ್ಟಿ, ಸೊ ಮೂವೀಸ್ ದೇ ಆರ್ ರಿಯಲಿ ಪುಷಿಂಗ್ ಮ್ಯಾಂಗ್ಳೂರ್ ಕಲ್ಚರ್. ಸೊ ವಿ ಆರ್ ನಾಟ್ ವೆರಿ ಈಸಿ ಟು ಲೆಟ್ ಗೋ ಆಫ್ ಅವರ್ ಕಲ್ಚರ್. Very true. ಮಂಗಳೂರಲ್ಲಿ ನಮಗೆ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆ, ಹಿಂದೂ ಕಮ್ಯುನಿಟಿ ಇದೆ, ಮುಸ್ಲಿಂ ಕಮ್ಯುನಿಟಿ ಇದೆ. All three of us live in a harmony. And at the same time, our respective ಏನ್ ಹೇಳ್ತಾರೆ ಟ್ರೆಡಿಷನ್ಸ್ ಇರ್ತದೆ, ಫಂಕ್ಷನ್ಸ್ ಇರ್ತದೆ, ಫೆಸ್ಟಿವಲ್ಸ್ ಇರ್ತದೆ, ಟ್ರೆಡಿಷನಲ್ ರೀತಿಯಲ್ಲಿ ನಾವು ಮಾಡ್ತೇವೆ, ಯಾರು ನಿಮ್ಗೆ ಹಿಂಡರ್ ಮಾಡಲ್ಲ. ಕರೆಕ್ಟ್. ಸೊ ಅದನ್ನು ಒಂದು ಗ್ಲೋಬಲ್ ಸ್ಟೇಜಿಗೂ ತರ್ತೇವೆ, ಸೇಮ್ ಟೈಮ್ ಲೋಕಲ್ ಲೆವೆಲ್ ಅಲ್ಲಿ ಅದನ್ನು ಪ್ರಿಸರ್ವ್ ಮಾಡ್ತೇವೆ ನಾವು. ರೈಟ್. ಟೆಂಪಲ್ ಫಂಕ್ಷನ್ಸ್ ಇರಲಿ, ಚರ್ಚ್ ಫಂಕ್ಷನ್ಸ್ ಇರಲಿ, ಮಾಸ್ಕ್ ಫಂಕ್ಷನ್ಸ್ ರಿಲೇಟೆಡ್ ಇರಲಿ, ಏನಾದರೂ ಇರಲಿ, ಅದನ್ನು ನಾವು ಪೀಸ್ಫುಲಿ ಆಗಿ ಮಾಡ್ತೇವೆ. ಪೀಸ್ಫುಲಿ ಅಲ್ಲಿ ಮಾಡಬೇಕಾದ್ರೆ ನೀವು ಕಲ್ಚರ್ ಅನ್ನು ಜನರಿಗೆ ಎಜುಕೇಟು ಮಾಡಬೇಕು, ಅದು ಕಲ್ಚರ್ ಅನ್ನು ಪುಷ್ ಮಾಡಬೇಕು. ನೀವು ಖಾಲಿ ಇದು ಇದೆ ಇನ್ನು ಬಿಟ್ಬಿಡುವ,
ಅದೇ ಏರಿಯಾ ಆಗೋದಿಲ್ಲ. ಈಗ ನೀವು ಬೆಂಗಳೂರಿಗೆ ನೋಡಿದ್ರೆ ಯು ಗೈಸ್ ಹ್ಯಾವ್ ಅ ಲಾಟ್ ಆಫ್ ಡಿಫರೆಂಟ್ ಸೆಗ್ಮೆಂಟ್ಸ್ ಆಫ್ ಪೀಪಲ್, ಎಸ್ ಎಸ್ ಬಟ್ ಆಲ್ ಆಫ್ ದೆಮ್ they either promote their culture heavily or they keep it within themselves. Correct. Bangalore is not like that. Bangalore ಯಾರಿದ್ರಿ, ಯಾವ ರಿಲಿಜನ್ ಇರ್ಲಿ, ಪಿಲಿ ಡ್ಯಾನ್ಸ್ ಹೌದು ಕರೆಕ್ಟ್, Correct. ಕಮಲ ಕರೆಕ್ಟ್ whatever is the culture, it is universal in Bangalore. ಕರೆಕ್ಟ್ So at all levels we'll push it. ಅಂದ್ರೆ ನಾನೀಗ ಅದೇ ಕಲ್ಚರ್ ಬಗ್ಗೆನೇ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಈಗ ಬ್ಯಾಂಗ್ಳೂರಲ್ಲಿ ಪೇರೆಂಟ್ಸ್ ಕನ್ನಡ ಮಾತಾಡೋದು ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಕನ್ನಡ ಅಷ್ಟು ಮಾತಾಡಕ್ ಆಗ್ತಾ ಇಲ್ಲ, ಅವ್ರು ಕಲಿಯಕ್ಕೆ ಆಗ್ತಿಲ್ಲ. ಬಿಕಾಸ್ ಸ್ಕೂಲಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಅವರು ಬರ್ತಾರೆ, ಇಂಗ್ಲಿಷಲ್ಲೇ ಮಾತಾಡ್ತಾರೆ ಅಂತ ಅನ್ಕೊಳ್ಳೋಣ. ಮಂಗಳೂರಲ್ಲಿ ಹೆಂಗಿದೆ ಅಂದ್ರೆ, ಇನ್ನ ತುಳು ಮನೇಲೂ ಪ್ರತಿಯೊಬ್ಬರು ತುಳು ಮಾತಾಡ್ತಾರ, ಇಲ್ಲ ಚೇಂಜ್ ಆಗ್ತಿದ್ಯಾ? ವಾಟ್ ಇಸ್ ದ ಸೀನ್? ಬಿಕಾಸ್ ಮಂಗಳೂರಲ್ಲಿ ICSE CBSE ಸ್ಕೂಲ್ ಮಾತಾಡೋ ಇಂಗ್ಲಿಷ್ ಕೇಳಿದಾಗ ಐ ವಾಸ್ ಸರ್ಪ್ರೈಸ್ಡ್, ಇಷ್ಟು ಸಕ್ಕದಾಗಿ ಮಾತಾಡ್ತಾರೆ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ದಟ್, ಅದೇ ತರ ಇದೆ ಇವಾಗ. ಇಲ್ಲ, ಈಗ ನೀವು ICSE CBSE, ನಾನು ICSE ಸ್ಕೂಲಲ್ಲಿ ಓದಿದೆ, ಯಾವ್ದ್ರಲ್ಲಿ ಸೇಂಟ್ ತೆರೇಸಾ. ಓಕೆ ಓಕೆ. ನೀವು ಅಲ್ಲಿ ನೋಡಿದ್ರೆ ದೇ ಗಿವ್ ಯು ಅನ್ ಆಪ್ಷನ್ ಆಫ್ ಕನ್ನಡ ಆರ್ ಹಿಂದಿ. ಹ್ಮ್ ನೀವು ಈಗ ಕನ್ನಡ ಓದಲೇಬೇಕಾಗ್ತದೆ, ಒಂದು ಲೆವೆಲಿಗೆ ನೀವು ಓದಲೇಬೇಕಾಗಿದೆ, ಯಾಕೆ ನೀವು ಕರ್ನಾಟಕದಲ್ಲಿ ಇದ್ದೀರಾ. ಕರೆಕ್ಟ್. ಮತ್ತೆ ಇನ್ನೊಂದು ಏನಂದ್ರೆ, ಸೆಂಟ್ರಲ್ ಲೆವೆಲ್ ಇಂದ ಪುಷ್ ಮಾಡ್ತಾ ಇದ್ದಾರೆ ಕನ್ನಡ ಓದಲೇಬೇಕಂತೆ. ಬಟ್ ಅಟ್ಲೀಸ್ಟ್ ನಿಮಗೆ ಕಾನ್ವರ್ಸೇಷನ್ ಆಗಿ ಇರಬೇಕು. ಯು ಹ್ಯಾವ್ ಟು ಬಿ ಕಾನ್ವರ್ಸೇಷನಲ್ ಇನ್ ಕನ್ನಡ. ರೈಟ್. ಸೇಮ್ ಟೈಮ್ ಅಲ್ಲಿ ಮಂಗಳೂರು ಒಳಗೆ ನೀವು ತುಳು ಮಾತಾಡೋದಿಲ್ಲ ಆದ್ರೆ, ಇಂತ ಏನಿಲ್ಲಕ್ಕೆ ನೀವು ತುಳು ಮಾತಾಡೋದಿಲ್ಲ ಆದ್ರೆ ನಾವಂದ್ರೆ ಸರಿ ಬೈತೇವೆ, ಇಲ್ಲ ನಿಮ್ಗೆ ಹೊಡಿತೇವೆ, ಔಟ್ಕಾಸ್ಟ್ ಆಗಿ ಮಾಡ್ತೇವೆ, ಹಾಗೇನಿಲ್ಲ. ಕರೆಕ್ಟ್. ನಾವು ಅಡ್ಜಸ್ಟ್ ಆಗ್ತೇವೆ. ಬಟ್ ಯು ವಿಲ್ ಡೆಫಿನೆಟ್ಲಿ ಟ್ರೈ ಟು ಯಾರು ಬರ್ತಾರೆ. ನಾನು ಆಚೆ ಕಡೆ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳೇ ಇಲ್ಲ, ಸಾರಿ ಟು ಕಟ್ ಯು. ಇಲ್ಲ that's fine. ನನ್ ಮನೇಲಿ ಜಸ್ಟ್ ಟು ಗಿವ್ ಸಮ್ ಸಾರ್ಟ್ ಆಫ್ ಕಾಂಟೆಕ್ಸ್ಟ್. ಓಕೆ. ಬಟ್ ಮನೆಯಲ್ಲಿಯೂ ಪೇರೆಂಟ್ಸ್ ಅವರು ಸ್ವಲ್ಪ ಅಂದ್ರೆ ಇನಿಷಿಯೇಟಿವ್ ತಗೊಳ್ತಾರೆ. ಓಕೆ, ನಾನು ಮೈ ಸನ್ ಮೈ ಚೈಲ್ಡ್ ಅವರಿಗೆ ಕನ್ನಡ ಗೊತ್ತಿರ್ಬೇಕು, ಅವರಿಗೆ ತುಳು ಗೊತ್ತಿರ್ಬೇಕು. ಯಾಕೆಂದ್ರೆ ಈಗ ನೋಡಿ, ನೀವು ಶೆಟ್ಟಿ ಕಮ್ಯುನಿಟಿ, ಬನ್ಸ್ ಕಮ್ಯುನಿಟಿಯಲ್ಲಿ ಅವರಿಗೆ ಒಂದು ಇದೆ, ಅವರ ಮಕ್ಕಳು ತುಳು ಕಲೀಲೇಬೇಕು, ಮದರ್ ಟಂಗ್. ಸೇಮ್ ವೇ ನನ್ನ ಕಮ್ಯುನಿಟಿ ರೋಮನ್ ಕ್ಯಾಥಲಿಕ್ಸ್, ಮಂಗಳೂರಲ್ಲಿ ನಾವು ಕೊಂಕಣಿ ಮಾತಾಡ್ತೇವೆ. ಕೊಂಕಣಿ ಮಾತಾಡ್ತೇವೆ ಆದ್ರೆ ನಾವು ನಮ್ಮ ಮಕ್ಕಳಿಗೆ ಕೊಂಕಣಿ ಗೊತ್ತಿರ್ಲೇಬೇಕು. ಅಟ್ಲೀಸ್ಟ್ ದೇ ನೀಡ್ ಟು ನೋ ಕಾನ್ವರ್ಸೇಷನಲ್ ಅಟ್ಲೀಸ್ಟ್. ಓಕೆ, ಕಾಂಪ್ಲೆಕ್ಸ್ ವರ್ಡ್ಸ್ ಎಲ್ಲ ಬೇಡ, ಬಟ್ ಬೇಸಿಕ್ ಗೊತ್ತಾಗ್ಬೇಕು. GSB ಕಮ್ಯುನಿಟಿಯಲ್ಲಿ ಅವ್ರ ಮಕ್ಕಳಿಗೆ ಕೊಂಕಣಿ ಕಲಿಸ್ತಾರೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿರ್ಲೇಬೇಕು. ಸೊ ಕಮ್ಯುನಿಟೀಸ್ ಒಳಗೆ ನಾವು ನಮ್ಮ ಲ್ಯಾಂಗ್ವೇಜ್ ಪುಷ್ ಮಾಡ್ತೇವೆ. ಸೇಮ್ ಟೈಮ್ ಅಲ್ಲಿ ನೀವು ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಎಲ್ಲ ನೀವು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಈಗ ಮಂಗಳೂರಲ್ಲಿ ಕಾಸರಗೋಡಿಂದ ತುಂಬಾ ಸ್ಟೂಡೆಂಟ್ಸ್ ಬರ್ತಾರೆ, ಕೇರಳದಿಂದ ತುಂಬಾ ಸ್ಟೂಡೆಂಟ್ಸ್ ಬರ್ತಾರೆ. ಹಾಸ್ಪಿಟಲ್ಗೆ ನೀವು ಹೋಗಿದ್ರೆ ನರ್ಸ್ ಎಲ್ಲ ಮಲಯಾಳಮಲ್ಲಿ ಮಾತಾಡ್ತಾರೆ, ಎನಪೋಯ ಯೂನಿಟಿ ಅವ್ರಿಗೆ ಮಲಯಾಳಂ ಮಾತಾಡ್ತಾರೆ. ಆವಾಗ ನೀವು ಕಲೀಲೇಬೇಕಾಗ್ತದೆ. ಈಗ ನನ್ ಮಲಯಾಳಂ ನಂಗೆ ಅರ್ಥ ಆಗ್ತದೆ, ಸ್ವಲ್ಪ ನಂಗೆ ಮಾತಾಡ್ಬೋದು. ಸೇಮ್ ಥಿಂಗ್ ವಿತ್ ಸ್ಟೂಡೆಂಟ್ಸ್ ಅಸ್ ವೆಲ್. ನಿಮ್ ಫ್ರೆಂಡ್ಸ್ ಅವರು ಇದ್ದಾರೆ, ನೀವು ಕಲಿತೀರಾ ಆಟೋಮ್ಯಾಟಿಕ್ಲಿ. ರೈಟ್. ಸೊ ಡಿಯಾನ್, ಮಂಗಳೂರ್ದು ಇನ್ನೊಂದು ಮೋಸ್ಟ್ ನನಗೆ ಇಷ್ಟ ಆಗೋದು ಅಂದ್ರೆ ದ ಫುಡ್. ಕೋರಿ ರೊಟ್ಟಿ ಆಗಿರ್ಬೋದು, ಬಿಸ್ಕೆಟ್ ರೊಟ್ಟಿ ಆಗಿರ್ಬೋದು, ನೀರ್ ದೋಸೆ, ಪ್ರಾನ್ ಗೀ ರೋಸ್ಟ್, ಐಸ್ ಕ್ರೀಮ್. ಇಟ್ಸ್ ಸೋ ಗುಡ್ ದಟ್ ನೀವು ಫುಡ್ಡಿ ಆಗಿ ಇಲ್ಲದೆ ಇರೋದಕ್ಕಾಗದೇ ಇಲ್ಲ. ಬಟ್ ದಟ್ ಬೀಯಿಂಗ್ ಸೈಡ್, ಮಂಗಳೂರು ಆಲ್ಸೋ ಪ್ರೊಡ್ಯೂಸಸ್ ಸಮ್ ಆಫ್ ದ ಬೆಸ್ಟ್ athletes, ಸಮ್ ಆಫ್ ದ ಬೆಸ್ಟ್ ಬಾಡಿ ಬಿಲ್ಡರ್ಸ್ ಔಟ್ ದೇರ್. ಸೊ ಡಿಯಾನ್ ಯಾವ ತರ ಫುಡ್ಡಿನ ಏನ್ ಇಷ್ಟಪಡ್ತೀರಾ ತಿನ್ನಕ್ಕೆ? ನನ್ನ ನೋಡಿ ಬಾಡಿ ಬಿಲ್ಡರ್ ಅಂತ ನಿಮ್ಗೆ ನನ್ನ ಫುಡ್ಡಿನೇ. ಬಟ್ ಅದನ್ನ ಮುಂಚೆ ನಂಗೆ ನಿಮ್ಮ ಹತ್ರ ಕೇಳ್ಬೇಕು, ನಿಮ್ದು ಫೇವ್ರೇಟ್ ಮ್ಯಾಂಗ್ಳೂರಿಯನ್ ಕುಸಿನ್ ಅಲ್ಲಿ ನಿಮ್ದು ಏನ್ ಫೇವ್ರೇಟ್? ಗೀ ರೋಸ್ಟ್, ಎನಿ ಗಿವನ್ ಡೇ. ನಂಗೆ ಪ್ರಾನ್ ಗೀ ರೋಸ್ಟ್. ನಂಗೆ ಕೋರಿ ರೊಟ್ಟಿ, ಚಿಕನ್ ಗಸಿ. ಓಕೆ. ನೀರ್ ದೋಸೆ ಆಗಿರ್ಬೋದು, ಮಜ್ಜಿಗೆ ದೋಸೆನೂ ಸಕ್ಕದಾಗಿರುತ್ತೆ. ಗೋಳಿ ಬಜೆ ಬೆಸ್ಟ್. ನಾಳೆ ರಜೆ ಗೋಳಿ ಬಜೆ. ಸೊ ಗೋಳಿ ಬಜೆ ಆಲ್ಸೋ ಮೈ ಫೇವ್ರೇಟ್. ಸೊ ಇಷ್ಟೇ. ಆಮೇಲೆ ಇನ್ನ ತುಂಬಾ ಇದೆ, ಬಟ್ ಟು ಜಸ್ಟ್ ಟೆಲ್ ಯು ಇಷ್ಟು ತುಂಬಾ ಇಷ್ಟ ಆಗುತ್ತೆ. ನಾನು ಡೆಫಿನೆಟ್ಲಿ ಫುಡಿ. ನಾನು ಅದು ಏನ್ ಎರಡು ವಿಷಯ ಯೋಚಿಸ್ಲಿಕ್ಕೆ ಇಲ್ಲ ಅದರಲ್ಲಿ. ನಾನು ಒನ್ ಟೈಮ್ ಅಲ್ಲಿ ಹೊರಟಿದ್ದೆ, ನಾನು ಶೆಫ್ ಆಗ್ತೇನೆ ಅಂತ ನಾನು ಹೊರಟಿದ್ದೆ, ನಿಜ ಹೇಳ್ಬೇಕಾದ್ರೆ. ಆದ್ರೆ ನನ್ ಮತ್ತೆ ಅನ್ನಿಸುತ್ತೆ, ಇಲ್ಲ ಬಿಸ್ನೆಸ್ ಮಾಡುವ, ನಮ್ಗೆ ಅದೇ ಗೊತ್ತಿದೆ, ಅದು ಮಾಡುವ. ಓಕೆ. ಬಟ್ ಮೈ ಪ್ಯಾಷನ್ ಲೈಸ್ ಇನ್ ಕಲ್ನರಿ. ಕುಕ್ಕು ಮಾಡ್ತೀರಾ ಹಾಗಾದ್ರೆ? ಐ ಸಾ ಬೇಕಿಂಗ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ. ಹೌದು. ಬೇಕಿಂಗ್ ಇಂಟ್ರೆಸ್ಟ್ ಇದೆಯಾ? ಬೇಕಿಂಗ್ ಇಂಟ್ರೆಸ್ಟ್ ಇದೆ, ಕುಕಿಂಗ್ ಏನೋ ಮಾಡಿ ಲಂಡನ್ಲೇ ದಿವಸ ಆಗ್ಲೂ ಕುಕಿಂಗ್. ಅದಕ್ಕೆ ಹಾಸ್ಪಿಟಾಲಿಟಿ ಏನಾದ್ರು ಮಾಡ್ಬೇಕು ಅಂತ. ಹೌದು, ಅಂದ್ರೆ ಮುಂಚಿಂದ ಇತ್ತು. ಏಜ್ ಆಫ್ 13 ಇಂದ ನಂಗೆ ಒಂದು ಮನಸ್ಸಿತ್ತು, ಹಾಸ್ಪಿಟಾಲಿಟಿ ಏನೋ ಒಂದು ಮಾಡ್ಲೇಬೇಕಂತ. ಓಕೆ. ಅದಕ್ಕೆ
ಬಟ್ ಅಂದ್ರೆ ಯುಕೆಗೆ ಹೋದಾಗೆಲ್ಲ ಸ್ವಲ್ಪ ಹೆಲ್ಪ್ ಆಗಿರ್ಬೋದು ಟು ಕುಕ್ ಹೌದು. ಯುವರ್ ಸೆಲ್ಫ್. ಯಾಕೆಂದ್ರೆ ಮನೆಯಲ್ಲಿ ನಂಗೆ ಅದು ಫ್ರೀಡಮ್ ಇದೆ. ನಾನು ಕುಕ್ ಮಾಡ್ತೇನೆ. ಯಾಕೆಂದ್ರೆ ಮನೆಯಲ್ಲಿ ಎಲ್ಲರೂ ಫುಡೀಸ್. ಅವರಿಗೆ ಒಂದು ಆಸೆ ಇದೆ. ಅಂದ್ರೆ ಬೇರೆ ಬೇರೆ ಊಟ ನಾವು ಟ್ರೈ ಮಾಡ್ಬೇಕು. ಬೇರೆ ಅಡಿಗೆ ನಾವು ಮಾಡ್ಬೇಕು. ಎಲ್ಲರಿಗೆ ಒಂದು ಯಾರು ನಮ್ಮ ಮನೆಗೆ ಬರ್ತಾರೆ ಅವರಿಗೆ ಒಳ್ಳೇದು ಊಟ ಸಿಗ್ಬೇಕು. ಸೇಮ್ ಟೈಮಲ್ಲಿ ದೇ ಹ್ಯಾವ್ ಟು ಬಿ ವೆರಿ ಕಂಟೆಂಟ್ ವಿತ್ ದ ಫುಡ್. ಅಂದ್ರೆ Correct. ಅವರಿಗೆ ಖುಷಿ ಇರ್ಬೇಕು ಅವರು. ಆ ಈಗ ನೀವು ಹೇಳಿದ್ದು ನೀವು ಮಂಗಳೂರಿಗೆ ಬರುವಾಗ ನಿಮ್ಗೆ ಗೀ ರೋಸ್ಟ್ ಮತ್ತೆ ನೀರ್ ದೋಸೆ. ನಂಗೆ ಈಗ Yes. ನೀರ್ ದೋಸೆ ಇದೆ. ಇದಾದ್ಮೇಲೆ ಹೋಗೋಣ. ಬಟ್ ನಿಮ್ಗೆ ಮಂಗಳೂರು ಬರುವಾಗ ಅದು ತಿನ್ಲೇಬೇಕು. ಯಾಕೆ Correct. ದಟ್ ಮೇಕ್ಸ್ ಯು ವೆರಿ ಸ್ಯಾಟಿಸ್ಫೈಡ್. And tiramisu from Pabbas, yes. ತಿರಮಿಸು ಪಬ್ಬಾಸ್. Yes, ಅದ ನಂತರ ಊಟಕ್ಕೆ ಮಧ್ಯಾಹ್ನ ನಿಮ್ಗೆ ರಾಯಲ್ ಟ್ರೀಟ್ ಇದು ಬಿರಿಯಾನಿ, ಓಕೆ. ಕಬಾಬ್ಸ್ ಸಖತ್ Mughal ಇರ್ತದೆ. style ಇದು as in Muslim ಮುಘಲೈ style. ಸ್ಟೈಲ್. Mughal style, okay. ಮುಘಲೈ ಸ್ಟೈಲ್. Okay. ಮತ್ತೆ ಮ್ಯಾಂಗ್ಳೂರ್ ಬಿರಿಯಾನಿ ಐ ಮೇ ಒಫೆಂಡ್ ಪೀಪಲ್ ಬಟ್ ಇಟ್ ಇಸ್ ಬೆಸ್ಟ್ ಬಿರಿಯಾನಿ ಬೈ ಫಾರ್. Mangalore, okay. Taste Okay. ಮಾಡಿಲ್ಲ. ಮ್ಯಾಂಗ್ಳೂರ್ ದೊನ್ನೆ ಬಿರಿಯಾನಿ ಇಸ್ ಆಲ್ಸೋ ಗುಡ್. ಬ್ಯಾಂಗ್ಳೂರ್ ದೊನ್ನೆ ಬಿರಿಯಾನಿ ಇಸ್ ಗುಡ್. Right, right. ಮ್ಯಾಂಗ್ಳೂರ್ ಬಿರಿಯಾನಿ ಹ್ಯಾಸ್ ಅ ವೆರಿ ಸ್ಪೆಷಲ್ ಪ್ಲೇಸ್. Okay, okay. Okay. ಅದು ಇಲ್ಲಾದ್ರೆ ಚಿಕನ್ ಗೀ ರೋಸ್ಟ್, ಅದರೊಟ್ಟಿಗೆ ಸ್ವಲ್ಪ ಬಾಯ್ಲ್ಡ್ ರೈಸು, ಇಲ್ಲಾದ್ರೆ ನೀರ್ ದೋಸೆ ಮಚ್ಲಿಯಿಂದ, ಇಲ್ಲಾದ್ರೆ ಮಹಾರಾಜದಿಂದ. ಓಕೆ. ಅದು ನಂಗೆ ಇಷ್ಟ ಲಂಚಿಗೆ. Snack ಸಾಯಂಕಾಲ. ಸ್ನ್ಯಾಕ್ಸ್ ನಾನು ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಅವಾಯ್ಡ್ ಮಾಡ್ತೇನೆ. ಬಟ್ ಇಲ್ಲಾದ್ರೆ ಕದ್ರಿ ಕ್ಯಾಫೆ ಎಲ್ಲ ಅವರದ್ದು ಗೋಳಿ ಬಜ್ಜಿ ಎಲ್ಲ ಒಳ್ಳೇದಿರ್ತದೆ. ಶುಭಾ ಕ್ಯಾಫೆ ಒಳ್ಳೇದಿರ್ತದೆ. ಬಟ್ ನಮ್ಮ ಮಂಗಳೂರಲ್ಲಿ ತುಂಬಷ್ಟು ಕ್ಯಾಫೇಸ್ ಬಂದಿದೆ ಈಗ. Okay. ಬ್ಯೂಕೋ ಅವರು ಸಹ ಶ್ರೇಯಾ ಶೆಟ್ಟಿ, ಶಿ ಇಸ್ ಆಲ್ಸೋ ವೆರಿ ಫೇಮಸ್ ಚೆಫ್. Okay. She, you Google her. She's also very, I think for Ambani's wedding ಗೆ ಅವರು ಕೇಟರಿಂಗ್ Oh, nice. ಮಾಡಿದ್ದಾರೆ. Okay. ಸೋನಮ್ ಕಪೂರ್ ಮನೆಗೆ, ಅನಿಲ್ ಕಪೂರ್ ಮನೆಗೆ ಅವರು. ಸೊ ಶಿ ಇಸ್ ವೆರಿ ಫೇಮಸ್. ಶಿ ಇಸ್ ಆಲ್ಸೋ ಡೂಯಿಂಗ್ ಹರ್ ಕ್ಯಾಫೆ ಇಸ್ ಆಲ್ಸೋ ಗುಡ್. Nice. ಕಪೆಲಾ ಅಂತ ಕ್ಯಾಫೆ ಇದೆ, ಸ್ನಗ್ಲರ್ಸ್ ಅಂತ ಕ್ಯಾಫೆ ಇದೆ, ಮಾಡರ್ನ್ ಅಮೆರಿಕನ್ ಮೆಕ್ಸಿಕನ್ ಫುಡ್. ಓ ತುಂಬಾ ಆಗಿದೆ ಅವಾಗ ಮಂಗಳೂರು. ನೈಸ್. ನೀವು ಹೆಂಗೆ ಈಗ ಬಾಯಲ್ಲಿ ನೀರು ಬರ್ತಾ ಇದೆ. ಬಟ್ ಇಲ್ಲ, ಮಂಗಳೂರಲ್ಲಿ ತುಂಬಷ್ಟು ಆಪ್ಷನ್ಸ್ ಇದೆ ಈಗ. Okay. ಸೊ ಅದು ಗೋ ಟು Right. ನಿಮ್ಗೆ. ಓಕೆ. ಸೊ ಡಿನ್ನರ್ ಆದಲ್ಲಿ ನಿಮ್ಗೆ ಸಾರ್ಟ್ ಔಟ್ ಆಯ್ತು ಅದರಲ್ಲಿ. ಇಲ್ಲ ಡಿನ್ನರ್ ಸಪ್ರೇಟ್ ಡಿನ್ನರಿಗೆ ಮಹಾರಾಜ ಇದೆ, ನಿಮ್ಮದು ಕರಿವಾಕ್ ಇದೆ, ಮತ್ತೆ Okay. ಚೈನೀಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಹೌ ಹೌ. How, how. okay. Chinese is my favorite. Nice. ಚೈನೀಸ್ That's ಅಂದ್ರೆ ಅದು ಕಂಚಿ ಚಿಕನ್ ಅದೆಲ್ಲ ಓಕೆ. ನಿಮ್ಗೆ ದಟ್ ಇಸ್ ದ ಬೆಸ್ಟ್. nice. ಡೆಸರ್ಟ್ ಹೇಳುವಾಗ ನೀವು ಪಬ್ಬಸ್ ಹೋಗ್ಬೇಕು, ಹೋಗ್ಲೇಬೇಕು. ನ್ಯಾಚುರಲ್ಸ್ ಹೋಗ್ಬೇಕು, Right. ನೀವು ಹ್ಯಾಂಗ್ಯೂದು ಐಸ್ ಕ್ರೀಮ್ ತಿನ್ಬೇಕು, ಹ್ಮ್. ಮತ್ತೆ ಕೇಕ್ಸ್ ಪೇಸ್ಟ್ರೀಸ್ ಎಲ್ಲ ಹೇಳುವಕ್ಕೆ ನಿಮ್ ಕ್ಯಾಫೇಸ್ ನಾನು ಮುಂಚೆ ಹೇಳಿದೆ ಅಲ್ಲಿ ಸಿಗ್ತದೆ. ಬಟ್ ಬಾನ್ ಇದು ಐಸ್ ಕ್ರೀಮ್ ಕೇಕ್ ಇರಲಿ, ಇಲ್ಲಾದ್ರೆ ಆಪ್ಷನ್ ತುಂಬಾ ಇದೆ ಮಂಗಳೂರಲ್ಲಿ. Okay. ಯು ವಿಲ್ ನೆವರ್ ಫೀಲ್ ನಂಗೆ ಆಪ್ಷನ್ ಇಲ್ಲ ಇಲ್ಲಿ, ನಾನು ಏನ್ ಮಾಡ್ಬೇಕು. ಓಕೆ. ಯು ಆಲ್ವೇಸ್ ಆರ್ ಸಮಥಿಂಗ್ ಆನ್ ದಿ ಅದರ್. ಬಟ್ ಪಬ್ ಕಲ್ಚರ್ ಹೆಂಗಿದೆ ಮಂಗಳೂರು? ಅಂದ್ರೆ ಹಿಂಗ್ ಹೋಯ್ತು ಅಂಡ್ ದೆನ್ ಅಗೇನ್ ಎಲ್ಲೂ ಕೇಳ್ತಿಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಹೌಸಿಂಗ್ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ತುಂಬಾ ಜನ ಬರೋದು. ಪಬ್ ಕಲ್ಚರ್ ಇಸ್ ವೆರಿ ಗುಡ್. ಪಾರ್ಟಿ ನೈಟ್ ಲೈಫ್ ಇಸ್ ಅಮೇಜಿಂಗ್. ಮಂಗಳೂರಲ್ಲಿ ಯಾವ ತರ ಇದೆ? ಮಂಗಳೂರಲ್ಲಿ ನೈಟ್ ಲೈಫ್ ಇಲ್ಲ ಅಂತನಾ? ಇಲ್ಲ ಇದೆ. ಇಲ್ಲ ಅಂತ ಇಲ್ಲ. ಸ್ಟೋರೀಸ್ ಆಗ್ತಿರ್ತಾರೆ. ಇಲ್ಲ ಅಂತ ಇಲ್ಲ. ನನ್ಗೆ ಸತ್ಯ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನ್ ಜಾಸ್ತಿ ರಾತ್ರಿ 10 ಗಂಟೆ ಮತ್ತೆ ನನ್ಗೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ನಾನು ಬೇಗ ಮಲಗೋದು. ಓಕೆ. ಅದು ನನ್ನ ಒಂದು ಡ್ರಾಬ್ಯಾಕ್. ಮೇ ಬಿ ನನ್ನ ಏಜಿಗೆ ಅದು ಸೂಟ್ ಆಗೋದಿಲ್ಲ. ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಬಿ ವೆರಿ ಫ್ರಾಂಕ್. ಮನೆಯಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾರಾ ಅಥವಾ ಇಟ್ ಇಸ್ ಇಲ್ಲ ನನ್ನ ಪರ್ಸನಲ್ ಪ್ರಿಫರೆನ್ಸ್. Okay, ಪರ್ಸನಲ್ ಪ್ರಿಫರೆನ್ಸ್. ಅದು ಖಾಲಿ ಅದು ಮತ್ತೆ ಒಮ್ಮೆ ಪಾರ್ಟಿಗೆ ಲೇಟ್ ಹೋಗಿದ್ರು ನಂಗೆ ಐ ಆಮ್ ದಟ್ ಫೆಲೋ. ಪಾರ್ಟಿಯಲ್ಲಿ ನಂಗೆ ಮನೆಗೆ ಹೋಗ್ಬೇಕು, ನನ್ಗೆ ಬಿಟ್ಬಿಡಿ. ಅಕ್ಷಯ್ ಕುಮಾರ್ ತರ ಬೇಗ ಮಲ್ಕೊಂಡು ಬೇಗ ಎದ್ದು. ಮೇರೆಕೋ ಗರ್ಜನೆ ನಾನು ಆ ಸ್ಟೈಲಲ್ಲಿ. ಇಲ್ಲ ಅದು ಆಲಿಯಾ ಭಟ್. ಈ ಅಕ್ಷಯ್ ಕುಮಾರ್ ಇಲ್ಲ, ಅಕ್ಷಯ್ ಕುಮಾರ್ ಇದು ಮುಂಚೆದು ಮೂವೀಸ್ ಎಲ್ಲ ಭಾಗಂ ಭಾಗ್, Okay, ಹೇರಾಫೇರಿ okay, ಅದೆಲ್ಲ. correct, correct. ಬಟ್ ನನ್ಗೆ ಮನೆಯಲ್ಲಿ ನಿಲ್ಲಿಕ್ಕೆ ಜಾಸ್ತಿ ಇಷ್ಟ. Right. ಮೈ ನೈಟ್ ಔಟ್ ಇಸ್ go out to a restaurant, have a good meal, come back very full, eat one ice cream, go to sleep. That is my. But pub culture, we do have still some pubs in Mangalore that are iconic. ನಿಮ್ಗೆ ಗೊತ್ತಿರಬಹುದು. ಇಲ್ಲ ನಾವ್ ಇದ್ದಾಗ ಇರ್ಲಿಲ್ಲ ಅಷ್ಟು. ಏನ್ ಹೇಳ್ತೀರಾ? ಫ್ರಾತ್ ಆನ್ ಟಾಪ್, ಮತ್ತೆ ಲಿಕ್ವಿಡ್ ಲಾಂಜ್, ಮತ್ತೆ ಸ್ಪಿನ್ ಡ್ರಿಫ್ಟ್, ಇದು ತುಂಬಾ ನಾವ್ ಎಕ್ಸ್ಪರ್ಟ್ ಅಲ್ಲಿ ಇದ್ವಿ. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ Sorry, sir. ನಿಮ್ಗೆ ಏನಿಲ್ಲ. ನರೇಂದ್ರ ನಾಯ್ಕ್ ಸರ್. ಸೊ ನೈಟ್ ಡ್ರೈವ್ಸ್ ಅಂತ ಎಲ್ಲಿ ಹೋಗ್ತೀರಾ ಮಂಗಳೂರಲ್ಲಿ? ವಾಟ್ ಇಸ್ ದಟ್ ಪ್ಲೇಸ್? ಈಗ ಇಲ್ಲಿ ಬೆಂಗಳೂರು ಬಟ್ ಅಂದ್ರೆ ಅಲ್ಲಿಂದ ಪೀಪಲ್ ಗೋ ಟು ಮಣಿಪಾಲ್ ಅಲ್ಲ ಪಾರ್ಟಿಗೆ. yeah, that ಹೌದು, ಮಣಿಪಾಲ್ ಹೋಗ್ತಾರೆ. ನಾನು ಹೋಗ್ಲಿಲ್ಲ ಇಷ್ಟರ ತನಕ.
ಓಕೆ. ಇಲ್ಲ ಸರ್, ಅಲ್ಲ, ಇವ್ರು ಹೋಗಿ ಇಲ್ಲ, ಇಲ್ಲ, ಪಾರ್ಟಿ ಹಾಗೆ ಅಲ್ಲ. ನಾನು ಹೋಗ್ಲಿಲ್ಲ ಇಷ್ಟ ತನಕ. ಬಟ್ ಮಣಿಪಾಲಿಗೆ ಹೋಗ್ತಾರೆ. ಐ ಡೋಂಟ್ ನೋ ದ ಸ್ಪಾಟ್ಸ್ ಇನ್ ಮಣಿಪಾಲ್. ದಟ್ ಇಸ್ Okay. ಬಟ್ ನಾನು ನಿಮ್ಗೆ ಒಂದು ಕೇಳ್ಬೇಕು. ಯಾಕಂದ್ರೆ ನೀವು ನನಗೆ ಈಗ ಇಷ್ಟು ಮಣಿಪಾಲ್ ಹೋಗ್ತಾರೆ ನಿಮ್ಗೆ ಗೊತ್ತು, ಇದೆಲ್ಲ ಗೊತ್ತು. ನಾನು ನಿಮ್ಗೆ ಕೇಳ್ಬೇಕು, ನಿಮ್ದು ಏನ್ ಫೇವ್ರೇಟ್ ಸ್ಪಾಟ್ಸ್? ಮತ್ತೆ ಈಗ ಹೇಳ್ಬೇಡಿ ನಮ್ಗೆ ಏನ್ ಗೊತ್ತಿಲ್ಲ ಇಲ್ಲ ಹಾಗೆ ಹಂಗೇನಿಲ್ಲ. ಹೀಗೆ. ಸಿ ನನ್ಗೆ ಮುಲ್ಕಿಲಿ ಸರ್ಫಿಂಗ್ ಮಾಡೋ ಸಿಕ್ಕಾಪಟ್ಟೆ ಇಷ್ಟ. ಆ, ಮತ್ತೆ ನೆಕ್ ಇಷ್ಟರಲ್ಲೇ ಮತ್ತೆ ಹೋಗ್ಬೇಕು, ಒಂದು 10 ಡೇಸ್ ಇರ್ಬೇಕು ಅನ್ನೋ ಒಂದು ಐಡಿಯಾ ಇದೆ. ಪೀಸ್ಫುಲ್ ಇರುತ್ತೆ. ಹೌದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಬೇರೆ ಬೇರೆ ಕಂಟ್ರಿಯಿಂದ ಬೇರೆ ಬೇರೆ ಜನ ಬಂದಿರ್ತಾರೆ. ಒಂದ್ಸರಿ ಸರ್ಫಿಂಗ್ ಆದ್ಮೇಲೆ ಯು ಕ್ಯಾನ್ ಸಿಟ್, ಟಾಕ್, ಕಮ್ಯುನಿಕೇಟ್, ನೆಟ್ವರ್ಕ್ ಎಲ್ಲ ಮಾಡ್ಬೋದು. ಸೊ ದಟ್ಸ್ ಅ ಗುಡ್ ಪ್ಲೇಸ್ ಮುಲ್ಕಿಲಿ. ಅಂಡ್ ಎಕ್ಸಾಕ್ಟ್ಲಿ ಮಂಗ್ಳೂರ್ ಅಂತ ಅಂದ್ರೆ ನಾನು ಸುಮಾರು ಫಿಲ್ಮ್ಸ್ ನೋಡಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ನಾನು ಆಳ್ವಾಸಲ್ಲಿ ಇದ್ದಿದ್ದು. ಆಳ್ವಾಸದಿಂದ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ಇರುತ್ತೆ. ಐ ಮೀನ್ ಮೂಡ್ಬಿದ್ರೆಯಿಂದ ಬೆಂಗಳೂರಿಗೆ ಬಸ್ ಇರುತ್ತೆ, ಇರ್ತಿತ್ತು. ಸೊ ನಾವೇನ್ ಮಾಡ್ತಿದ್ವಿ ಅಂದ್ರೆ ಒಂದು ಸಿನಿಮಾ ನೋಡ್ಬೋದಲ್ಲ ಅಂದ್ಬಿಟ್ಟು ಏನೋ ಮೂಡ್ಬಿದ್ರೆಯಿಂದ ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಸಿನಿಮಾ ನೋಡಿ ರಾತ್ರಿ ಮತ್ತೆ ಬಸ್ ಹತ್ತಿದ್ವಿ. ಸೊ ಅದೊಂಥರ ಮಂಗಳೂರಲ್ಲಿ ಸಿನಿಮಾ ತುಂಬಾ Correct. ನೋಡಿದ್ದೀನಿ ನಾನು. Correct. ಸೊ ಅದೊಂದು ಫೌಂಡ್ ಮೆಮೊರೀಸ್. ಅಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ನಾನು ಪ್ಯೂಲ್ ಇದ್ದಾಗ ಐ ಯೂಸ್ ಟು ಈಟ್ ಓನ್ಲಿ ವೆಜ್. ಸೊ ನಾನು ಜಾಸ್ತಿ ನಾನ್ ವೆಜ್ ತಿಂದಿರ್ಲಿಲ್ಲ ಆ ಟೈಮಲ್ಲಿ same. ಇದ್ದಾಗ. ನೋಡಿ, ಇಲ್ಲ, ವೆಜ್ ಹೇಳಿದಾಗ ಅವ್ರಿಗೆ ಸ್ವಲ್ಪ ಬೇಜಾರಾಯ್ತು. ಇಲ್ಲ, ಇಲ್ಲ, ಅವ್ರು ನಾನು same problem. ನೀವು ವೆಜ್ ನಾನೇನಾಗಿತ್ತು ಅಂದ್ರೆ ಸೇಮ್ ಅಂದ್ರೆ ನಾವು same ಪ್ಯೂಲ್ thing. ಓದ್ತಿರ್ಬೇಕಾರೆ ಹಾ. ತುಂಬಾ ವೆಜ್ ಫುಡ್ ಮಾಡ್ತಿದ್ರು, ತುಂಬಾ ತಿಂತಿದ್ರಿಂದ ಅಷ್ಟು ಏನು ಎಕ್ಸ್ಪ್ಲೋರ್ ಮಾಡಕ್ಕಾಗಿಲ್ಲ. Yeah. ಬಟ್ ಆವಾಗ ಹೋದಾಗ ಮಂಗಳೂರಲ್ಲಿ ಸುಮಾರು ಕಡೆ ಟ್ರೈ ಮಾಡಿದೀನಿ. ಲೈಕ್ ಮಚ್ಲಿ ಆಗಿರ್ಬೋದು, ಮಚ್ಲಿ ಮಾಡಿದೀನಿ, ಗಿರಿಮಂಜಾಸ್ ಮಾಡಿದೀನಿ. ಅವ್ರಿಗೆ ಹೇಳಲಿಕ್ಕೆ ಬೇಡ, ಮನೆಯಲ್ಲಿ ಕೇಳ್ತಾರೆ. ಇಲ್ಲ ಇವಾಗ ತಿಂತೀನಿ, ಇವಾಗ ಇವಾಗ ಏನ್ ಈಗ ಮನೇಲೆ ಇವಾಗ ತಿಂತಾರೆ. ನಾನೇ ಮಾಡ್ಕೋತೀನಿ. ಬಟ್ ಅವಾಗ ಅಳಿಕೆ ಅಂತ ಇನ್ನೊಂದು ಇನ್ಸ್ಟಿಟ್ಯೂಟ್, ಬ್ಯೂಟಿಫುಲ್ ಇನ್ಸ್ಟಿಟ್ಯೂಟ್, ಹೌದು. ಸತ್ಯಸಾಯಿ, ಇದು ಅಲ್ಲಿ ವೆಜ್ ಇತ್ತು. ಅದೇ ಕಲ್ಚರ್ ನನಗೆ PUC ಕಂಟಿನ್ಯೂಟ್, ನಾನ್ ವೆಜ್ ತಿನ್ನಕ್ ಆಗ್ಲಿಲ್ಲ. ಅಂಡ್ ನಾವ್ ಇದ್ದಿದ್ದು ಹಾಸ್ಟೆಲ್ ಹೆಸರು ಹೇಳಿದೆ, ಮತ್ತೆ ಹೇಳಿದ್ರೆ ಅವ್ರು ಬಂದು ಹೊಡಿತಾರೆ ನನ್ನ. ಸೊ ಏನು ಮಾಡಕ್ಕೆ ಇದೇ ಇರ್ತಿರ್ಲಿಲ್ಲ ನಮ್ಗೆ. ನಂಗೆ ಆಕ್ಚುಲಿ ಸಾರಿ ಟು ಇದು, ನಂಗೆ ಮಂಗಳೂರಲ್ಲಿ ಚಿರ್ಮುರಿ ತುಂಬಾ ಇಷ್ಟ. ಹಾ. ಚರ್ಮುರಿ, ಅಲ್ಲ, ಇಟ್ಸ್ ಕಾಲ್ಡ್ ಚರ್ಮುರಿ. ಚರ್ಮುರಿ. ಚುರ್ಮುರಿ ಅನ್ನಲ್ಲ ಅಲ್ಲಿ. ಏನಕ್ಕೆ ದಪ್ಪ ಹೌದು, ಹೌದು, ಹೌದು. ದಪ್ಪ Correct, ಇದು correct. ಬರುತ್ತೆ. ಇಲ್ಲ, ಅರ್ಥ ಆಯ್ತು Correct, ನಮ್ಗೆ. correct. ಆಮೇಲೆ ಮೇಲ್ಗಡೆ ಎಣ್ಣೆ ಹಾಕಿ Correct, ಹೌದು, coconut ಹೌದು. oil. ಕೋಕೋನಟ್ Coconut ಆಯಿಲ್ oil. ಕೊಡ್ತಾರೆ. ತುಂಬಾ ನಂಗೆ ಹೆವಿ ಇಷ್ಟ. ಅಂದ್ರೆ ನಾನು ಬೆಂಗಳೂರಲ್ಲಿ ತಿಂದಿದ್ದೀನಿ. ಅಲ್ಲಿ ಖಾರ ಅದೊಂದು ಲಾಸ್ಟ್ ಅಲ್ಲಿ ಒಂದು ಹಿಂಟ್ ಬರುತ್ತೆ ಎಲ್ಲ. ಅದರದ್ದು ಮಿಕ್ಸೇ ಬೇರೆ ಅದು. ಕರೆಕ್ಟ್ ಹೌದು. ಕರೆಕ್ಟ್ ಕರೆಕ್ಟ್. ಅದು ತುಂಬಾ ಇಷ್ಟ. ಮ್ಯಾಂಗ್ಳೂರ್ ಟಾಕ್ ಅದು. ಬಟ್ ವೆಜ್ ಅಲ್ಲಿ ಹೇಳ್ಬೇಕಂದ್ರೆ, ಬಿಕಾಸ್ ಐ ಈಟನ್ ಮೋರ್ ವೆಜ್, ಬಿಸ್ಕಿಟ್ ರೊಟ್ಟಿ ಅಂತ ಇದೆ, ಸಕ್ಕದಾಗಿರುತ್ತೆ ಅದು. ಆಮೇಲೆ ನಂಗೆ ಬಾಳೆಕಾಯಿ ಕರಿಗಳು ಚೆನ್ನಾಗಿರುತ್ತೆ. ನೀರ್ ದೋಸೆ ಮತ್ತೆ ಬೆಲ್ಲ ಕಾಯಿ, ಹೌದು. ಅದು ಒಳ್ಳೆ ಕಾಂಬಿನೇಷನ್ ಬ್ರೇಕ್ಫಾಸ್ಟ್ಗೆ. ಹೌದು. ಅದೇ ಮಧ್ಯಾಹ್ನ ಆದ್ರೆ ನಾನ್ ವೆಜ್, ಪ್ರಾನ್ ಹೌದು, ಏನ್ ಬೇಕಾದ್ರೂ ಹೌದು. ತಿನ್ಬೋದು. ತುಪ್ಪ ದೋಸೆನೂ ಚೆನ್ನಾಗಿರುತ್ತೆ ಮಂಗಳೂರಲ್ಲಿ. ಹೌದು, ತುಪ್ಪ ದೋಸೆ ಕೊಡಿಯಲ್ ಬೈಲ್ ಚೆನ್ನಾಗಿರುತ್ತೆ. ಸರ್ಕಲ್ ಅಲ್ಲಿ ಓಷನ್ ಪರ್ಲ್ ಪಕ್ಕ ಒಂದು ಹೋಟ್ಲ್ ಇದೆ, ಜನ ಮಚ್ಲಿ. ಮಚ್ಲಿ ಅಲ್ಲ, ಮಚ್ಲಿ ಈ ಕಡೆ ಅಲ್ಲ. ದೇರ್ಸ್ ಒನ್ ವೆಜ್ ಹೋಟೆಲ್, ತಾಜ್ ಮಹಲ್. ಅಲ್ಲಿ ತುಪ್ಪ ದೋಸೆ ಚೆನ್ನಾಗಿರುತ್ತೆ. ಓಕೆ. ಸೊ ಆ ಒಂದು ಕ್ವಿಸಿನ್ ಹೌದು. ಇಸ್ ವೆರಿ ನೈಸ್. ತಾಜ್ ಮಹಲ್ ಇನ್ನೊಂದು ತಿಕ್ ರೊಟ್ಟಿ ಮತ್ತೆ ಅದರ ಒಟ್ಟಿಗೆ ಕೋರ್ಮಾ ಕೊಡ್ತಾರೆ. Okay. ಅದು ನೆಕ್ಸ್ಟ್ ಬಂದಿದಾಗ ಅದನ್ನು ಟ್ರೈ ಮಾಡಿ, ಅದು ಒಳ್ಳೇದು. Sure. ಫಸ್ಟ್ ಕಾಲ್ ಮಾಡಿದೆ ಡಿಯಾನ್ಗೆ ಯಾವ ಪ್ಲೇಸಸ್ ಹೋಗ್ಬೇಕು ಅಂತ. ಸೊ ನಾವು ಆಸ್ ಅ 22-year ಜೆನ್ಜಿ ಆಂಟ್ರಪ್ರಿನರ್, ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಎಂಪೈರ್ನ ನೀವು ಲೀಡ್ ಮಾಡ್ತಾ ಇದ್ದೀರಾ. ಹೇಗೆ ಅನ್ಸುತ್ತೆ ನೆಕ್ಸ್ಟ್ 20 years? ತುಂಬಾ ದೂರ ಆಯ್ತು ಕೇಳೋದಕ್ಕೆ, ಬಟ್ ಫಾರ್ ರೋಹನ್ ಕಾರ್ಪ್, ಡಿಯಾನ್ ಏನ್ ವಿಜುವಲೈಸ್ ಮಾಡಿದಿರಾ ಅಂಡ್ ಪರ್ಸನಲಿ ಏನ್ ವಿಜುವಲೈಸ್ ಮಾಡಿದಿರಾ? ಫಾರ್ ರೋಹನ್ ಕಾರ್ಪ್ ನನಗೆ ಇನ್ನಷ್ಟು ಗ್ರೋ ಮಾಡಬೇಕು ಮತ್ತೆ ಮಲ್ಟಿನ್ಯಾಷನಲ್ ಕಂಪನಿ ಆಗಬೇಕು ಅನ್ನೋ ಒಂದು ಮನಸ್ಸಿದೆ. ಟು ಶೋ ರಿಯಲ್ ಎಸ್ಟೇಟ್ ಆಸ್ ಅ ಫ್ಯಾಮಿಲಿ ಬಿಸ್ನೆಸ್ ದಟ್ ವಿ ಕ್ಯಾನ್ ರಿಯಲಿ ಎಕ್ಸ್ಪ್ಯಾಂಡ್, ಅದು ನನಗೆ ಒಂದು ಮನಸ್ಸಿದೆ. ತುಂಬಾ ಮನಸ್ಸಿದೆ. ಅಂದ್ರೆ ಎಲ್ಲಿ ಹೋದ್ರೆ ಒಂದು ರೋನ್ ಟವರ್ ಆದ್ರೆ ಒಂದಿದೆ, ಒಂದು ರೋನ್ ಬಿಲ್ಡಿಂಗ್ ಇದೆ, ಜಸ್ಟ್ ಟು ಶೋ ದಟ್ ವಿ ಹ್ಯಾವ್ ಅಚೀವ್ ದಿಸ್. ಮತ್ತೆ ಇನ್ನೊಂದು ಕಂಪನಿಯಿಂದ ಎಷ್ಟು ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದೆ. ನಾವು ಚಾರಿಟೇಬಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಷ್ಟು ಇನಿಷಿಯೇಟಿವ್ ತಗೊಂಡಿದ್ದೇವೆ. ಇನ್ನಷ್ಟು ಅದರಲ್ಲಿ ಗ್ರೋ ಆಗ್ಬೇಕಂತ ನಮಗೆ ಮನಸ್ಸಿದೆ. ಸೊ ಕಂಪನಿಯಿಂದ ಇನ್ನೂ ಜನರಿಗೆ ಹೆಲ್ಪ್ ಮಾಡಬೇಕು, ಫ್ರೀ ಹೌಸಿಂಗ್ ಮಾಡಲಿ, ಮೆಡಿಕಲ್ ಫೀಲ್ಡ್ ಅಲ್ಲಿ, ಎಜುಕೇಶನಲ್ ಫೀಲ್ಡ್ ಅಲ್ಲಿ, ಮೇ ಬಿ ಈವನ್ ಮೋರ್ ಸ್ಕಾಲರ್ಶಿಪ್ಸ್, ಅದು ಒಂದು ಮನಸ್ಸಿದೆ ನಮಗೆ. ಸೇಮ್ ಟೈಮಲ್ಲಿ ಇದು ಖಾಲಿ ನನ್ನ ಡ್ರೀಮ್ ಅಲ್ಲ, ನನ್ನ ತಂದೆಯವ್ರ ಡ್ರೀಮ್. ಅವರಿಗೆ ಕಂಪನಿ ಗ್ರೋ ಆಗಬೇಕು, ಇನ್ನೂ ಅಚೀವ್ ಮಾಡಬೇಕು ಲೈಫಲ್ಲಿ. ಅಂದ್ರೆ ಇಷ್ಟು ಅಚೀವ್ ಮಾಡಿದ್ದು ಓಕೆ ಗ್ರೇಟ್, ಬಟ್ ಇಟ್ ಡಸಂಟ್ ಸ್ಟಾಪ್ ದೇರ್. ಕರೆಕ್ಟ್. ಯು ಆಬ್ವಿಯಸ್ಲಿ ವಾಂಟ್ ಟು ಗ್ರೋ ಮೋರ್, ಅದು ಒಂದು ಆಸೆ. ಇನ್ನೊಂದು ಫಾರ್ ಮೈ ಸೆಲ್ಫ್, ನನಗೆ ಆಸ್ ಅ ಬಿಸ್ನೆಸ್ ಮ್ಯಾನ್ ನನಗೆ ಇನ್ನೂ ಗ್ರೋ ಆಗಬೇಕು, ಇನ್ನೂ ನನಗೆ ವೆಂಚರ್ ಸ್ಟಾರ್ಟ್ ಮಾಡಬೇಕು. ಐ ವಾಂಟ್ ಟು ಗ್ರೋ ಮೈ ಎಕ್ಸಿಸ್ಟಿಂಗ್ ವೆಂಚರ್ಸ್ as well. ಸೇಮ್ ಟೈಮಲ್ಲಿ ಇದು ಎಲ್ಲ ಮಾಡಿದಾಗ ಪೀಸ್ಫುಲಿ ಆಗಿ ಇರಬೇಕು ಅನ್ನೋ ಒಂದು ಆಸೆ ಇದೆ. ಅಲ್ಲ ಬಟ್ ಅಂದ್ರೆ ಪೀಸ್ಫುಲಿ ಅಂದ್ರೆ ಹೇಗೆ ಅಂತ ನಾನು ಹೇಳ್ತೇನೆ ಅಂದ್ರೆ,
ಬಿಸ್ನೆಸ್ ವರ್ಲ್ಡ್ ಕಾಂಕರ್ ಮಾಡಿ ಇಲ್ಲಾಂದ್ರೆ ಇಲ್ಲ ಅಷ್ಟು ಸಿಕ್ಕಾಪಟ್ಟೆ ಹಣ ಬ್ಯಾಂಕಲ್ಲಿ ಇಟ್ಟು ಪೀಸ್ಫುಲ್ ಹಾಗೆ ನಾನು ಹೇಳ್ತಾ ಇಲ್ಲ. At a certain point of time to focus on things that really interest me Right. and that can help the community also in a very different manner. Got it. ಅದು ಅದು ನನ್ನ ಪ್ರಕಾರ ಅದು ನನಗೆ ಪೀಸ್ಫುಲ್ ಥಿಂಕಿಂಗ್. Got it. ಓಕೆ. ಸೊ ಇನ್ನೊಂದೇನು ಅಂತಂದ್ರೆ, ಯಾಕೆ ಜನ ಈಗ Tier 2 ಸಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು? Yes. Tier 1 cities have its own place. ಹ್ಮ್. Tier 2 cities ಅವರಿಗೆ ನಿಮ್ಗೆ ಏನು ಬೆನಿಫಿಟ್ ಇದೆ ಅಂದರೆ, ನಾವು Tier 1 ಸಿಟಿ ಆಗಲಿಕ್ಕೆ ಸ್ಟ್ರೈವ್ ಮಾಡ್ತೇವೆ. ಹ್ಮ್. ನಮಗೆ ಆಗಲೇಬೇಕಂತ ಒಂದು ಮನಸ್ಸಿದೆ. ಹ್ಮ್. ಹ್ಮ್. ಸೊ ಆ ಟೈಮಲ್ಲಿ ನೀವು ಈ ಟೈಮಲ್ಲಿ ಇನ್ವೆಸ್ಟ್ ಮಾಡಿದರೆ ಹ್ಮ್. ಯು ಗೆಟಿಂಗ್ ಬೆಟರ್ ರೇಟ್ಸ್. ಯು ವಿಲ್ ಗೆಟ್ ನಿಮ್ಮ ಎಕ್ಸಿಟ್ ಟೈಮಲ್ಲಿ, ಅದು ಟಿಪಿಕಲಿ 5 to 7 years ಟೈಮ್ ವಿಂಡೋ ಅಲ್ಲಿ ಹ್ಮ್. ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋ ಆಗ್ತದೆ. ಸೇಮ್ ಟೈಮಲ್ಲಿ ಯಾವುದು ಎಕ್ಸಿಸ್ಟಿಂಗ್ ಆಪರ್ಚುನಿಟೀಸ್ ಇದೆ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ. ಫ್ಯೂಚರಲ್ಲಿ ಏನು ಆಪರ್ಚುನಿಟಿ ಇದೆ ನೀವು ಎಕ್ಸ್ಪ್ಲೋರ್ ಮಾಡ್ತೀರಾ. Correct. ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಆಫೀಸ್ ಸ್ಪೇಸಸ್ ಇದು ನಾನು ಹೇಳಿದೆ, ತುಂಬ ಈಗ IT ಪಾರ್ಕ್, IT ರೆವಲ್ಯೂಷನ್, ಈವನ್ ಇನ್ ದ F&B ಸೆಕ್ಟರ್, ಈವನ್ ಇನ್ ದ ಸ್ಪೋರ್ಟಿಂಗ್ ಸೆಕ್ಟರ್, ಲಾಟ್ ಆಫ್ ಡಿಫ್ರೆಂಟ್ ಡೆವಲಪ್ಮೆಂಟ್. ನೀವು ಅದನ್ನು ಈಗ ನೀವು ಟ್ಯಾಪ್ ಮಾಡಿದರೆ ನಿಮಗೆ ಅದನ್ನು ಬೆನಿಫಿಟ್ ತಗೊಳ್ಬೋದು. ನೀವು ಮತ್ತೆ ಬಂದಿದ್ರೆ ಈಗ ನೀವು ಬೆಂಗಳೂರಿಗೆ ಬರ್ತೀರಾ, ಯು ಸ್ಟಿಲ್ ಹ್ಯಾವ್ ಟು ನ್ಯಾವಿಗೇಟ್ ಥ್ರೂ ಅ ಲಾಟ್ ಆಫ್ ಫ್ಯಾಕ್ಟರ್ಸ್ ಆಫ್ ದ ಸಿಟಿ. Predominantly IT, corporate sector, you have a lot. But Mangalore right now, ನೀವು ಇದ್ರೆ ನಿಮ್ಗೆ ಹೇಳ್ಬೋದು, I was one of the first initial movers to Mangalore. Correct. First initial investors into Mangalore. Be it in the finance sector, be it in the real estate sector, medical center, educational. ಮಂಗಳೂರಲ್ಲಿ ಇದು ಎಲ್ಲದಕ್ಕೆ ಆಪರ್ಚುನಿಟೀಸ್ ಇದೆ. ಸೇಮ್ ಟೈಮಲ್ಲಿ ಇನ್ನೋವೇಟಿವ್ ಸ್ಟ್ರಾಟಜೀಸ್ಗೆ, ಇನ್ನೋವೇಟಿವ್ ಪ್ಲಾನ್ಸ್ಗೆ ಆಪರ್ಚುನಿಟೀಸ್ ಇದೆ. ಸೊ apart from only a money aspect, in a reputation aspect, in a growth perception, ನೀವು ಇನ್ನೊಂದು ಕಡೆಗೆ ಬರ್ತೀರಾ, ಯಾವುದು ಪಾಪ್ಯುಲೇಷನ್ ಇನ್ನೊಂದು ಟ್ಯಾಪ್ ಆಗಲಿಲ್ಲ, ನೀವು ಅದನ್ನು ಇನ್ನೂ ಮಾರ್ಕೆಟಿಗೆ ನೀವು ಕನ್ಸಿಡರ್ ಮಾಡಲಿಲ್ಲ. ಸೊ ದ್ಯಾಟ್ ಈಸ್ ಯೋರ್ ಬೆನಿಫಿಟ್ ಆಫ್ ಮೂವಿಂಗ್ ಇನ್ ಟು ಮ್ಯಾಂಗ್ಳೂರ್. ಸೇಮ್ ಟೈಮ್ ಅದು ನಿಮಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಆಯಿತು. ನಾನು ಹೇಳಿದಾಗ 7 lakh ಪಾಪ್ಯುಲೇಷನ್ ಇದೆ, ಇನ್ನಷ್ಟು ಗ್ರೋ ಆಗ್ತದೆ. 25,000 ಪೀಪಲ್ ಆಲ್ರೆಡಿ ಮೂವ್ಡ್ ಇನ್ ಟು ಮ್ಯಾಂಗ್ಳೂರ್ ಪೋಸ್ಟ್ ದಿ ಅನೌನ್ಸ್ಮೆಂಟ್. Oh, nice. 10 plus ಎಜುಕೇಶನಲ್ ಇನ್ಸ್ಟಿಟ್ಯೂಟ್ಸ್, 5 plus ಮೆಡಿಕಲ್. ಎಜುಕೇಶನ್ ಬಗ್ಗೆ ಮಾತಾಡಂಗೆ ನಿಮಗೆ ಯು ಹ್ಯಾವ್ ಅ ಲಾಟ್ Yes, ಟು. yes. ಅದು ಆ ಫೀಲ್ಡಲ್ಲಿ ತುಂಬ ಇದೆ ನಿಮಗೆ ಡೆವಲಪ್ ಮಾಡಲಿಕ್ಕೆ. ಹಾಸ್ಪಿಟಲ್ಸ್ ಇರಲಿ, ರಿಯಲ್ ಎಸ್ಟೇಟ್ ಇರಲಿ, ಯಾವ ಸೆಕ್ಟರಲ್ಲಿ ನಿಮಗೆ ಡೆವಲಪ್ ಮಾಡಲಿಕ್ಕೆ ತುಂಬ ಆಪರ್ಚುನಿಟಿ ಇದೆ. ದಟ್ ಇಸ್ ದ ಕಮರ್ಷಿಯಲ್ ಆಸ್ಪೆಕ್ಟ್ ಆಫ್ ಇಟ್. ಇಮೋಷನಲ್ ಆಸ್ಪೆಕ್ಟಲ್ಲಿ ಪರ್ಫೆಕ್ಟ್ ಫಾರ್ ಅ ಸೆಕೆಂಡ್ ಹೋಮ್, ಪರ್ಫೆಕ್ಟ್ ಫಾರ್ ಅ ಫ್ಯಾಮಿಲಿ. ನಿಮಗೆ ಬರ್ಬೋದು, ಕಲ್ಚರ್ ಇದೆ ತುಂಬ. ಸೇಮ್ ಟೈಮಲ್ಲಿ ನಿಮ್ಮ ಫ್ಯಾಮಿಲಿಗೆ ಏನೋ ಒಂದು ಸಿಗ್ತದೆ ಅಲ್ಲಿ ಬಂದಿದಾಗ. ಸ್ಪಿರಿಚುವಲ್ ಪ್ರೆಸೆನ್ಸಾ, ಇಲ್ಲಾದರೆ ಪೀಸ್ಫುಲ್ ಪ್ರೆಸೆನ್ಸ್, ಯು ಆರ್ ವೆರಿ ಹ್ಯಾಪಿ ವೆನ್ ಯು ಆರ್ ಇನ್ ಮ್ಯಾಂಗ್ಳೂರ್. ದೂರ ನಿಮಗೆ ಟ್ರಾಫಿಕಲ್ಲಿ ಹೋಗ್ಬೇಕಂತ ಏನಿಲ್ಲ. ನೀವು ಮೂಡ್ಬಿದ್ರೆಯಲ್ಲಿ ಇದ್ರಿ, ಅದಕ್ಕೆ ನಂಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ನನಗೆ ನಾನು ಪರ್ಸನಲಿ ವಾಮಂಜೂರಿಂದ, ಅದಕ್ಕೆ ನಿಮಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. Okay. ಬಟ್ ಸ್ಟಿಲ್ ಅದು ನಿಮಗೆ ದೊಡ್ಡ ಫ್ಯಾಕ್ಟರ್ ನಿಮಗೆ ಕನ್ಸಿಡರ್ ಆಗಲ್ಲ. ಎಸ್ಪೆಷಲಿ ನಾವು ಇನ್ ಎಷ್ಟು ಎಫಿಷಿಯನ್ಸಿ ಮತ್ತು ಫಿಸಿಬಿಲಿಟಿ ಬಂದಿದೆ ಟ್ರಾನ್ಸ್ಪೋರ್ಟಲ್ಲಿ, ನಿಮಗೆ ಅದು ಫೀಲ್ ಆಗಲ್ಲ. ಬಟ್ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಮಕ್ಕಳಿಗೆ ಇಟ್ ಇಸ್ ಅ ರಿಯಲಿ ಗುಡ್ ಹೋಮ್. ರಿಟೈರ್ಮೆಂಟಿಗೆ ಮ್ಯಾಂಗ್ಳೂರ್ ಆಲ್ಸೋ ಇಸ್ ಅ ಗ್ರೇಟ್ ಸಿಟಿ. ಅಟ್ ದ ಸೇಮ್ ಟೈಮ್ ಫಾರ್ ಯು ಟು ಡೆವಲಪ್ ಅ ಲೈಫ್ ಆನ್ ಯುವರ್ ಓನ್, ನೀವು ಪೀಸ್ ನೋಡ್ತೀರಾ ಆದರೆ, ನಿಮ್ಮ ಗುಡ್ ಏರ್ ಕ್ವಾಲಿಟಿ ನೋಡ್ತೀರಾ ಆದರೆ, ಗುಡ್ ಊಟ, ಗುಡ್ ಪ್ರೆಸೆನ್ಸ್ ಆಫ್ ಎವ್ರಿಥಿಂಗ್, ಮ್ಯಾಂಗ್ಳೂರ್ ಇಸ್ ಅ ಸಿಟಿ ಟು ಬಿ ಇನ್. ಓಕೆ. ಸೊ ನೆಕ್ಸ್ಟ್ ಕಮಿಂಗ್, ನಾನು ಮೊನ್ನೆ ಪೋಸ್ಟ್ ನೋಡಿದೆ ನಿಮ್ದೊಂದು ಸೋಷಿಯಲ್ ಮೀಡಿಯಾದಲ್ಲಿ, ಹೈರ್ ಮಾಡ್ತಿದ್ದೀರಾ ಅಂತ, ಎಕ್ಸ್ಟೆನ್ಸಿವ್ಲಿ ಹೈರಿಂಗ್ ನಡೀತಾ ಇದೆ ಅಂತ. ಹೌದು. ವೆನ್ ಯು ಆರ್ ಹೈರಿಂಗ್, ಏನೇನು ನೋಡ್ತೀರಾ ಒಬ್ಬ ಕ್ಯಾಂಡಿಡೇಟ್ ಅಲ್ಲಿ? ಬಿಯಾಂಡ್ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಎಲ್ಲ ಡಿಪೆಂಡಿಂಗ್ ಆನ್ ದ ಓಕೆ, yeah. ಸಾರಿ. No, but beyond that, what I look for is ನನ್ನ ಒಟ್ಟಿಗೆ ಎಷ್ಟು ಕಂಫರ್ಟೇಬಲ್ ಆಗಿ ನನಗೆ ಇರ್ಬೋದು ಅವರೊಟ್ಟಿಗೆ. ಯಂಗ್ ಎಷ್ಟು ಇದ್ದಾರೆ, ಯಾಕೆಂದ್ರೆ ವಿ ನೀಡ್ ಅ ಲಾಟ್ ಆಫ್ ಯಂಗರ್ ಪೀಪಲ್ ಎಂಟ್ರಿಂಗ್ ಇನ್ ಟು ದ ಇಂಡಸ್ಟ್ರಿ ನಾವು. ಅಂದ್ರೆ ಮೇನ್ ಥಿಂಗ್ ಇಸ್ ಅವರದು ಪರ್ಸಿವೇರೆನ್ಸ್ ಮತ್ತೆ ಅವರದು ಕನ್ವಿಕ್ಷನ್. ನನಗೆ ಅದು ವರ್ಕ್. ಈಗ ನೋಡಿ, ನೀವು ಹೇಳಿದ್ರು ನೀವು ಇಂಜಿನಿಯರಿಂಗ್ ಮಾಡಿದ್ದೀರಾ, ಅಂದರೆ ವಿತ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, and then post that you moved into film, you moved into directing, you moved into Media essentially. In the same manner,
ಇಟ್ ಡಸಂಟ್ ಮ್ಯಾಟರ್ ವಾಟ್ ಯು ಹ್ಯಾವ್ ಲರ್ನ್ಡ್. ಹ್ಮ್. ಎಂಡ್ ಆಫ್ ದ ಡೇ ನಿಮ್ಗೆ ಅನ್ವೇಷಣೆ ಇರಬೇಕು, ಇದನ್ನೆಲ್ಲ ನಾನು ಮಾಡ್ತೇನೆ, ಹ್ಮ್. ನನಗೆ ಮಾಡ್ಲಿಕ್ಕೆ ಆಗ್ತದೆ, ನನಗೆ ಎಬಿಲಿಟಿ ಇದೆ, ನನಗೆ ಕೆಪಾಸಿಟಿ ಇದೆ. ಹ್ಮ್. ಮತ್ತೆ ಏನು ಕೆಲಸ ಬರ್ತದೆ ಅದಕ್ಕೆ ಇಲ್ಲ ಬೇಡ ನಾನು ಮಾಡೋದಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ ಇದು ಮಾಡಲಿಕ್ಕೆ, ಪ್ಲೀಸ್ ಟ್ರೈ ಮಾಡಿ. ಹ್ಮ್. ದ್ಯಾಟ್ ಈಸ್ ವಾಟ್ ಐ ಲುಕ್ ಫಾರ್, ದಟ್ Okay. ಎಬಿಲಿಟಿ ದಟ್ ಆ್ಯಂಡ್ ವಿಲ್ಲಿಂಗ್ನೆಸ್ ಟು ಗ್ರೋ. ರೈಟ್. Done. ಸೊ ಡಿಯಾನ್ ನಮ್ಮ ಶೋ ಅಲ್ಲಿ ಟಿಲ್ ಡೇಟ್ ದ ಯಂಗೆಸ್ಟ್ ಗೆಸ್ಟ್ ಅಲ್ಲದೆ ದ ಯಂಗೆಸ್ಟ್ ಆಂಟರ್ಪ್ರನರ್. ಈ ಏಜ್ಗೆ ಇಷ್ಟು ಕ್ಲಾರಿಟಿ ಇದೆ, ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಟ್ನ, ಇಷ್ಟು ದೊಡ್ಡ ಫರ್ಮ್ನ ನೀವು ರನ್ ಮಾಡ್ತಾ ಇದ್ದೀರಾ. ಮೋರ್ ಪವರ್ ಟು ಯು. ಇನ್ನಷ್ಟು ಪ್ರಾಜೆಕ್ಟ್ಸ್ ಮಾಡಿ ಮಂಗಳೂರಲ್ಲಿ, ಮೈಸೂರಲ್ಲಿ, ಎವ್ರಿವೇರ್ ಪಾಸಿಬಲ್. ಹೇಳ್ತಾರಲ್ಲ ಬ್ರಿಟಿಷ್ ಎಂಪೈರ್ ಶುಡ್ ನೆವರ್ ಸೆಟ್ ಅನ್ನೋ ಥರ, ಹೋಪ್ಫುಲಿ ರೋನ್ ಕಾರ್ಪೊರೇಷನ್ ಅದೇ ಥರ ಆಗಲಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಪೀಸ್ ಸಿಗಲಿ, ಬೇಗ ಚೆನ್ನಾಗಿರೋ ಹುಡುಗಿರು ಸಿಗಲಿ ಮಂಗಳೂರಲ್ಲಿ. ಅದಕ್ಕೇನು ದೆರ್ ಇಸ್ ನೋ ಡರ್ತ್ ಆಫ್ ಗುಡ್ ಲುಕಿಂಗ್ ಗರ್ಲ್ಸ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ವಿತ್ ದಿಸ್ ಬೀಯಿಂಗ್ ಸೆಡ್, ಬನ್ನಿ ಒಂದು ಒಳ್ಳೆ ಗೀ ರೋಸ್ಟ್ ತಿನ್ನೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ದ ಆಲ್ ರೌಂಡರ್ ಶೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ಇವತ್ತು ಒಂಥರ ಹಳೇದೆಲ್ಲ ನೆನಪಿಸಿದ ಎಪಿಸೋಡು. ಬಿಕಾಸ್ ಮ್ಯಾಂಗ್ಳೂರಲ್ಲಿ ನಾವು ಓದಿದ್ದು ಅಂಡ್ ಯಾಕೆ ಮಂಗ್ಳೂರಲ್ಲಿ ಇನ್ವೆಸ್ಟ್ ಮಾಡಬೇಕು, ಮಂಗ್ಳೂರು ಏನಕ್ಕೆ ಗ್ರೋ ಆಗ್ತಿದೆ ಅಂತ ಇವತ್ತು ತಿಳ್ಕೊಂಡ್ವಿ. ಹಾಗೆ ನಾನು ಆಗ್ಲೇ ಓದಿದ್ದು ಅಂತ ಹೇಳ್ದೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಇತ್ತು. ಕೋಶ ಓದ್ಬಿಟ್ಟಿದೀನಿ. ದೇಶ ಸುತ್ತಕ್ಕೆ ನನ್ನ ಒಂದು ಟ್ರಾವೆಲ್ ಪಾರ್ಟ್ನರ್ಸ್ ವೇ ಟು ವರ್ಲ್ಡ್. ನಿಮ್ಗೆ ಯಾವುದೇ ತರಹದ ಟ್ರಾವೆಲ್ ಮಾಡಬೇಕು, ಇಂಡಿಯಾ ಆಗಲಿ ಅಬ್ರಾಡ್ ಆಗಲಿ, ನಿಮ್ಗೇನು ತಲೆನೋವು ಬೇಡ ಗುರು, ನಾನು ಹೋಗಿ ಯಾರು ನಂಗೆ ಒಂದು ಮಾಡ್ಕೊಡಿ ಒಂದು ಪ್ಯಾಕೇಜು ಅಂತಂದ್ರೆ ವೇ ಟು ವರ್ಲ್ಡ್ನ ಚೆಕ್ಔಟ್ ಮಾಡಿ. ಇಲ್ಲಿ ಈ ಪ್ಯಾಕೇಜಸ್ ಬರ್ತಾ ಇದೆ ಸೂನ್. ಅಂಡ್ ಟ್ರಾವೆಲ್ ಮಾಡೋಕ್ಕೆ ಪರ್ಸನಲ್ ಲೋನ್ ಬೇಕಾ? ಸೊ ನಮ್ಮ ನಿಧಿ ವೃದ್ಧಿ ಇದ್ದಾರೆ. ಸೊ ನಿಧಿ ವೃದ್ಧಿನ ಚೆಕ್ಔಟ್ ಮಾಡಿ. ನಿಮ್ಗೆ ಯಾವುದೇ ಥರ ಲೋನ್ ಆಗಿರಲಿ, ಈಗ ಮಂಗ್ಳೂರ್ ಬಗ್ಗೆ ಮಾತಾಡಿದ್ವಿ, ಮಂಗ್ಳೂರಿಗೆ ಇನ್ವೆಸ್ಟ್ ಮಾಡಬೇಕು ಅಂದ್ರೂ ಯು ಕ್ಯಾನ್ ಗೋ ಅಂಡ್ ಚೆಕ್ ದೇರ್ ಪೇಜ್. ನಿಮಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಆಲ್ ರೌಂಡರ್ಸ್.